ಹಲೋ.
ಶ್ರೀ ರಾಮಕೊಂಜೇಶ್ವರ ಸ್ವಾಮಿಯ ಉತ್ಸವ ನಡೀತಾ ಇದೆ. ಈ ಉತ್ಸವಕ್ಕೆ ಆಗಮಿಸಿರುವಂತಹ ಎಲ್ಲ ಭಕ್ತಾದಿಗಳಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಬಂದಿರುವಂಥ ಎಲ್ಲ ಭಕ್ತರಿಗೂ ಕೂಡ ಶ್ರೀ ರಾಮಕೊಂಜೇಶ್ವರ ಸ್ವಾಮಿ ಪೂರ್ಣ ಅನುಗ್ರಹವನ್ನು ನೀಡಲಿ ಎನ್ನುವಂತಹ ಪ್ರಾರ್ಥನೆಗಳೊಂದಿಗೆ ನಾವು ಈ ನೇರ ಪ್ರಸಾರ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಪುತ್ತೂರಿನ ಬಹಳ ಪ್ರತಿಷ್ಠಿತ ಸಂಸ್ಥೆ ಸುದ್ದಿ ಸಂಸ್ಥೆ, ಈ ಸುದ್ದಿ ಬಳಗದ ವತಿಯಿಂದ ಈ ನೇರ ಪ್ರಸಾರ ಕಾರ್ಯಕ್ರಮ ನಡೀತಾ ಇದೆ. ದೇಶ ವಿದೇಶಗಳಲ್ಲಿ ಕೂಡ ಭಕ್ತರು ವೀಕ್ಷಿಸುವಂತಹ ಅವಕಾಶ ಇದೆ. ಜಾತ್ರೆಗೆ ಬರಲಿಕ್ಕೆ ಅಸಾಧ್ಯವಾದವರು ಕೂಡ ಇದನ್ನು ಪರದೇಶದಲ್ಲಿ ಕಣ್ತುಂಬಿಕೊಳ್ಳುವಂತಹ ಅವಕಾಶ ಇದೆ. ಮತ್ತು ತನ್ನೂರ ಸಂಬಂಧವನ್ನು ಬಾಲ್ಯದಿಂದಲೇ ದೇವರ ಉತ್ಸವವನ್ನು ನೋಡ್ತಾ ಬಾಲ್ಯದಿಂದಲೇ ಕಣ್ತುಂಬಿಕೊಂಡಂತಹ ಆ ಒಂದು ಭಕ್ತಿ ಭಾವವನ್ನು ಮತ್ತೆ ನೆನಪಿಸಿಕೊಳ್ಳುವಂತಹ ಒಂದು ಸುವರ್ಣ ಅವಕಾಶ ಈ ಜಾತ್ರೆ. ಇವತ್ತು ಬಹಳ ಜನ ಪರವೂರಿನಿಂದ ಈ ಉತ್ಸವಕ್ಕೆ ತಂಡೋಪತಂಡವಾಗಿ ಆಗಮಿಸ್ತಾ ಇದ್ದಾರೆ. ಸ್ಥಳೀಯ ಸಂಸ್ಥೆಗಳಿಗೆ ಉತ್ಸವದ ನಿಮಿತ್ತ ಶಾಲೆಗಳಿಗೂ ಕೂಡ ರಜೆ ಇದೆ. ಆದ್ದರಿಂದ ಊರಿನ ಎಲ್ಲ ವಿದ್ಯಾರ್ಥಿಗಳು ಕೂಡ ಇವತ್ತು ತಮ್ಮ ಮನೆ ಮಂದಿಯೊಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಒಂದು ಅವಕಾಶ ಸಿಕ್ಕಿದೆ. ವಿಶೇಷವಾಗಿ ಮಕ್ಕಳಿಗೆ ಇಂತಹ ಜಾತ್ರೋತ್ಸವಗಳು ಅಂತ ಹೇಳಿದರೆ ತುಂಬ ಖುಷಿ. ಅವರ ಗೆಳೆಯರು ಸಿಗ್ತಾರೆ, ಹಿರಿಯರು ಸಿಗ್ತಾರೆ. ಅದೇ ರೀತಿ ಬೀದಿಯಲ್ಲಿ ಬೇರೆ ಬೇರೆ ಉತ್ಸವಗಳು ನಡೀತಾ ಇರ್ತವೆ. ದೇವಾಲಯದ ಆವರಣದಲ್ಲಿ ಕೂಡ ಉತ್ಸವಗಳು ನಡೀತಾ ಇರ್ತವೆ. ಅನೇಕ ಅಂಗಡಿ ಮುಗ್ಗಟ್ಟುಗಳು ಬರ್ತವೆ. ಮಕ್ಕಳಿಗೆ ಬೇಕಾದಂತಹ ಆಟಿಕೆಗಳನ್ನು ಇನ್ನಿತರ ವಸ್ತುಗಳನ್ನು ಖರೀದಿಸುವಂತಹ ಅವಕಾಶ ಸಿಗ್ತದೆ. ಹೀಗೆ ಮಕ್ಕಳಿಗೂ ಕೂಡ ವಿಶೇಷವಾದಂತಹ ಒಂದು ಆಸಕ್ತಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಹಿರಿಯ ಕಿರಿಯರೆಲ್ಲರೂ ಕೂಡ ಸೇರಿ ಭಾಗವಹಿಸುವಂತಹ ಈ ಒಂದು ಸುಂದರ ಅವಕಾಶ ಊರ ಜಾತ್ರೆಯಲ್ಲಿ ಸಿಗ್ತದೆ. ಉತ್ಸವ 5 ದಿನಗಳ ಕಾಲ ನಡೆಯುತ್ತದೆ. ಈಗಾಗಲೇ 9ನೇ ತಾರೀಕು ಭಾನುವಾರ
ಧ್ವಜಾರೋಹಣ ನಡೆದಿದೆ. ಸೋಮವಾರ ದಿನ ಊರ ಬೇರೆ ಬೇರೆ ಕಟ್ಟೆ ಪೂಜೆಗಳು ನಡೆದಿವೆ. ಮಂಗಳವಾರ ದಿವಸ ದರ್ಶನದ ಬಲಿ ಉತ್ಸವ ಬಹಳ ವಿಜೃಂಭಣೆಯಿಂದ ನಡೆದಿದೆ. ಸಾವಿರಾರು ಜನ ಅನ್ನ ಸಂತರ್ಪಣೆಯಲ್ಲಿ ಭಾಗವಹಿಸಿ ದೇವರ ಪ್ರಸಾದ ಭೋಜನವನ್ನು ಸ್ವೀಕರಿಸಿದ್ದಾರೆ. ನಿನ್ನೆಯ ದಿನ ರಾತ್ರಿ ಶ್ರೀರಾಮ ಸಂದರ್ಶನೋತ್ಸವ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ನಡೆದಿದೆ. ರಾತ್ರಿ ನಡೆಯುವಂತಹ ಈ ಕಾರ್ಯಕ್ರಮ ಬಹಳ ಜನಕ್ಕೆ ಬಹಳ ಆನಂದವನ್ನು ನೀಡುವಂತಹ ಒಂದು ಕಾರ್ಯಕ್ರಮ. ರಾಮ ಮತ್ತು ಈಶ್ವರ ದೇವರು ಇಲ್ಲೇ ಉತ್ಸವ ನಡೆಯುವಂತಹ ಬೀದಿಯಲ್ಲಿ ಸಂದರ್ಶನೋತ್ಸವ ಕಾರ್ಯಕ್ರಮ ಬಹಳ ಕಣ್ತುಂಬಿಕೊಳ್ಳುವಂತಹ ಒಂದು ಕಾರ್ಯಕ್ರಮ. ಭಕ್ತ ಬಂಧುಗಳಿಗೆ ಬಹಳ ಸಂತಸ ಉಂಟು ಮಾಡುವಂತಹ ಕಾರ್ಯಕ್ರಮ. ಸುಡು ಬಿಸಿಲಿನ ಬೇಗೆ ಇಲ್ಲ, ರಾತ್ರಿಯ ತಂಪಾದ ವಾತಾವರಣ, ಬೆಳದಿಂಗಳಿನ ಸುಂದರವಾದಂತಹ ರಾತ್ರಿಯಲ್ಲಿ ಈ ಉತ್ಸವವನ್ನು ಬಹಳ ಸಂತೋಷದಿಂದ ಜನ ಭಾಗವಹಿಸುವ ಮೂಲಕ ಸಂತೋಷ ಪಡ್ತಾ ಇದ್ದಾರೆ. ಇವತ್ತು ರಥೋತ್ಸವ ಕಾರ್ಯಕ್ರಮ 9:30 ಗಂಟೆಯಿಂದ ಬ್ರಹ್ಮರಥೋತ್ಸವ ನಡೀಲಿಕ್ಕಿದೆ. ಇವತ್ತು ಬುಧವಾರ, ನಾಳೆ 13ನೇ ತಾರೀಕು ಗುರುವಾರ ಅವಭೃತ ಸವಾರಿ. ಹತ್ತಿರದ ಕುಮಾರಧಾರಾ ನದಿಗೆ ತೆರಳಿ ದೇವರ ಅವಭೃತ ಜಲಕ ಸ್ನಾನ ನಡೀಲಿಕ್ಕಿದೆ. ಅದೇ ರೀತಿ ಭಕ್ತರೆಲ್ಲ ನೂರಾರು ಸಂಖ್ಯೆಯಲ್ಲಿ ಸಾಗಿ ಅಲ್ಲಿ ಸ್ನಾನ ಮಾಡಿ ಪುಳಕಿತರಾಗ್ತಾರೆ. ಇಂತಹ ಒಂದು ಸುಂದರವಾದಂತಹ ಕಾರ್ಯಕ್ರಮ ನಾಳೆ ನಡೀಲಿಕ್ಕಿದೆ. ಒಂದೊಂದು ಊರಲ್ಲಿ ಒಂದೊಂದು ಬಗೆಯಲ್ಲಿ ಉತ್ಸವ ನಡೆಯುವಂಥದ್ದು ವಾಡಿಕೆ. ನಮ್ಮೂರಲ್ಲಿ ನಮ್ಮ ರಾಮಕುಂಜ ಗ್ರಾಮದ ಶ್ರೀ ರಾಮಕುಂಜೇಶ್ವರ ಸ್ವಾಮಿಯ ಉತ್ಸವ 5 ದಿನಗಳ ಕಾಲ ನಡೆದರೆ, ಇನ್ನು ಚಿಕ್ಕ ಚಿಕ್ಕ ಕೆಲವು ದೇವಾಲಯಗಳಲ್ಲಿ 3 ದಿನ ನಡೆಯುವಂಥ ಸಾಧ್ಯತೆಯೂ ಇರುತ್ತದೆ. 7 ದಿನ, 9 ಹೀಗೆ ಬೆಸ ಸಂಖ್ಯೆಯಲ್ಲಿ ಈ ಉತ್ಸವಗಳು ನಡೆಯುವಂಥದ್ದು ವಾಡಿಕೆ. ರಾಮಕುಂಜದಂತಹ ಹಳ್ಳಿ ಪ್ರದೇಶಗಳಲ್ಲಿ ಸುಮಾರು 5 ದಿನಗಳ ಈ ಉತ್ಸವ ನಡೀತಾ ಇದೆ. ಊರ ಜನರಿಗೆಲ್ಲ ವರ್ಷದ ಅತ್ಯಂತ ಒಂದು ಸಂಭ್ರಮದ ಹಾಗೂ ಭಕ್ತಿಯನ್ನು ಮತ್ತು ತಮ್ಮ ಸೇವೆಯನ್ನು, ಅದೇ ರೀತಿ ದೇವರಿಗೆ ಉತ್ಸವ ಇತ್ಯಾದಿಗಳಿಗೆ ತಮ್ಮ ಭೂಮಿಯಲ್ಲಿ ಬೆಳೆದ ವಸ್ತುಗಳನ್ನು, ಫಲವಸ್ತುಗಳನ್ನು, ಧನ ಕನಕಗಳನ್ನು ಅರ್ಪಿಸುವಂತಹ ಒಂದು ಅಪೂರ್ವ ಅವಕಾಶ ಎಂದರೆ ಊರ ಜಾತ್ರೆ. ಧ್ವಜಾರೋಹಣದ ಮೂಲಕ ಕಾರ್ಯಕ್ರಮ, ವಾರ್ಷಿಕ ಜಾತ್ರೆ ಆರಂಭಗೊಳ್ಳುವಂಥದ್ದು ವಾಡಿಕೆ. ದೇವರ ಮುಂಭಾಗದಲ್ಲಿರುವಂತಹ ಧ್ವಜಸ್ತಂಭ, ಆಡು ಭಾಷೆಯಲ್ಲಿ ನಮ್ಮ ಹಳ್ಳಿಗರು ಹೇಳುವಂತಹ ಪದ ಕೊಡಿಯೇರುಣೆ, ಕೊಡಿಮರ, ಕೊಡಿಯೇರುವಂತಹ ಕಾರ್ಯಕ್ರಮ. ಅಂದರೆ ದೇವರ ಪತಾಕೆಯನ್ನು ಮೇಲೆ ಏರಿಸುವುದರ ಮೂಲಕ, ಅದೇ ರೀತಿ ಊರ ಭಕ್ತರು ಅರ್ಪಿಸಿರುವಂತಹ ತಮ್ಮ ಭೂಮಿಯಲ್ಲಿ ಬೆಳೆದ ವಸ್ತುಗಳನ್ನು ಆ ಧ್ವಜಸ್ತಂಭಕ್ಕೆ ಕಟ್ಟಿ ಅಲಂಕರಿಸುವ ಮೂಲಕ ಆ ಒಂದು ಉತ್ಸವ ಆರಂಭ ಆಗ್ತದೆ. ದೇವಾಲಯದ ಮುಂಭಾಗದಲ್ಲಿ ಬಂದಿರುವಂತಹ ಅಡಿಕೆ ಗೊನೆ, ತೆಂಗಿನ ಗೊನೆ, ಅದೇ ರೀತಿ ಕೆಲವು ತರಕಾರಿಗಳು ಇತ್ಯಾದಿಗಳನ್ನು ಕಟ್ಟುವ ಮೂಲಕ ಕಂಬಗಳನ್ನು ಕೂಡ ಅಲಂಕರಿಸುವಂತಹ ಪದ್ಧತಿ ಅನಾದಿ ಕಾಲದಿಂದ ನಡೆದು ಬಂದಿದೆ. ಇದರ ಆಶಯ ಇಷ್ಟೇ: ದೇವರು ಕೊಟ್ಟಂತಹ ಫಲವಸ್ತುಗಳು, ಈ ಭೂಮಿಯಲ್ಲಿ ಬೆಳೆದ ಫಲವಸ್ತು, ಅದು ದೇವರ ಅನುಗ್ರಹ ಇದ್ದಾಗ ಮಾತ್ರ ನಾವು ಬೆಳೆದುದು ನಮ್ಮ ಕೈಗೆ ಸಿಗ್ತದೆ. ಇಲ್ಲದೆ ಹೋದರೆ ಕೆಲವು ಕಾಯಿಲೆಗಳಿಂದಲೋ ಅಥವಾ ಪ್ರಾಣಿ ಪಕ್ಷಿಗಳ ತೊಂದರೆಗಳಿಂದಲೋ ನಮ್ಮ ಕೈಗೆ ಸಿಕ್ಕುವುದಿಲ್ಲ. ಆ ದೇವರು ಅಂತಹ ತೊಂದರೆಗಳನ್ನೆಲ್ಲ ದೂರ ಮಾಡಿ ನಾವು ಶ್ರಮಿಸಿದ ಆ ಕಷ್ಟಕ್ಕೆ ತಕ್ಕಂತೆ
ಫಲವನ್ನು ಆ ದೇವರು ಕೊಡಬೇಕು, ಕೊಟ್ಟಿದ್ದಾರೆ ಎನ್ನುವಂತಹ ಕೃತಜ್ಞತಾ ಭಾವದಿಂದ ತಮ್ಮ ಭೂಮಿಯಲ್ಲಿ ಬೆಳೆದಂತಹ ಸುವಸ್ತುಗಳನ್ನು ಅರ್ಪಿಸುವಂಥದ್ದು ಬೆಳೆದು ಬಂದಂತಹ ಒಂದು ಸಂಪ್ರದಾಯ. ಬದುಕಿಗೆ ಬೇಕಾದಂತಹ ನಾವು ಬಳಸುವಂತಹ ವಸ್ತುಗಳನ್ನೇ ಕೊಡಬೇಕು ಹೊರತು ಯಾವುದೇ ಉಪಯೋಗಕ್ಕಿಲ್ಲದ ವಸ್ತುಗಳನ್ನು ಕೊಡುವಂಥ ಸಂಪ್ರದಾಯ ಇಲ್ಲ. ಬಂದಿರತಕ್ಕಂಥ ಎಲ್ಲ ಈ ವಸ್ತುಗಳನ್ನು ಬಳಸಿ ಭೋಜನವನ್ನು ಸಿದ್ಧಗೊಳಿಸಿ ಎಲ್ಲರೂ ತಿನ್ನುಂಡು ಮನೆಗೆ ತೆರಳುತ್ತಾರೆ. ಇದನ್ನು ಪ್ರಸಾದ ಭಾವದಿಂದ ಸ್ವೀಕರಿಸುವಂಥದ್ದು ವಾಡಿಕೆ. ಬಂಧುಗಳೇ, ನಮ್ಮೂರ ಶ್ರೀರಾಮಕುಂಜೇಶ್ವರ ಸ್ವಾಮಿಯ ಐತಿಹ್ಯ, ಇಲ್ಲಿಯ ಹಿಂದಿನ ನಡೆದು ಬಂದ ಹಾದಿಯ ಬಗೆಗೆ ಒಂದಷ್ಟು ಕಣ್ಣು ಹಾಯಿಸುವುದಿದ್ದರೆ, ತ್ರೇತಾಯುಗದಲ್ಲಿ ಸೀತಾ ಲಕ್ಷ್ಮಣ ಸಮೇತನಾಗಿ ಶ್ರೀರಾಮಚಂದ್ರನು ತಂದೆಯ ಆಜ್ಞಾಪಾಲನಾರ್ಥವಾಗಿ ಅರಣ್ಯವಾಸವನ್ನು ಕೈಗೊಂಡು ಈ ಕ್ಷೇತ್ರಕ್ಕೆ ಬಂದನಂತೆ. ಋಷಿಮುನಿಗಳಿಂದ ಪೂಜಿಸಲ್ಪಟ್ಟವನಾಗಿ ಸಂತೋಷದಿಂದ ಕೆಲ ಕಾಲ ಇಲ್ಲಿ ವಾಸ ಮಾಡಿರುವನೆಂಬ ಇತಿಹಾಸವನ್ನು ನಮ್ಮ ಹಿರಿಯರು ನಮ್ಮ ಕಿವಿಗೆ ಹಾಕಿರುವರು. ಎಲ್ಲ ಊರುಗಳಲ್ಲಿ ಕೂಡ ಒಂದು ಹೆಸರು ಬರಬೇಕಿದ್ರೆ ಅಥವಾ ಅಲ್ಲಿಯ ದೇವರ ಆರಾಧನೆಗೆ ಒಂದು ಕತೆ ಇದ್ದೇ ಇರುತ್ತದೆ, ಪೌರಾಣಿಕ ಕಥೆಗಳು ಇದ್ದೇ ಇರ್ತವೆ. ಹಾಗೆ ರಾಮಕುಂಜದ ಈ ದೇವರ ಮಹಿಮೆಯನ್ನು ಮತ್ತು ಐತಿಹ್ಯವನ್ನು ನಾವು ಕೇಳುವುದಿದ್ದರೆ ಈ ರೀತಿ ಆರಂಭಿಸ್ತೇವೆ. ಅನೇಕ ಋಷಿಗಳಿಂದ ಪೂಜಿತವಾದ ಈ ರಾಮಕುಂಜದ ಪ್ರದೇಶದಲ್ಲಿ ಶ್ರೀರಾಮದೇವರು ವಾಸ ಮಾಡಿದುದರಿಂದ ಅತ್ಯಂತ ಪವಿತ್ರವಾದಂಥ ಕ್ಷೇತ್ರ ಎಂದೇ ನಮ್ಮ ಜನ ಭಾವಿಸ್ತಾ ಇದ್ದಾರೆ. ಆದ್ದರಿಂದಲೇ ಅತ್ಯಂತ ಪ್ರಭಾವವುಳ್ಳ ಈ ರಾಮಕುಂಜ ಎಂಬ ನಾಮಧೇಯವನ್ನು ಈ ಊರಿಗೆ ಇಟ್ಟಿದ್ದಾರೆ. ರಾಮಕುಂಜ ಎನ್ನುವಂಥದ್ದು ಬಹಳ ಪ್ರಸಿದ್ಧವಾದಂಥ ಒಂದು ಹೆಸರು. ಶ್ರೀ ರಾಮದೇವರಿಂದ ಸೇವಿಸಲ್ಪಟ್ಟಂತಹ ಈ ಪ್ರದೇಶ, ಇಲ್ಲಿ ಈ ಊರಿನ ಕತೆ ಹಿರಿಯರಿಗೆ ಒಂದಷ್ಟು ತಿಳಿದಿರಬಹುದು, ಕಿರಿಯರಿಗೆ ತಿಳಿದಿರುವಂಥ ಸಾಧ್ಯತೆಗಳು ಬಹಳ ಕಡಿಮೆ. ಹೇಳುವ ಹಿರಿಯರು ಇಂದು ಕಡಿಮೆ ಆಗ್ತಾ ಇದ್ದಾರೆ. ಇವತ್ತು ಲೌಕಿಕ ಶಿಕ್ಷಣದಲ್ಲಿ ಇದೆಲ್ಲವನ್ನು ಹೇಳಲಿಕ್ಕೆ ಅವಕಾಶವಿಲ್ಲ. ಇಂತಹ ಜಾತ್ರೋತ್ಸವದ ಸಂದರ್ಭದಲ್ಲಿ ಇಂತಹ ಕತೆಗಳನ್ನು ಒಂದಷ್ಟು ನಾವು ಕೇಳುವ ಮೂಲಕ ನಮ್ಮೂರ ಇತಿಹಾಸವನ್ನು ನಾವು ಅರಿಯುವಂಥದ್ದು ಅವಶ್ಯಕ. ಪ್ರತಿಯೊಂದು ಊರಿಗೆ ಕೂಡ ಅದರದ್ದೇ ಆದಂತಹ ಒಂದು ಹಿನ್ನೆಲೆ ಇರುತ್ತದೆ. ಇದೇ ಊರಿನಲ್ಲಿ ಹುಟ್ಟಿದಂತಹ ನಾವು ಇವೆಲ್ಲವನ್ನು ನಮ್ಮ ಸ್ಮರಣೆಯಲ್ಲಿ ಇಟ್ಟುಕೊಂಡಾಗ ಅದು ಮುಂದಿನ ತಲೆಮಾರಿಗೆ ವರ್ಗಾಯಿಸಲು ಸಾಧ್ಯ. ಯಾವುದೇ ಒಂದು ದೇಶ ಇರಲಿ, ಯಾವುದೇ ಒಂದು ಊರಿರಲಿ, ಅಲ್ಲಿನ ಇತಿಹಾಸವನ್ನು ಅರಿಯದೇ ಹೋದರೆ, ಅಲ್ಲಿಯ ಪೌರಾಣಿಕ ಹಿನ್ನೆಲೆಯನ್ನು ತಿಳಿಯದೇ ಹೋದರೆ ಆ ಊರ ಬಗೆಗೆ ನಮಗೆ ಪ್ರೀತಿಯಾಗಲಿ, ವಿಶ್ವಾಸವಾಗಲಿ, ನಂಬಿಕೆಯಾಗಲಿ, ಗೌರವ ಘನತೆಯಾಗಲಿ ಬರುವಂತಹ ಸಾಧ್ಯತೆ ಬಹಳ ಕಡಿಮೆ. ಆ ದೃಷ್ಟಿಯಿಂದ ನಮ್ಮೂರ ಹಿನ್ನೆಲೆಯನ್ನು ನಮ್ಮ ಮಕ್ಕಳಿಗೆ ಒಂದಷ್ಟು ಹೇಳುವ ಮೂಲಕ ಆ ಮಕ್ಕಳ ಮನಸ್ಸಿನಲ್ಲಿ ಚಿರಸ್ಥಾಯಿಯಾಗುವಂತೆ ಮಾಡಬೇಕಾದಂಥ ಜವಾಬ್ದಾರಿ ಹಿರಿಯರದು. ದೇವಾಲಯದ ಅಂಗಣದಲ್ಲಿ ದೇವರ ಬಲಿ ನಡೀತಾ ಇದೆ. ದೇವರ ಜೊತೆಗೆ ಭಕ್ತರು ಹೆಜ್ಜೆ ಹಾಕಿ ನಡೆಯುತ್ತಾ ಭಕ್ತಿ ಭಾವದಿಂದ ನಡೆಯುತ್ತಾ ಇದ್ದಾರೆ. ದೇವರ ಮುಂಭಾಗದಲ್ಲಿ ಗಂಧ ಪ್ರಸಾದಾದಿಗಳನ್ನು, ತೀರ್ಥವನ್ನು ಸೇವಿಸಿ ದೇವರಿಗೆ ನಮಸ್ಕರಿಸಿ ಕೃತಜ್ಞತಾ ಭಾವದಿಂದ, ಭಕ್ತಿ ಭಾವದಿಂದ ದೇವರನ್ನು ಸ್ಮರಿಸ್ತಾ ಇದ್ದಾರೆ. ಹಿರಿಯರು
ಆರೋಗ್ಯವನ್ನು ಪ್ರಾರ್ಥಿಸಿದರೆ, ಕಿರಿಯರು ವಿದ್ಯೆ ಬುದ್ಧಿಯನ್ನು ಕರುಣಿಸಿ ಎಂದು ಪ್ರಾರ್ಥಿಸ್ತಾರೆ. ಹೀಗೆ ಅವರವರ ಭಾವಕ್ಕೆ ತಕ್ಕಂತೆ ದೇವರನ್ನು ಪೂಜಿಸುತ್ತಾ, ಕಾಣಿಕೆಯನ್ನು ಅರ್ಪಿಸುತ್ತಾ, ಹರಕೆಗಳನ್ನು ತೀರಿಸುತ್ತಾ ಜನ ಈ ಜಾತ್ರೋತ್ಸವದಲ್ಲಿ ಭಾಗವಹಿಸುವಂತಹ ಒಂದು ಸಂಭ್ರಮ. ಊರ ಜನರಿಗೆಲ್ಲ ಇವತ್ತು ಅತ್ಯಂತ ಸಂತೋಷದ ಒಂದು ದಿನ. ಸಾವಿರಾರು ಸಂಖ್ಯೆಯಲ್ಲಿ ಜನ ಆಗಮಿಸ್ತಾ ಇದ್ದಾರೆ. ಬಹಳ ಮಂದಿ ಇದರಲ್ಲಿ ಚಾಕರಿ ಅಂದರೆ ಸೇವೆ ಅಂದರೆ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದ ಸೇವೆ. ಅದು ದೇವರ ಸೇವೆ. ದೇವರು ಆರೋಗ್ಯವನ್ನು ದಯಪಾಲಿಸಬೇಕು, ಕೈಕಾಲನ್ನು ಚೆನ್ನಾಗಿಟ್ಟಿರಬೇಕು, ಬುದ್ಧಿಯನ್ನು ಉದ್ದೀಪನಗೊಳಿಸಬೇಕು, ಆರೋಗ್ಯವನ್ನು ನೀಡಬೇಕು, ದುಡಿಯುವ ಶಕ್ತಿಯನ್ನು ನೀಡಬೇಕು ಎನ್ನುವಂಥ ಪ್ರಾರ್ಥನೆಯೊಂದಿಗೆ ಆ ದೇವರ ಸೇವೆಯನ್ನು ಮಾಡುವಂತಹ ಸಂಪ್ರದಾಯ ನಮ್ಮ ಹಿರಿಯರು ನಮಗೆ ತಿಳಿಸಿಕೊಟ್ಟಂತಹ ಹಾದಿ. ಕೈಲಾಸವಾಸನಾದಂತಹ ದೇವನಾದ ಈಶ್ವರನು ಕ್ರೀಡಾ ಪರ್ವತವನ್ನು ಹುಡುಕುತ್ತಾ ಬಂದನಂತೆ. ಈ ರಾಮಕುಂಜದ ಸ್ಥಳದಿಂದ ನೈಋತ್ಯ ಭಾಗದಲ್ಲಿರುವಂತಹ ಪರ್ವತದಲ್ಲಿ ಪ್ರಮಥಗಣಗಳಿಂದ ಕೂಡಿ ವಾಸ ಮಾಡಿದನು ಎನ್ನುವಂತಹ ಒಂದು ಹಿನ್ನೆಲೆ ಇದೆ. ಆ ಸ್ಥಳವನ್ನು ದೇವರಗುಡ್ಡೆ, ದೇಲಾದ್ರಿ ಅಥವಾ ಆಡು ಭಾಷೆಯಲ್ಲಿ ದೇಲಂಗುಡ್ಡೆ ಎಂದು ಕರೆಯುತ್ತಾರೆ. ಹಾಗೆಯೇ ಆ ಮಹಾದೇವನನ್ನು ಪರ್ವತವು ತನ್ನ ಮೇಲ್ಭಾಗದಲ್ಲಿ ಧರಿಸಿದುದರಿಂದ ಇದನ್ನು ದೇವಗಿರಿ ಎಂದು ಕೂಡ ಜನ ಕರೆಯುತ್ತಾರೆ. ಈ ಕುಂಜಾರಣ್ಯ ಅಂದರೆ ಪೊದೆ ಗಿಡಗಂಟಿಗಳಿಂದ ಕೂಡಿದಂತಹ ಈ ಒಂದು ಪ್ರದೇಶದಲ್ಲಿ ವಾಸ ಮಾಡಿರುವಂತಹ ಶ್ರೀರಾಮನನ್ನು ರಾಮನ ಅತಿ ಪ್ರಿಯನಾದಂತಹ ಈಶ್ವರನು ನೋಡಿ ತನ್ನ ದೇಲಾದ್ರಿ ಪರ್ವತದಿಂದ ಕುಂಜ ನಿವಾಸಿ ರಾಮ ಸನ್ನಿಧಾನದವರೆಗೆ, ಅಂದರೆ ಈಶಾನ್ಯ ಭಾಗಕ್ಕೆ ಗುಹಾದ್ವಾರದಿಂದ ಅತಿ ಗುಪ್ತನಾಗಿ ಬಂದು ಸನ್ಮಾನಿಸಿದನು ಎಂಬ ಇತಿಹಾಸವಿದೆ. ಇಂದಿಗೂ ಕೂಡ ದೇವರ ಗುಡ್ಡೆಯಲ್ಲಿ ನಾವು ಒಂದು ಬಿಲದ್ವಾರವನ್ನು ಕಾಣಬಹುದು. ಇತ್ತೀಚೆಗಿನ ಸುಮಾರು 25 ವರ್ಷಗಳ ಹಿಂದೆ ಜೀರ್ಣೋದ್ಧಾರಗೊಂಡು ಅಲ್ಲಿ ಬಿಲದ್ವಾರ ಮಂಟಪದ ರಚನೆಯಾಗಿದೆ. ಅದೇ ರೀತಿ ಶ್ರೀರಾಮಕುಂಜೇಶ್ವರ ದೇವಸ್ಥಾನದ ಪಕ್ಕದ ರಥಬೀದಿಯಲ್ಲಿ ಒಂದು ಬಿಲದ್ವಾರವಿದೆ. ಅಲ್ಲಿಗೆ ಆ ದೇವರ ಗುಡ್ಡೆಯಿಂದ ಈಶ್ವರ ದೇವರು ಬಂದಿರುವಂತಹ ನಂಬಿಕೆ ಜನರದ್ದು. ಮಾತ್ರ ಅಲ್ಲ, ಜ್ಯೋತಿಷ್ಯ ಆಧಾರದಲ್ಲಿ ಕೂಡ ಅದನ್ನು ಪುಷ್ಟೀಕರಿಸಿದಂತಹ ಸನ್ನಿವೇಶಗಳು ದೇವಾಲಯದಲ್ಲಿ ನಾವೆಲ್ಲ ಕೇಳಿದ್ದೇವೆ, ಕಂಡಿದ್ದೇವೆ, ನೋಡಿದ್ದೇವೆ. ಇಂತಹ ಬಿಲದ್ವಾರ ಮಂಟಪ ದೇವಾಲಯದ ಬಳಿಯಲ್ಲಿದೆ. ಅಲ್ಲೇ ಅದೊಂದು ಬಾವಿಯ ಆಕಾರದಲ್ಲಿದೆ. ಅದರ ಒಳಗೆ ಇಣುಕಿ ನೋಡಿದರೆ ಆ ಗುಹೆಯ ಒಂದು ಕಣ್ಣಿಗೆ ಕಂಡು ಬರ್ತದೆ. ಬಹಳ ಹಿಂದೆ ಕೆಲವು ಚಿಕ್ಕ ಮಕ್ಕಳು ಆ ಗುಹೆಯಲ್ಲಿ ಒಂದಷ್ಟು ದೂರ ಹೋದದ್ದು ಕೂಡ ಇದೆ. ಅದಕ್ಕಿಂತ ಹೆಚ್ಚು ಹೋದರೆ ಅಪಾಯಕಾರಿ ಎನ್ನುವಂತಹ ಸೂಚನೆ ಸಿಕ್ಕಿದಾಗ ಪುನಃ ಬಂದಂತಹ ಘಟನೆಗಳನ್ನು ನಾವು ಕಂಡಿದ್ದೇವೆ. ದೇಲಾದ್ರಿಯಿಂದ ಈಶಾನ್ಯಕ್ಕೆ ಇರುವ ಈ ಪ್ರದೇಶದಲ್ಲಿ ಶ್ರೀರಾಮಚಂದ್ರನು ಈ ಮೊದಲು ವಾಸ ಮಾಡುತ್ತಿರುವಲ್ಲಿ ದೇಲಾದ್ರೀಶನಾದ ಈಶ್ವರನು ಗುಹೆ ಮೂಲಕ ಲಿಂಗರೂಪದಿಂದ ಬಂದಿರುವನೆಂಬ ನಂಬಿಕೆ ಈ ಊರಿನದು.
ಅಭಯ ದೇವರುಗಳು ಶ್ರೀರಾಮ ಶ್ರೀ ಈಶ್ವರ ದೇವರು ಜೊತೆಯಾಗಿ ದೇವಳದ ಸುತ್ತ ಪ್ರದಕ್ಷಿಣಾಕಾರವಾಗಿ ಉತ್ಸವ ನಡೀತಾ ಇದೆ. ವಾದ್ಯ ತಾಳ, ಅದೇ ರೀತಿ ದೀವಟಿಗೆ ಇವುಗಳನ್ನೆಲ್ಲ ಹಿಡಿದು ಭಕ್ತ ಜನರೊಂದಿಗೆ ಈ ಉತ್ಸವ ಸಾಗ್ತಾ ಇದೆ. ಜನ ಬಹಳ ದೂರದಿಂದ ಆಗಮಿಸ್ತಾ ಇದ್ದಾರೆ. ಬಹಳ ಸಂಭ್ರಮದಿಂದ ಹಿರಿಯರು ಕಿರಿಯರಾದಿಯಾಗಿ ಎಲ್ಲರೂ ಕೂಡ ಭಕ್ತಿ ಭಾವುಕತೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. 9:30 ಗಂಟೆಯ ಬಳಿಕ ರಥವೇರಿ ದೇವರು ಸಮೀಪದ ವಿದ್ಯಾಸಂಸ್ಥೆಗಳ ಸಮೀಪದವರೆಗೆ ರಥವನ್ನು ಭಕ್ತ ಜನರೆಲ್ಲ ಎಳೆದು ಕೃತಾರ್ಥರಾಗಿ ದೇವರ ಅನುಗ್ರಹವನ್ನು ಪ್ರಾರ್ಥಿಸ್ತಾರೆ. ಅದೇ ರೀತಿ ಅದೇ ಸಂದರ್ಭದಲ್ಲಿ ಸುಡುಮದ್ದುಗಳು ಕೂಡ ಸುಡಲ್ಪಟ್ಟು ಬಹಳ ಸಂಭ್ರಮದ ಕ್ಷಣವನ್ನು ಎಲ್ಲರೂ ಕೂಡ ಕಣ್ತುಂಬಿಕೊಳ್ಳಲು ಕಾತುರರಾಗಿದ್ದಾರೆ. ಉತ್ಸವ ತಂತ್ರಿವರ್ಯರ ಮಾರ್ಗದರ್ಶನದಂತೆ ಬಹಳ ಉತ್ಸಾಹದಲ್ಲಿ ಸಾಗ್ತಾ ಇದೆ. ಭೂಮಿಯು, ಜಲವು, ಗಾಳಿಯು, ಬೆಂಕಿ, ಆಕಾಶ, ಸೋಮಯಾಜಿ, ಚಂದ್ರ, ಸೂರ್ಯಾತ್ಮಕ ಅಷ್ಟಮೂರ್ತಿಯಾದ ಮತ್ತು ಗುಹಾಂತಸ್ಥನಾದಂತಹ ಸಾಧುಗಳಿಗೆ ಅಭಯವನ್ನು ಕೊಡತಕ್ಕ ಶ್ರೀರಾಮಕುಂಜೇಶ್ವರನನ್ನು ಎಲ್ಲರೂ ಕೂಡ ಭಕ್ತಿ ಭಾವದಿಂದ ನಮಸ್ಕರಿಸ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ನಿಶ್ಚಲ ಭಕ್ತಿ ಇರುವ ಭಕ್ತರಿಗೆ ಸಮಸ್ತ ಕಾರ್ಯವನ್ನು ನಿರ್ವಿಘ್ನವಾಗಿ ಹೊಂದಿಸುವುದಕ್ಕೋಸ್ಕರ ಸ್ಪಷ್ಟ ಮಹಿಮೆಯುಳ್ಳವನು ಮತ್ತು ಈಶ್ವರನಿಂದ ಪ್ರೇರಿತನಾಗಿ ಪ್ರಥಮತಃ ಪೂಜಿತನಾಗಿ ಇರುವ ಶ್ರೀರಾಮ ಭಕ್ತ ಮಹಾಗಣಪತಿಯು ಇಲ್ಲಿ ವಿರಾಜಿಸುತ್ತಿದ್ದಾರೆ. ಈ ಎಲ್ಲ ದೇವರುಗಳನ್ನು ಕೂಡ ಭಕ್ತ ಜನರು ಆರಾಧಿಸುತ್ತಾರೆ. ಒಂದು ಕಡೆಯಿಂದ ನೇತ್ರಾವತಿ, ಇನ್ನೊಂದು ಕಡೆಯಿಂದ ಕುಮಾರಧಾರ ನದಿಗಳ ನಡುವೆ ಇರತಕ್ಕಂತಹ ಈ ಕ್ಷೇತ್ರವನ್ನು ಮಧ್ವವಿಜಯ ಗ್ರಂಥದಲ್ಲಿ ಸರಿದಂತರ ಕ್ಷೇತ್ರ ಎನ್ನುವಂತಹ ಹೆಸರಿನಿಂದ ಕರೆದಿರುವರು. ಈ ಸರಿದಂತರ ಕ್ಷೇತ್ರದಲ್ಲಿ ರಾಮಕುಂಜ ಸೇರಿಕೊಂಡಿದೆ. ಪಶ್ಚಿಮ ಘಟ್ಟದ ತಪ್ಪಲು ಪ್ರದೇಶ, ಸಮುದ್ರಕ್ಕಿಂತ ದೂರದಲ್ಲಿರುವ ಈ ಮಲೆನಾಡು ಪ್ರದೇಶದಲ್ಲಿ ಇರತಕ್ಕಂಥದ್ದು ರಾಮಕುಂಜ. ಹಿಂದಿನ ಕಾಲದಲ್ಲಿ ಒಂದು ದೇವಾಲಯ ಎಂದರೆ ಅದು ಕೇವಲ ದೇವಾಲಯ ಆಗಿರದೆ ವಿದ್ಯಾಲಯವೂ ಕೂಡ ಆಗಿತ್ತು. ಊರ ಜನರಿಗೆ, ಭಕ್ತರಿಗೆ ಅಭಯ ನೀಡುವ ಜೊತೆಗೆ ಶಿಕ್ಷಣವನ್ನು ನೀಡುವಂತಹ ಕೇಂದ್ರಗಳು ಕೂಡ ದೇವಾಲಯಗಳೇ ಆಗಿದ್ದವು. ಅದೇ ರೀತಿ ನಮ್ಮ ರಾಮಕುಂಜೇಶ್ವರ ದೇವಸ್ಥಾನದ ಮುಂಭಾಗದ ಗೋಪುರದಲ್ಲಿ ಸುಮಾರು 1919ರ ಕಾಲದಲ್ಲಿ ಊರ ಜನತೆಗೆ ಸಂಸ್ಕಾರ ಸಂಸ್ಕೃತಿಯನ್ನು ಬೋಧಿಸಬೇಕೆಂಬ ನೆಲೆಯಲ್ಲಿ ಸಂಸ್ಕೃತ ಶಿಕ್ಷಣದ ಪಾಠಶಾಲೆ ಕೂಡ ಆರಂಭಗೊಂಡದ್ದನ್ನು ಈ ಸಂದರ್ಭದಲ್ಲಿ ನಾವು ಸ್ಮರಿಸಬಹುದು. ಸುಮಾರು 1980ರವರೆಗೆ ಅಂದರೆ 60 ವರ್ಷಗಳ ಕಾಲ ದೇವಳದ ಎದುರು ಗೋಪುರದಲ್ಲೇ ಶಿಕ್ಷಣ ಸಾಗುತ್ತಾ ಬಂದಿತ್ತು. ಈ ಊರ ಅನೇಕ ಹಿರಿಯರು ಈ ದೇವಳದ ಗೋಪುರದಲ್ಲೇ ಪಾಠವನ್ನು ಕಲಿತು ಶ್ರೀರಾಮಕುಂಜೇಶ್ವರ ಸ್ವಾಮಿಯನ್ನು
ಪ್ರತಿದಿನ ಪೂಜಿಸುತ್ತಾ ನಮಸ್ಕರಿಸುತ್ತಾ ಉತ್ಸವದ ಸಂದರ್ಭದಲ್ಲಿ ದೇವರ ಸೇವೆಯನ್ನು ಮಾಡುತ್ತಾ ಬೆಳೆದು ಬಂದಂತಹ ಒಂದು ದೊಡ್ಡ ಭಕ್ತವರ್ಗ ಇದೆ. ಹಿರಿಯರು ಇಂದಿಗೂ ಕೂಡ ಅದನ್ನು ಮರೆತಿಲ್ಲ. ಸುಮಾರು 65 ವರ್ಷಗಳಿಂದ ಈ ಶಾಲೆ ಇದೀಗ ಸ್ಥಳಾಂತರಿಸಲ್ಪಟ್ಟಿದೆ. ಕಾರಣ ಇಷ್ಟೇ, ಕಾಲಕ್ಕೆ ತಕ್ಕಂತೆ ಬದಲಾಗಬೇಕಾದದ್ದು ನಿಯಮ. ಬದಲಾಗದೇ ಹೋದರೆ ಜನತೆಗೆ ತಕ್ಕ ಅವಕಾಶವನ್ನಾಗಲಿ ಅಥವಾ ನ್ಯಾಯವನ್ನಾಗಲಿ ಒದಗಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. 1980ರ ಸಮಯದಲ್ಲಿ ದೇವಾಲಯದ ಗೋಪುರದಲ್ಲಿದ್ದ ಶಾಲೆಯನ್ನು ಸ್ಥಳಾಂತರಿಸಲ್ಪಟ್ಟು ಇದೀಗ ಸಾವಿರಾರು ಮಕ್ಕಳು ವಿದ್ಯಾದಾನ ಪಡೆಯುವಂತಹ ಶ್ರೀ ರಾಮಕುಂಜೇಶ್ವರ ವಿದ್ಯಾಸಂಸ್ಥೆಗಳು ಇಲ್ಲಿವೆ. ಈ ವಿದ್ಯಾಸಂಸ್ಥೆಗಳನ್ನು ಆರಂಭಿಸುವಾಗ ಇದೇ ದೇವರ ಹೆಸರಲ್ಲೇ ಸಂಸ್ಥೆಗಳನ್ನು ಆರಂಭಿಸಿದರು. ಹಿಂದೆ ವಿದ್ಯೆ ಬುದ್ಧಿ ಕೊಡಬೇಕಿದ್ರೆ ದೇವರ ಅನುಗ್ರಹ ಬೇಕು ಎನ್ನುವಂತಹ ನಂಬಿಕೆ ಜನತೆಯದ್ದು. ವಿದ್ಯಾಸಂಸ್ಥೆಗಳನ್ನು ಆರಂಭಿಸುವಾಗ ಸ್ಥಳೀಯ ಊರಿನ ಆರಾಧ್ಯ ದೇವರ ಹೆಸರನ್ನೇ ಕೊಡುವಂತಹದ್ದು ನಮ್ಮ ಸಂಪ್ರದಾಯವಾಗಿತ್ತು. ಅದೇ ರೀತಿ ಊರಿನ ದೇವಾಲಯ ಶ್ರೀರಾಮಕುಂಜೇಶ್ವರ ಸ್ವಾಮಿ ದೇವಾಲಯ, ಊರಿನ ಹೆಸರು ರಾಮಕುಂಜ. ಆದ್ದರಿಂದ ಇಲ್ಲಿಯ ವಿದ್ಯಾಸಂಸ್ಥೆಗಳನ್ನು ನಡೆಸುವಂತಹ ಸಭೆಗೆ ಶ್ರೀ ರಾಮಕುಂಜೇಶ್ವರ ವಿದ್ಯಾವರ್ಧಕ ಸಭಾ ಎಂಬ ಹೆಸರು ಬಂತು. ಎರಡನೇ ದಿನ ಸುಮಾರು 10 ಗಂಟೆಯ ವೇಳೆಗೆ ವಿಜೃಂಭಣೆಯ ಒಂದು ಹೊರೆ ಕಾಣಿಕೆಯ ಮೆರವಣಿಗೆ ಪ್ರತಿ ವರ್ಷ ಜಾತ್ರೆಯಲ್ಲಿ ನಡೆಯುವಂಥದ್ದು ವಾಡಿಕೆ. ಆ ಹೊತ್ತಿಗೆ ಈ ವಿದ್ಯಾಸಂಸ್ಥೆಗಳಲ್ಲಿರುವ ಸುಮಾರು 2,500 ವಿದ್ಯಾರ್ಥಿಗಳು ಆ ಒಂದು ಹೊರೆ ಕಾಣಿಕೆಯ ಮೆರವಣಿಗೆಯಲ್ಲಿ ಭಾಗವಹಿಸುತ್ತಾರೆ. ಹೊರೆ ಕಾಣಿಕೆ ಅಂದರೆ ತನಗೆ ಹೊರಬಲ್ಲಷ್ಟು ಭಾರದ ಸುವಸ್ತುಗಳನ್ನು, ಭೂಮಿಯಲ್ಲಿ ಬೆಳೆದ ವಸ್ತುಗಳನ್ನು, ಅಂದರೆ ನಮ್ಮ ಉಪಯೋಗಕ್ಕೆ ಬೇಕಾದಂತಹ ವಸ್ತುಗಳನ್ನು ಹೊತ್ತು ತರಬೇಕೆಂಬ ಕಲ್ಪನೆ ನಮ್ಮ ಹಿರಿಯರದು. ಇವತ್ತಿನಂತೆ ವಾಹನಗಳ ಮೂಲಕ ಅದನ್ನು ಸಾಗಿಸುವುದಲ್ಲ, ಭಕ್ತಿಭಾವದಿಂದ ತನ್ನ ತಲೆಯ ಹೊರೆಯಲ್ಲೇ ಅದನ್ನು ತಂದು ದೇವರಿಗೆ ಅರ್ಪಿಸಿದಾಗ ಮಾತ್ರ ಅದರ ನಿಜವಾದ ಅಂತರಾರ್ಥ ತಿಳಿಯುವುದೆಂಬ ನಂಬಿಕೆ ನಮ್ಮ ಹಿರಿಯರದು. ಇವತ್ತಿಗೂ ಕೂಡ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ತನ್ನಿಂದ ಎಷ್ಟು ಸಾಧ್ಯವೋ ಅಷ್ಟನ್ನು, ಅದು ಒಂದು ತೆಂಗಿನಕಾಯಿ ಇರಬಹುದು, ತರಕಾರಿ ಇರಬಹುದು, ಬಾಳೆ ಎಲೆ ಇರಬಹುದು, ಅಕ್ಕಿ ಇರಬಹುದು, ಹೀಗೆ ತಮ್ಮಿಂದ ಏನು ಸಾಧ್ಯವೋ ಅದನ್ನು ಹಿರಿಯರು ಮಕ್ಕಳ ಕೈಯಲ್ಲಿ ಕೊಟ್ಟು ಕಳುಹಿಸುತ್ತಾರೆ. ಬಹಳ ವಿಜೃಂಭಣೆಯಿಂದ ಮೆರವಣಿಗೆಯಲ್ಲಿ ಸಾಗುವಂತಹ ಒಂದು ದೃಶ್ಯ ಅತ್ಯಂತ ನಯನ ಮನೋಹರವಾಗಿ ಶೋಭಿಸುತ್ತದೆ. ಮಾತ್ರ ಅಲ್ಲ, ವಿದ್ಯಾರ್ಥಿಗಳಿಗೆ ಒಂದು ರೀತಿಯ ಬದುಕಿನ ಪಾಠ ಕೂಡ ಇದರಿಂದ ಸಿಗ್ತದೆ. ಇಲ್ಲಿ ಕಲಿತಂತಹ ವಿದ್ಯಾರ್ಥಿಗಳಿಗೆ ಒಂದು ರೀತಿಯ ಸಾತ್ವಿಕ ಭಾವ ತುಂಬಲು ಇಂತಹ ಒಂದು ಅವಕಾಶಗಳು ಬಹಳ ಫಲಕಾರಿಯಾಗಿವೆ ಎನ್ನುವಂಥದ್ದು ಹಿರಿಯರ ಅನುಭವದ ಮಾತು. ವಿದ್ಯಾರ್ಥಿಗಳಲ್ಲಿ ಸಂಸ್ಕಾರ ಸಂಸ್ಕೃತಿ ತುಂಬಿ ಬರಬೇಕಿದ್ದರೆ ಲೌಕಿಕ ಶಿಕ್ಷಣದ ಜೊತೆಗೆ ಆಧ್ಯಾತ್ಮಿಕ ಶಿಕ್ಷಣ, ಧಾರ್ಮಿಕ ಶಿಕ್ಷಣವೂ ಕೂಡ ದೊರೆತಾಗ ಮಕ್ಕಳಲ್ಲಿ ಒಂದು ರೀತಿ ಸಮ್ಮಿಳಿತವಾದಂತಹ ಒಂದು ಜೀವನವನ್ನು, ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಆ ದೃಷ್ಟಿಯಿಂದ ಈ ವಿದ್ಯಾಸಂಸ್ಥೆಗಳ ಸನಿಹದಲ್ಲಿರುವ ಈ ದೇವಾಲಯದ ಸನಿಹದಲ್ಲಿರುವಂತಹ ವಿದ್ಯಾಲಯ, ಇವೆರಡೂ ಕೂಡ ನಮ್ಮ ಊರ ಜನತೆಯ ಒಂದು ಭಾಗ್ಯವೆಂದೇ ನಾವು ತಿಳಿಯಬೇಕು. ರಾಮಕುಂಜ ಎಂದರೆ ಇವತ್ತಿಲ್ಲಿ ಕೇವಲ ಊರಿನ ಮಂದಿ ಮಾತ್ರ ಕಲಿತಾ ಇಲ್ಲ. ಸುಮಾರು ಕಡಬ, ಪುತ್ತೂರು ತಾಲೂಕು, ಬೆಳ್ತಂಗಡಿ ತಾಲೂಕಿನ ಸಹಸ್ರಾರು ವಿದ್ಯಾರ್ಥಿಗಳು ಕೂಡ ಇಲ್ಲಿ ಬಂದು ಕಲಿತಾ ಇದ್ದಾರೆ ಎನ್ನುವಂಥದ್ದು ಬಹಳ ಸಂತಸ ಕೊಡತಕ್ಕಂತಹ ಸಂಗತಿ.
105 ವರ್ಷಗಳ ಇತಿಹಾಸವಿದೆ ಈ ವಿದ್ಯಾಸಂಸ್ಥೆಗಳಿಗೆ. ಅದಕ್ಕಿಂತಲೂ ಮಿಗಿಲಾಗಿ ವಿಶ್ವಶ್ರೇಷ್ಠ ಸಂತ ಶ್ರೀ ವಿಶ್ವೇಶತೀರ್ಥ ಸ್ವಾಮೀಜಿಯವರು ಕೂಡ ಈ ವಿದ್ಯಾಲಯದಲ್ಲೇ ತನ್ನ ಪ್ರಾಥಮಿಕ ಶಿಕ್ಷಣವನ್ನು ಪಡೆದಿರುತ್ತಾರೆ ಎನ್ನುವುದು ಬಹಳ ಹೆಮ್ಮೆಯ ಸಂಗತಿ. ರಾಷ್ಟ್ರ ಸಂತನೆಂದೇ ಖ್ಯಾತಿ ಪಡೆದಂತಹ ಶ್ರೀಗಳಿಂದಾಗಿ ಇವತ್ತು ರಾಮಕುಂಜ ಕೂಡ ರಾಷ್ಟ್ರ ಮಾತ್ರವಲ್ಲ, ಪರರಾಷ್ಟ್ರಗಳಲ್ಲಿ ಕೂಡ ತನ್ನ ಒಂದು ಹೆಸರನ್ನು ವ್ಯಾಪಿಸಿಕೊಂಡಿದೆ. ಪ್ರತಿಯೊಬ್ಬನಿಗೂ ಕೂಡ ರಾಮಕುಂಜ ಎಂದಾಕ್ಷಣ ವಿಶ್ವೇಶತೀರ್ಥರ ಒಂದು ನೆನಪು ಆಗುತ್ತದೆ. ಇದು ಕೂಡ ಈ ವಿದ್ಯಾಸಂಸ್ಥೆಗಳು ಅವರದೇ ಆಡಳಿತೆಯಲ್ಲಿ ಸುಮಾರು 70 ವರ್ಷಗಳ ಕಾಲ ಈ ವಿದ್ಯಾಸಂಸ್ಥೆಗಳು ನಡೀತಾ ಬಂದಿವೆ. ಈಗ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯವರ ನೇತೃತ್ವದಲ್ಲಿ ಈ ವಿದ್ಯಾಸಂಸ್ಥೆಗಳು ಅತ್ಯಂತ ಸಂಸ್ಕಾರಯುತವಾದಂತಹ ಶಿಕ್ಷಣವನ್ನು ನೀಡ್ತಾ ಇವೆ. ಆತ್ಮೀಯರೇ, ರಥೋತ್ಸವ 9:30 ಗಂಟೆಯಿಂದ ನಡೀಲಿಕ್ಕಿದೆ. 9 ಗಂಟೆ ಸಮೀಪಿಸಿದೆ. ಅತ್ಯಂತ ಸುಂದರವಾಗಿ ಅಲಂಕರಿಸಲ್ಪಟ್ಟ ಬ್ರಹ್ಮರಥ 2000ನೇ ಇಸವಿಯಲ್ಲಿ ಊರ ಭಕ್ತರಿಂದ ಸಮರ್ಪಿಸಲ್ಪಟ್ಟಿದೆ. ಅತ್ಯಂತ ಗಟ್ಟಿಮುಟ್ಟಾದ ಮರದಿಂದ ವಾಸ್ತು ಪ್ರಕಾರವಾಗಿ ನಿರ್ಮಿತವಾದಂತಹ ಈ ಸುಂದರ ರಥ ಇವತ್ತು ತುಂಬ ಅಲಂಕರಿಸಲ್ಪಟ್ಟಿದೆ. ಪತಾಕೆಗಳಿಂದ ಶೋಭಿಸುತ್ತಿದೆ. ರಥಶುದ್ಧಿ ಕಾರ್ಯಗಳು ತಂತ್ರಿವರ್ಯರಿಂದ ಈಗಾಗಲೇ ನಡೆದಿದೆ. ವಿದ್ಯುತ್ ದೀಪಗಳಿಂದ ಅಲಂಕರಿಸಲ್ಪಟ್ಟಿದೆ. ಹಗ್ಗವನ್ನು ಕಟ್ಟಿ ಭಕ್ತರು ಎಳೆಯುವ ಅವಕಾಶವನ್ನು ಕಲ್ಪಿಸಲಾಗಿದೆ. ನೂರಾರು ಜನ ಭಕ್ತಿ ಪುರಸ್ಸರವಾಗಿ ಆ ರಥವನ್ನು ಸುಮಾರು 200 ಮೀಟರ್ಗಳಷ್ಟು ದೂರ ಎಳೆದು ಕೃತಾರ್ಥರಾಗುವರು. ಬಹಳ ಸಂಭ್ರಮದಿಂದ ಆ ರಥ ಎಳೆಯುವಂತಹ ಒಂದು ಅವಕಾಶವನ್ನು ಜನ ಬಹಳ ಸಂತೃಪ್ತಿಯಿಂದ ಸಂತೋಷದಿಂದ ಸ್ವೀಕರಿಸ್ತಾರೆ. ಬಹಳ ಸಂತಸದ ಅದೊಂದು ವಾತಾವರಣ, ಸಂಭ್ರಮಿಸುವಂತಹ ವಾತಾವರಣ. ಇದನ್ನು ವಿಶೇಷವಾಗಿ ಅಲಂಕರಿಸುವಂತಹ ಒಂದು ಜವಾಬ್ದಾರಿ ಈ ಊರಿನ ಒಂದು ಭಾಗದ ಜನತೆಗೆ ಇದೆ. ಆನ ಎಂಬ ಒಂದು ಸ್ಥಳವಿದೆ. ರಾಮಕುಂಜ ದೇವಾಲಯದಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿ. ಬಹಳ ವರ್ಷಗಳಿಂದ ಅಲ್ಲಿಯ ಕುಟುಂಬಸ್ಥರೇ ಈ ರಥವನ್ನು ಅಲಂಕರಿಸುವಂತಹ ಒಂದು ಸೇವೆಯನ್ನು ಸೇವಾ ರೂಪದಲ್ಲಿ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಹಲವು ತಲೆಮಾರುಗಳಿಂದ ಆ ಒಂದು ಅಲಂಕರಿಸುವ ಕಾರ್ಯವನ್ನು ತಪಸ್ಸಿನೋಪಾದಿಯಲ್ಲಿ ಅದನ್ನು ನೆರವೇರಿಸ್ತಾ ಬಂದಿದ್ದಾರೆ. ಹಿರಿಯರು ಕಿರಿಯರಿಗೆ ತರಬೇತಿಯನ್ನು ಕೊಡುತ್ತಾರೆ. ಚಿಕ್ಕ ಮಕ್ಕಳು ಕೂಡ ಅದರಲ್ಲಿ ಯಾವುದೇ ಭಿನ್ನ ಭೇದವಿಲ್ಲದೆ ಸೇರಿಕೊಂಡು ಆ ಸೇವೆಯಲ್ಲಿ ತೊಡಗುವಂಥದ್ದು ಬಹಳ ನಯನ ಮನೋಹರವಾದಂತಹ ಒಂದು ದೃಶ್ಯ ಮಾತ್ರವಲ್ಲ, ಈ ಸಮಾಜಕ್ಕೆ ಒಂದು ರೀತಿಯ ಬದುಕಿನ ಪಾಠ, ಸೇವಾಭಾವವನ್ನು ಉದ್ದೀಪನಗೊಳಿಸುವಂತಹ ಒಂದು ಪಾಠ ಇದಾಗಿದೆ. ಒಂದು ಕಾಲದಲ್ಲಿ ಊರ ದೇವರ ಜಾತ್ರೆ ಅಂದರೆ ಸಮಾಜದ ಎಲ್ಲ ವರ್ಗದ ಜನ
ಒಗ್ಗೂಡಿ ನಡೆಸುವಂತಹ ಒಂದು ಸೇವೆ. ಅಲ್ಲಿ ಅರ್ಚನೆ ಇರಬಹುದು, ಬ್ಯಾಂಡು ವಾದ್ಯಗಳಿರಬಹುದು, ದೀಪಗಳನ್ನು ಹಿಡಿಯುವಂಥದ್ದಿರಬಹುದು, ದೇವರಿಗೆ ಛತ್ರ ಹಿಡಿಯುವಂಥದ್ದಿರಬಹುದು. ಹೀಗೆ ಅನೇಕ ರೀತಿಯ ಕೆಲಸ ಕಾರ್ಯಗಳು ಒಂದು ಜಾತ್ರೆಯಲ್ಲಿ ನಡೆಯಬೇಕಾಗಿವೆ. ಇನ್ನು ಪತ್ರೆ, ಪುಷ್ಪ ಇವೆಲ್ಲವನ್ನು ಸಂಗ್ರಹಿಸುವಂತಹ ಕಾರ್ಯಗಳು ಕೂಡ ಇವೆ. ಕಟ್ಟೆ ಪೂಜೆಗಳಿಗೆ ತೆರಳುವಾಗ ಹಲವಾರು ಸುವಸ್ತುಗಳನ್ನು ಜೊತೆಗೆ ಹಿಡಿದು ಸಾಗಬೇಕು. ಗ್ಯಾಸ್ ಲೈಟ್ ಇತ್ಯಾದಿಗಳನ್ನು ಹಿಡಿದು ದೇವರ ಜೊತೆಗೆ ಹೋಗಬೇಕು. ನಿಶಾನೆಗಳನ್ನು ಹಿಡಿದು ಸಾಗಬೇಕು. ಹೀಗೆ ಹಲವಾರು ರೀತಿಯ ಕೆಲಸ ಕಾರ್ಯಗಳು ಒಂದು ಉತ್ಸವದಲ್ಲಿ ನಡೆಯಬೇಕಾಗಿವೆ. ಇದಕ್ಕೆ ಎಷ್ಟು ಜನ ಇದ್ದರೂ ಸಾಕಾಗೋದಿಲ್ಲ. ಇದನ್ನು ಸಂಬಳದ ರೂಪದಲ್ಲಿ ನಡೆಸುವಂಥದ್ದು ಬಹಳ ಪ್ರಯಾಸವಾದಂತಹ ಕಾರ್ಯ. ನಮ್ಮ ಹಿರಿಯರು ಇದನ್ನು ಸೇವಾ ರೂಪದಲ್ಲಿ ನಡೆಸಿಕೊಡಬೇಕೆಂಬ ಚಿಂತನೆಯೊಂದಿಗೆ ಅನಾದಿ ಕಾಲದಿಂದಲೂ ಕೂಡ ಒಂದೊಂದು ಜಾತಿಯ ಜನಕ್ಕೆ ಒಂದೊಂದು ಕೆಲಸವನ್ನು ವಹಿಸುವ ಮೂಲಕ ಉತ್ಸವಾದಿಗಳು ಬಹಳ ವಿಜೃಂಭಣೆಯಿಂದ ನಡೆಯುವಂಥ ಸಂಪ್ರದಾಯವನ್ನು ಬಹಳ ವರ್ಷಗಳ ಹಿಂದೆ ಚಿಂತಿಸಿ ಅದನ್ನು ಹಮ್ಮಿಕೊಂಡಿದ್ದಾರೆ. ಅದೇ ಪ್ರಕಾರ ಇಂತಹ ಹಳ್ಳಿ ಪ್ರದೇಶದಲ್ಲಿ ಸೇವಾ ರೂಪದಲ್ಲಿ ಅನೇಕ ಜನ ಹಲವಾರು ದಿನಗಳ ಕಾಲದಿಂದ ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ರಾತ್ರಿ ಹಗಲೆನ್ನದೆ ನಿದ್ದೆ, ಹಸಿವು ಇವೆಲ್ಲವನ್ನು ಬದಿಗೊತ್ತಿ ಅದು ಕೂಡ ದೇವರ ಜೊತೆಗೆ ಸಾಗುವುದೆಂದರೆ ಚಪ್ಪಲಿ ಧರಿಸುವಂತಿಲ್ಲ, ಬರೆಗಾಲಲ್ಲಿ ದೇವರ ಜೊತೆಗೆ ಸಾಗಬೇಕು. ಇದೊಂದು ವೃತದ ಮಾದರಿಯಲ್ಲಿ ಈ ಸೇವೆಯನ್ನು ಊರ ಜನತೆ ಬಹಳ ಭಕ್ತಿ ಭಾವದಿಂದ ಇದನ್ನು ನಡೆಸಿಕೊಡ್ತಾ ಇರೋದರಿಂದ ಒಂದೂರ ಜಾತ್ರೆ ಅಷ್ಟೊಂದು ವಿಜೃಂಭಣೆಯಿಂದ ನಡೀಲಿಕ್ಕೆ ಸಾಧ್ಯ ಆಗ್ತದೆ. ಅದು ಕೇವಲ ರಾಮಕುಂಜದಲ್ಲಿ ಮಾತ್ರ ಅಲ್ಲ, ಭಾರತದಾದ್ಯಂತ ಇಂತಹ ಒಂದು ಸೇವಾ ರೂಪದ ಕಲ್ಪನೆಯನ್ನು, ಒಂದು ಆಶಯವನ್ನು ದೇವಾಲಯಗಳಲ್ಲಿ ಹಿರಿಯರು ಬಿತ್ತಿ ಹೋದುದರಿಂದ ಒಂದೊಂದು ಊರಲ್ಲಿ ಬಗೆ ಬಗೆಯ ಸಂಪ್ರದಾಯಗಳಿರಬಹುದು, ಆದರೆ ಉದ್ದೇಶ ಒಂದೇ, ಜನ ಎಲ್ಲ ಉತ್ಸವಗಳಲ್ಲಿ ಭಾಗಿಗಳಾಗಬೇಕು. ಇದು ಎಲ್ಲರ ಉತ್ಸವವಾಗಬೇಕು. ಐಕ್ಯತೆ ಮೂಡಿಬರಬೇಕು, ಸೌಹಾರ್ದತೆ ಮೂಡಿಬರಬೇಕು. ನಮ್ಮ ಮಕ್ಕಳಿಗೂ ಕೂಡ ಮುಂದಿನ ಬದುಕಿಗೆ ಒಂದು ಪಾಠವಾಗಬೇಕು. ಹೀಗೆ ಹಲವಾರು ಆಶಯಗಳನ್ನು ಹೊಂದಿರುವಂತಹ ಒಂದೂರ ಜಾತ್ರೆ ಒಂದು ರೀತಿ ಬದುಕಿನ ಶಿಕ್ಷಣವನ್ನು ನೀಡ್ತದೆ. ಭಾರತದಾದ್ಯಂತ ದೇವಾಲಯಗಳಿಗೆ ಸುಮಾರು 1-1.5 ಸಾವಿರ ವರ್ಷಗಳ ಇತಿಹಾಸವಿದೆ ಎನ್ನುವಂಥದ್ದು ಹಿರಿಯರ ಅಂಬೋಣ. ಕೃತಯುಗ, ತ್ರೇತಾಯುಗದಲ್ಲಿ ದೇವರ ವಿಗ್ರಹಗಳ ಅಗತ್ಯ ಇರಲಿಲ್ಲ. ತಪಸ್ಸಿನ ಮೂಲಕ ದೇವರನ್ನು ಕಾಣಬಲ್ಲಂತಹ ಶಕ್ತಿ ಅಂದಿನ ಜನತೆಗೆ ಇತ್ತು. ಅಂದು ಧರ್ಮ ಸಾಮ್ರಾಜ್ಯವೇ ಪ್ರಧಾನವಾಗಿತ್ತು. ಮನೆಗಳಿಗೆ ಬಾಗಿಲುಗಳು ಇರಲಿಲ್ಲ. ಸತ್ಯ, ನ್ಯಾಯ, ನಿಷ್ಠೆಯ ಮೂಲಕ ಬದುಕನ್ನು ಕಟ್ಟಿಕೊಳ್ತಾ ಇದ್ದರು. ಅಶಾಂತಿ ಇವತ್ತಿನಂತೆ ಇರಲಿಲ್ಲ. ಇದಕ್ಕೆಲ್ಲ ಕಾರಣ ಅಂದಿನ ಧಾರ್ಮಿಕ ಭಾವನೆಗಳು ಕಾರಣ. ಕ್ರಮೇಣ ಅದು ಕಡಿಮೆಯಾಗುತ್ತಾ ಬಂದಂತೆ ದೇವರನ್ನು ಕಾಣುವಂತಹ ಶಕ್ತಿ ನಮ್ಮ ಜನತೆಯಲ್ಲಿ ಕಡಿಮೆಯಾದಾಗ ವಿಗ್ರಹಗಳನ್ನು ಸ್ಥಾಪಿಸುವ ಮೂಲಕ ನಮ್ಮ ರಾಜ ಮಹಾರಾಜರುಗಳು ದೇವಾಲಯದ ಕಲ್ಪನೆಯನ್ನು ಬಿತ್ತಿದರು ಅಂತ ನಮ್ಮ ಹಿರಿಯರು ಹೇಳುವಂಥ ಮಾತು. ಪ್ರತಿ ಊರಿನಲ್ಲಿ ಕೂಡ ದೇವಾಲಯಗಳನ್ನು ನಿರ್ಮಿಸಿ, ದೇವಾಲಯ ನಿರ್ಮಾಣಗೊಳ್ಳುವಾಗ
ಅದಕ್ಕೂ ಒಂದು ಹಿನ್ನೆಲೆ ಇರ್ತದೆ. ಆ ಊರಿನ ಸಂಪ್ರದಾಯ, ಹಿನ್ನೆಲೆ, ಇತಿಹಾಸ, ಪ್ರಕೃತಿ ಇದಕ್ಕೆ ತಕ್ಕಂತಹ ದೇವಾಲಯಗಳು ಅಲ್ಲಿ ನಿರ್ಮಾಣಗೊಳ್ಳುವುದು ವಾಡಿಕೆ. ಅಂತಹ ದೇವಾಲಯಗಳು ಅದು ದೊಡ್ಡದೇ ರೀತಿಯಲ್ಲಿ ಆಗಬೇಕೆಂದಿರಲಿಲ್ಲ. ಊರ ಜನರ ಶಕ್ತಿ ಭಕ್ತಿಗೆ ತಕ್ಕಂತೆ ಗುಡಿಗೋಪುರಗಳ ಮೂಲಕ ಅದನ್ನು ನಿರ್ಮಾಣಗೊಳಿಸಿದರು. ರಾಜ ಮಹಾರಾಜರುಗಳು ಕೂಡ ಅದಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದರು. ಯಾಕೆಂದರೆ ಒಂದು ಊರಿನ ಸುಭೀಕ್ಷೆ ನಡೆಯಬೇಕಾದರೆ ಆ ಊರಿನ ದೇವಾಲಯದ ಅಭಿವೃದ್ಧಿ ಆಗಬೇಕಂತೆ. ದೇವಾಲಯ ಅಭಿವೃದ್ಧಿಗೊಂಡರೆ, ದೇವಾಲಯ ಸುಂದರವಾಗಿದ್ದರೆ, ಅಲ್ಲಿಯ ಉತ್ಸವಾದಿಗಳು ಬಹಳ ಸುಸಜ್ಜಿತವಾಗಿ ನಡೆದರೆ ಆ ಊರು ಅತ್ಯಂತ ಸಂಸ್ಕಾರವಂತ ಊರು ಎಂಬುದು ಹಿರಿಯರ ಒಂದು ನಂಬಿಕೆ. ಒಂದು ಊರಿನ ದೇವಾಲಯ, ವಿದ್ಯಾಲಯ ನೋಡಿ ಆ ಊರು ಹೇಗೆ ಉಂಟು ಎಂಬುದನ್ನು ಅಳತೆಗೋಲಾಗಿ ಸ್ವೀಕರಿಸಬಹುದಂತೆ. ಹಾಗೆ ಒಂದು ಊರಿನ ದೇವಾಲಯದ ಅಭಿವೃದ್ಧಿಗಾಗಿ, ಸಂಸ್ಕಾರಕ್ಕಾಗಿ ಅಲ್ಲಿ ಬಹಳ ಒತ್ತು ಕೊಡುತ್ತಾ ಇದ್ದಂತಹ ಒಂದು ಕಾಲವಿತ್ತು. ಮಾತ್ರ ಅಲ್ಲ, ಒಂದು ಊರಿನಲ್ಲಿ ದೇವಾಲಯಕ್ಕೆ ಸಮೀಪವಾಗಿ ಪುಷ್ಕರಣಿ ಅಂದರೆ ಒಂದು ದೊಡ್ಡದಾದ ಕೆರೆ, 4 ದಿಕ್ಕುಗಳಲ್ಲಿ ಕೂಡ ಅದಕ್ಕೆ ಇಳಿದು ಸ್ನಾನ ಅಥವಾ ಪ್ರೋಕ್ಷಣೆ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸುವಂತಹ ಒಂದು ದೊಡ್ಡ ಕೆರೆ ಊರಲ್ಲಿ ರಾಜ ಮಹಾರಾಜುಗಳು ನಿರ್ಮಿಸ್ತಾ ಇದ್ದರಂತೆ. ಅದೇ ರೀತಿ ಒಂದು ದೇವರ ಕಾಡು ಅಂದರೆ ಅಲ್ಲಿಗೆ ಅನ್ಯರು ಯಾರು ಪ್ರವೇಶಿಸುವಂತಹ ಅವಕಾಶ ಇರಲಿಲ್ಲ. ಸಾಕಷ್ಟು ಮರಮುಟ್ಟುಗಳು ಅಲ್ಲಿ ಬೆಳೆದು ನಿಂತಿರುತ್ತಿದ್ದವು, ಅದನ್ನು ಕಡಿಯುವ ಹಾಗಿರಲಿಲ್ಲ. ಹೀಗೆ ಒಂದು ಊರು ಅಂತಂದರೆ ಒಂದು ದೇವರ ಕಾಡು, ಒಂದು ಪುಷ್ಕರಣಿ, ಒಂದು ದೇವಾಲಯ. ದೇವಾಲಯದಲ್ಲಿ ಗುರುಕುಲ ಶಿಕ್ಷಣವನ್ನು ಕೂಡ ಕೊಡ್ತಾ ಇದ್ದರು. ಇದು ಒಂದೂರಿನ ಧಾರ್ಮಿಕ ಸಂಪನ್ನತೆಗೆ, ಸಾತ್ವಿಕತೆಗೆ ಇದು ಬಹಳ ಪ್ರೇರಣಾದಾಯಕವಾಗಿತ್ತು ಅಂತ ನಮ್ಮ ಹಿರಿಯರು ಇದನ್ನು ಸಾಧಿಸಿ ತೋರಿಸಿದ್ದಾರೆ, ಸಾರಿ ಹೇಳಿದ್ದಾರೆ. ಹಾಗೆ ದೇವಾಲಯಗಳು ಕಾಲಕ್ರಮೇಣ ಬದಲಾವಣೆಗೊಳ್ಳುತ್ತಾ ಬಂದವು. ಗಟ್ಟಿಮುಟ್ಟಾದಂತಹ ಜನರ ಭಕ್ತಿ ಭಾವದಿಂದ ಗಟ್ಟಿಮುಟ್ಟಾದಂತಹ ಶಿಲಾಮಯ ದೇವಾಲಯಗಳು ಕೂಡ ನಿರ್ಮಾಣಗೊಳ್ಳುತ್ತಾ ಬಂದವು. ಕಾಲಕ್ರಮೇಣ ವಿದ್ಯುತ್ ದೀಪ ಊರಿಗೆ ಕಾಲಿಟ್ಟಾಗ ದೇವಾಲಯಗಳ ಸುತ್ತಮುತ್ತ ಪ್ರಜ್ವಲಿಸುವ ವಿದ್ಯುತ್ ದೀಪಗಳ ಮೂಲಕ ಅಲಂಕರಿಸುವ ಕಾರ್ಯ ಆರಂಭಗೊಂಡಿತು. ಹಿಂದೆ ಕೇವಲ ದೀಟಿಕೆಯನ್ನೇ ಹಿಡಿದು ಆ ಮೂಲಕ ಜಾತ್ರೆಗಳು ನೆರವೇರ್ತಾ ಇತ್ತು. ಕಾಲಕ್ರಮೇಣ ಗ್ಯಾಸ್ ಲೈಟನ್ನು ಬಳಸಲಿಕ್ಕೆ ಆರಂಭಿಸಿದರು. ಹೀಗೆ ಕಾಲಕ್ಕೆ ತಕ್ಕಂತೆ ಉತ್ಸವದ ಕಾರ್ಯಕ್ರಮಗಳು ಕಾಲಕ್ಕೆ ತಕ್ಕಂತೆ ಬದಲಾಗುತ್ತಾ ಬಂದದ್ದನ್ನು ಕೂಡ ನಾವು ಕಾಣಬಹುದು. ಇವತ್ತು ಜಗಮಗಿಸುವ ವಿದ್ಯುತ್ ದೀಪದಿಂದ ಅಲಂಕೃತಗೊಂಡಂತಹ ಈ ಸುಂದರ ವಾತಾವರಣದಲ್ಲಿ ಈಗ ರಥೋತ್ಸವಕ್ಕೆ ಸಿದ್ಧಗೊಳ್ತಾ ಇದ್ದಾರೆ. ಭಕ್ತರೆಲ್ಲ ರಥದ ಪೂಜೆ ನಡೆಯುವಂತಹ ಜಾಗದಲ್ಲಿ ಸುತ್ತಮುತ್ತಲು ಕಾರ್ಯಕರ್ತರ ನಿರ್ದೇಶನದಂತೆ ಅಲ್ಲಿ ಸೇರುತ್ತಾ ಇದ್ದಾರೆ. ದೇವರ ಉತ್ಸವವನ್ನು ಕಣ್ತುಂಬಿಕೊಳ್ಳುವಂಥ ಕ್ಷಣಕ್ಕೆ ಕಾತರರಾಗಿದ್ದಾರೆ. ಅಲ್ಲಿ ದೇವರ ನೃತ್ಯ ನಡೆದು, ಭೂತನೃತ್ಯ ನಡೆದು, ಆ ಬಳಿಕ ದೇವರು ರಥವೇರುತ್ತಾರೆ. ಆ ಕ್ಷಣದಲ್ಲಿ ಸುಡುಮದ್ದುಗಳನ್ನು ಸುಡುವ ಕಾರ್ಯಕ್ರಮ ನಡೀಲಿಕ್ಕಿದೆ. ಆ ಬಳಿಕ ಭಕ್ತರು ಹಗ್ಗವನ್ನು ಎಳೆಯುವ ಮೂಲಕ, ನೂರಾರು ಕೈಗಳು ಆ ರಥವನ್ನು ಎಳೆಯುವ ಮೂಲಕ ಸುಮಾರು 200 ಮೀಟರ್ಗಳಷ್ಟು ದೂರ ರಥವನ್ನು ಎಳೆದು ಸಾಗುತ್ತಾರೆ. ಇದರಿಂದ ನಾವು ಒಂದು ಸಂಗತಿಯನ್ನು ಅರ್ಥೈಸಿಕೊಳ್ಳಬೇಕು. ಅಷ್ಟು ಗಟ್ಟಿಮುಟ್ಟಾದ ಭಾರವುಳ್ಳ ಆ ರಥ ಸಾಗಬೇಕಿದ್ದರೆ
ಅದಕ್ಕೆ ಯಂತ್ರ ಜೋಡಿಸುವ ಕ್ರಮವಿಲ್ಲ. 10 ಜನ ತಮ್ಮ ಶಕ್ತಿಯನ್ನು ಹಾಕುವ ಮೂಲಕ 10 ಜನರ ಕೈ ಹಿಡಿದು ಎಳೆಯುವ ಮೂಲಕ ಆ ರಥ ಸಾಗಬೇಕು. ಅಲ್ಲಿ ಜಾತಿ ಭೇದವಿಲ್ಲ, ಎಲ್ಲ ವರ್ಗದ ಜನ ಕೈ ಎತ್ತು ಆ ರಥವನ್ನು ಎಳೆಯುತ್ತಾರೆ. ಹೀಗೆ ಊರಿನ ಎಲ್ಲ ಕೆಲಸ ಕಾರ್ಯಗಳು ಕೂಡ 10 ಕೈಗಳು ಸೇರಿ ಸಮಾಜಕ್ಕೆ ಉಪಯೋಗವಾದಂತಹ ಕಾರ್ಯಗಳು ಆ ಊರಲ್ಲಿ ನಡೆಯಬೇಕು. ಬಲು ಕಷ್ಟದಲ್ಲಿರುವಂತಹ ಜನತೆಗೆ ಕೂಡ 10 ಕೈಗಳು ಸೇರಿ ಸಹಾಯ ಮಾಡಬೇಕು. ಬಹಳ ಸಂಕಷ್ಟದಲ್ಲಿರುವವರಿಗೆ ಧನ ಸಹಾಯವನ್ನು ನೀಡುವ ಮೂಲಕ ಸಹಕರಿಸಬೇಕು ಎನ್ನುವಂತಹ ಒಂದು ಸಂದೇಶವನ್ನು ಸಾರುವಂತಹ ಒಂದು ಕಾರ್ಯಕ್ರಮ ಇದು. ಒಂದು ಊರ ಜಾತ್ರೆ ಅಂದರೆ ನಮಗಾಗಿ, ದೇವರಿಗಾಗಿ ಇಷ್ಟೊಂದು ವಿಜೃಂಭಣೆಯಿಂದ ಅವಶ್ಯವಿಲ್ಲ. ನಾವೆಲ್ಲ ನಮ್ಮ ಭಕ್ತಿಯನ್ನು ತೋರಲು ದೇವರು ಕೊಟ್ಟಿರುವಂತಹ ನಮ್ಮ ಸಂಪತ್ತನ್ನು ಆ ದೇವರಿಗೆ ಅರ್ಪಿಸಲು ಇರುವಂತಹ ಈ ಒಂದು ವಿಜೃಂಭಣೆಯ ಉತ್ಸವ. 10 ಜನರ ಸಹಾಯ ಪಡೆದು ಈ ಉತ್ಸವಗಳು ನಡೆಯುತ್ತವೆ. ಹಿಂದೆ ಮಹಾರಾಜರುಗಳ ಕಾಲದಲ್ಲಿ ದೇವಾಲಯದ ಜಾತ್ರೆಗೋಸ್ಕರ ಉಂಬಳಿ ಬಿಡುತ್ತಿದ್ದರಂತೆ. ಭೂಮಿಯನ್ನು ಉಂಬಳಿ ಬಿಡುತ್ತಿದ್ದರು. ಅದರಲ್ಲಿ ಬಂದಂತಹ ಫಲವಸ್ತುಗಳನ್ನು ದೇವಾಲಯಗಳಿಗೆ ಅರ್ಪಿಸುವ ಮೂಲಕ ಅಲ್ಲಿಯ ಜಾತ್ರೆ, ಹಬ್ಬ ಹರಿದಿನಗಳು ನಡೀತಾ ಇತ್ತು. ಕಾಲಕ್ರಮೇಣ ಉಂಬಳಿ ಬಿಟ್ಟ ಭೂಮಿಗಳು ಕಾಲಕ್ಕೆ ತಕ್ಕಂತೆ ಬದಲಾದಂತಹ ಕಾನೂನು ನಿಯಮಗಳಿಗೆ ಅನುಸಾರವಾಗಿ ಅದು ದುಡಿಯುವವನ ಪಾಲಾಯಿತು. ಆ ಬಳಿಕ ಜನತೆ ತಮ್ಮ ಆರ್ಥಿಕ ಸಹಾಯವನ್ನು ಕೊಡುವ ಮೂಲಕ ಇಂದಿನ ದಿನಗಳಲ್ಲಿ ಉತ್ಸವಾದಿಗಳು ನಡೀತವೆ. ಸುಮಾರು 50 ವರ್ಷಗಳ ಹಿಂದೆ ಕೂಡ ಕೇವಲ ಫಲವಸ್ತುಗಳನ್ನೇ ಕೊಟ್ಟು ದೇವಾಲಯದ ಉತ್ಸವಗಳು ನಡೀತಾ ಇತ್ತು. ಇಲ್ಲಿ ಭೂತ ಕಟ್ಟುವ ವರ್ಗದವರಿಗೆ ಅಕ್ಕಿಯನ್ನೇ ಪಡಿಯಕ್ಕಿಯನ್ನಾಗಿ ಕೊಡುವಂತಹ ಸಂಪ್ರದಾಯವಿತ್ತು. ದೇವಳದ ಅರ್ಚಕರಿಗೆ ತಿಂಗಳಿಗೆ ಇಂತಿಷ್ಟು ಅಕ್ಕಿಯನ್ನು ಪಡಿಯಕ್ಕಿಯಾಗಿ ಕೊಡುವಂತಹ ಸಂಪ್ರದಾಯ ಇತ್ತು. ಹೀಗೆ ವಸ್ತು ರೂಪದಲ್ಲೇ ಕೆಲಸ ಮಾಡುವವರಿಗೆಲ್ಲ ಸಹಾಯ ಅಥವಾ ಒಂದು ರೀತಿಯ ಪ್ರಸಾದ ರೂಪದಲ್ಲಿ ಕೊಡುವಂತಹ ಪದ್ಧತಿ ಊರಲ್ಲಿತ್ತು. ಇತ್ತೀಚೆಗಿನ ದಿನಗಳಲ್ಲಿ ಕೃಷಿಯಲ್ಲಿ ಪಲ್ಲಟಗೊಂಡಿದೆ. ದವಸ ಧಾನ್ಯಗಳನ್ನು ಊರ ಜನ ಬೆಳೆಯುತ್ತಾ ಇಲ್ಲ. ಇವತ್ತು ವಾಣಿಜ್ಯ ಬೆಳೆಗಳು ಊರಲ್ಲಿ ವಿಜೃಂಭಿಸುತ್ತಿವೆ. ಆ ವಾಣಿಜ್ಯ ಬೆಳೆಗಳನ್ನು ಅರ್ಪಿಸಿದಾಗ ಅದು ನಮ್ಮ ಆಹಾರ ತಯಾರಿಕೆಗೆ ಅನುಕೂಲವಾಗುವುದಿಲ್ಲ. ಆದ್ದರಿಂದ ಇವತ್ತು ಆರ್ಥಿಕ ರೂಪದಲ್ಲಿ ಸಹಾಯವನ್ನು ಕೊಡುವ ಮೂಲಕ ದೇವಳದ ಎಲ್ಲ ಕೆಲಸ ಕಾರ್ಯಗಳು ಕೂಡ ನಡೀತಾ ಇವೆ. ಒಂದಲ್ಲ 100 ಕೈಗಳು ಊರಿನ ಪ್ರತಿ ಮನೆಯಿಂದ ಇದಕ್ಕೆ ತಮ್ಮ ಸಹಕಾರವನ್ನು ನಮ್ಮ ಕರ್ತವ್ಯ ಎನ್ನುವಂಥ ಭಾವನೆಯಿಂದ ಕೊಡುವ ಮೂಲಕ ಉತ್ಸವ ಬಹಳ ವಿಜೃಂಭಣೆಯಿಂದ ನಡೀತಾ ಇವೆ. ಜೀರ್ಣೋದ್ಧಾರ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಜನ ಸಹಕಾರವನ್ನು ಕೊಡ್ತಾ ಇದ್ದಾರೆ. 2000ರಲ್ಲಿ ಇತ್ತೀಚೆಗಿನ ವರ್ಷಗಳಲ್ಲಿ 1964ರಲ್ಲಿ ನಡೆದ ಅತ್ಯಂತ ಸರಳ ರೀತಿಯ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ನೆನೆಸಿಕೊಳ್ಳುವ ಹಿರಿಯರು ಇವತ್ತಿಗೂ ಕೂಡ ಇದ್ದಾರೆ. ಆ ಕಾಲದಲ್ಲಿ ಹಣಕಾಸಿನ ವ್ಯವಹಾರ ಬಹಳ ಕಡಿಮೆ ಇತ್ತು. ವಸ್ತುರೂಪದ ವ್ಯವಹಾರ ಮಾತ್ರ ನಡೀತಾ ಇತ್ತು. ಆ ಬಳಿಕ 2000ನೇ ಇಸವಿಯಲ್ಲಿ ಜೀರ್ಣೋದ್ಧಾರ ಕಾರ್ಯಕ್ರಮ ನಡೆಯಿತು. ದೇವಾಲಯವನ್ನು ನವೀಕರಣ, ಅದೇ ರೀತಿ ರಥ ನಿರ್ಮಾಣ, ದೇವಳದ ಛಾವಣಿಗೆ ತಾಮ್ರದ ಹೊದಿಕೆ ಇತ್ಯಾದಿ ಕೆಲಸ ಕಾರ್ಯಗಳನ್ನು ಊರ ಪರವೂರ ಭಕ್ತರ ನೆರವಿನಿಂದ ಮಾಡಿದ್ದು ಇನ್ನೂ ಕೂಡ ಈ ಊರಿನ ಜನತೆಗೆ ನೆನಪಿದೆ. ಆ ಬಳಿಕ 2012ರಲ್ಲಿ ದೇವಳದ ಸುತ್ತು ಪೌಳಿ, ಅದೇ ರೀತಿ ಇನ್ನಿತರ ಕೆಲಸ ಕಾರ್ಯಗಳನ್ನು ಮಾಡುವ ಮೂಲಕ ದೇವಳಕ್ಕೆ ಅಗತ್ಯವುಳ್ಳ ವಸ್ತುಗಳನ್ನು ಸಿದ್ಧಗೊಳಿಸುವ ಮೂಲಕ ದೇವಾಲಯವನ್ನು
ಅನೇಕ ಜನರ ಸಹಾಯ ಹಸ್ತದೊಂದಿಗೆ ಜೀರ್ಣೋದ್ಧಾರಗೊಳಿಸಲಾಗಿದೆ. ಅತ್ಯಂತ ಸುಂದರವಾಗಿ ಕಾಣ್ತಾ ಇರುವಂತಹ ಶ್ರೀ ರಾಮಕುಂಜೇಶ್ವರ ದೇವಾಲಯ ಭಕ್ತ ಜನರಿಗೆ ಭರವಸೆಯ ಒಂದು ಕ್ಷೇತ್ರವಾಗಿದೆ. ಪ್ರತಿ ಸೋಮವಾರ ಈಶ್ವರ ದೇವರಿಗೆ ವಿಶೇಷವಾದಂತಹ ದಿನ ಸೋಮವಾರ ದಿನ ವಿಶೇಷವಾಗಿ ಭಕ್ತರು ಆಗಮಿಸಿ ರುದ್ರಾಭಿಷೇಕವನ್ನು ರುದ್ರನಿಗೆ ಈಶ್ವರ ಅಭಿಷೇಕ ಪ್ರಿಯ. ಈಶ್ವರನಿಗೆ ಅಭಿಷೇಕ ಮಾಡಿದಷ್ಟು ಅವ ಬಹಳ ತನ್ಮಯತೆಯಿಂದ ಭಕ್ತರನ್ನು ಅನುಗ್ರಹಿಸುತ್ತಾನೆ ಎನ್ನುವಂತಹ ನಂಬಿಕೆ ಜನತೆಯದು. ಅದೇ ರೀತಿ ಈಶ್ವರ ದೇವಸ್ಥಾನದಲ್ಲಿ ತಾಮ್ರ ಹೊದಿಸುವಂತಹ ಕಾರ್ಯಕ್ರಮವು ಕೂಡ ಅದೇ ರೀತಿಯ ಒಂದು ಉದ್ದೇಶದಿಂದ ನಡೀತದೆ. ಹೀಗೆ ಸೋಮವಾರ ವಿಶೇಷವಾದಂತಹ ಕಾರ್ಯಕ್ರಮ ದೇವಾಲಯದಲ್ಲಿ. ವಾರ್ಷಿಕ ಪರ್ವ ದಿನಗಳು ನಡೀತಾ ಇರ್ತವೆ. ವಿಶೇಷವಾಗಿ ವಾರ್ಷಿಕೋತ್ಸವ ಊರ ಜಾತ್ರೆ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಅದಕ್ಕೋಸ್ಕರವೇ ವಿಶೇಷವಾದಂತಹ ಸಮಿತಿಗಳನ್ನು ಸರಕಾರದ ಮಾರ್ಗದರ್ಶನದಂತೆ ಅದನ್ನು ರಚಿಸಿ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿರುತ್ತಾರೆ. ಎಲ್ಲವೂ ಕೂಡ ಪಾರದರ್ಶಕವಾಗಿ ಇಲ್ಲಿ ನಡೆದು ಭಕ್ತರಿಗೆ ಬಹಳ ಅನುಕೂಲಕರವಾದಂಥ ವಾತಾವರಣವನ್ನು ನಿರ್ಮಿಸುವ ಕಾರ್ಯಗಳು ನಡೀತಾ ಇರ್ತವೆ. ನಾವು ಬಹಳ ಗುರುತಿಸಲೇಬೇಕಾದಂತಹ ಸಂಗತಿ ಅಂತಂದರೆ, ಯುವಕರು ತಮ್ಮ ಹಿರಿಯರಿಂದ ಬಂದಿರತಕ್ಕಂಥ ಸೇವಾ ಬದ್ಧತೆಯನ್ನು ಮೆರೆಯುತ್ತಾ ಇದ್ದಾರೆ. ಹಲವು ತಲೆಮಾರುಗಳಿಂದ ಈ ದೇವಾಲಯದಲ್ಲಿ ಕೆಲವೊಂದು ಕೆಲಸ ಕಾರ್ಯಗಳನ್ನು ಜನ ನಡೆಸ್ತಾ ಬಂದಿದ್ದಾರೆ. ಅದು ಶಿಲಾಲು ಹಿಡಿಯುವಂಥ ಕೆಲಸ ಇರ್ಬೋದು, ನಿಶಾನೆಗಳನ್ನು ಹಿಡಿಯುವಂಥ ಕೆಲಸ ಇರ್ಬೋದು, ಪತ್ರೆ ಪುಷ್ಪ ಇವುಗಳನ್ನು ಸಂಗ್ರಹಿಸುವಂಥ ಕೆಲಸ ಕಾರ್ಯಗಳಿರ್ಬೋದು. ಹೀಗೆ ಅನೇಕ ಕೆಲಸ ಕಾರ್ಯಗಳನ್ನು ತಮ್ಮ ಹಿರಿಯರು ಯಾರು ನಡೆಸಿಕೊಂಡು ಬಂದಿದ್ದಾರೋ ಅದನ್ನು ಇವತ್ತು ಕಿರಿಯರಿಗೆ ವರ್ಗಾಯಿಸಿ ಇದು ನಿನ್ನ ಕರ್ತವ್ಯ, ಇದನ್ನು ನೀನು ಮಾಡಲೇಬೇಕು ಎನ್ನುವಂತಹ ಜವಾಬ್ದಾರಿಯನ್ನು ಅವರಿಗಿತ್ತು ಹಿರಿಯರು ಅವರ ಕೈಗೆ ಕೊಟ್ಟಿದ್ದಾರೆ. ಇವತ್ತಿಗೂ ಕೂಡ ಪರವೂರಲ್ಲಿ ಉದ್ಯೋಗದಲ್ಲಿ ಇದ್ದವರು ಕೂಡ ಇಲ್ಲಿ ಬಂದು ಇದು ನನ್ನ ಕುಟುಂಬದ ಕೆಲಸ, ನಾನಿದನ್ನು ನೆರವೇರಿಸಲೇಬೇಕು ಎನ್ನುವಂತಹ ಒಂದು ಕಾಳಜಿಯಿಂದ ಉದ್ಯೋಗದಲ್ಲಿ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡುವವರು ಕೂಡ ಈ ದೇವರ ಸೇವೆಯನ್ನು ಇಲ್ಲಿ ಮಾಡಿ ಹೋಗುವಂಥದ್ದು ಬಹಳ ನಾವು ಗುರುತಿಸಬೇಕಾದಂತಹ ಒಂದು ಕಾರ್ಯ. ಇದು ತನ್ನ ಬದ್ಧತೆಯನ್ನು ತೋರಿಸುವಂತಹ ಒಂದು ಕಾರ್ಯ. ಇದನ್ನು ನಾವು ನೋಡಿ ಇನ್ನಿತರರು ಕೂಡ ಅದೇ ರೀತಿಯ ಸೇವೆಯನ್ನು ಮಾಡುವ ಮೂಲಕ ನಮ್ಮಲ್ಲಿ ಸಾತ್ವಿಕತೆಯನ್ನು ತುಂಬಿಕೊಳ್ಳಬೇಕು ಎನ್ನುವಂಥದ್ದನ್ನು ನಾವು ಪಾಠ ಕಲಿಯಬಹುದು. ಪೂರ್ವ ಪರಂಪರೆಯಂತೆ ಉತ್ಸವ ಹಬ್ಬ ಹರಿದಿನಗಳು ನಡೆಯಬೇಕೆಂಬ ಒಂದು ಪದ್ಧತಿ ಇದೆ. ಇದು ದೇಶದಾದ್ಯಂತ ಎಲ್ಲ ದೇವಾಲಯಗಳಲ್ಲಿ ಕೂಡ ಪ್ರಾದೇಶಿಕವಾಗಿ ಭಿನ್ನವಾಗಿರಬಹುದು. ಆಯಾಯ ಊರಿನ ಸಂಪ್ರದಾಯಕ್ಕೆ ತಕ್ಕಂತೆ ಅಲ್ಲಿಯ ಉತ್ಸವಾದಿಗಳು ನಡೆಯುವಂಥದ್ದು ವಾಡಿಕೆ. ಅದಕ್ಕೋಸ್ಕರವೇ ಆನುವಂಶಿಕವಾಗಿ ಅರ್ಚಕರನ್ನು ನೇಮಿಸುತ್ತಾರೆ. ಆನುವಂಶಿಕವಾಗಿ ತಂತ್ರಿಗಳು ದೇವಾಲಯಕ್ಕೆ ಬರುತ್ತಾರೆ. ಪವಿತ್ರ ಪಾಣಿಗಳು ಆನುವಂಶಿಕವಾಗಿ ನೇಮಿಸಲ್ಪಡುತ್ತಾರೆ. ಜ್ಯೋತಿಷಿಗಳು, ವಾಸ್ತುತಜ್ಞರು ಇವರೆಲ್ಲ ಆನುವಂಶಿಕವಾಗಿ ಒಂದು ದೇವಾಲಯಕ್ಕೆ ಇರಬೇಕೆಂಬ ಒಂದು ನಂಬಿಕೆ, ವಾಡಿಕೆ ಊರಲ್ಲಿದೆ. ಇದರ ಉದ್ದೇಶ ಇಷ್ಟೇ. ಆಗಾಗ ಬದಲಾಯಿಸುತ್ತಾ ಹೋದಾಗ ಅಲ್ಲಿಯ ಸಂಪ್ರದಾಯಗಳು ಮರೆಮಾಚಿ ಹೋಗಬಹುದು. ಪೂರ್ವ ಸಂಪ್ರದಾಯಗಳು ಅದು ಭಿನ್ನವಾಗಿ ಊರಿಗೆ ತೊಂದರೆಗೀಡಾಗಬಹುದು. ಜನಮಾನಸದ ನಂಬಿಕೆಯನ್ನು ಪಲ್ಲಟಗೊಳಿಸಬಹುದು. ಇಂತಹ ಒಂದು ದೂರದರ್ಶಿತ್ವದ ಚಿಂತನೆಯಿಂದ ನಮ್ಮ ಹಿರಿಯರು ರೂಪಿಸಿದಂತಹ ಒಂದು ವ್ಯವಸ್ಥೆ
ಆನುವಂಶಿಕತೆಯ ಮೂಲಕ ದೇವಾಲಯದ ಕೆಲಸ ಕಾರ್ಯಗಳು ನಡೆಯಬೇಕೆಂಬುದು. ಇದು ಬಹಳ ಪ್ರಾಮುಖ್ಯವಾದಂತಹ ವಿಷಯ. ದೇವಾಲಯ ಎಂದರೆ ಅಲ್ಲಿ ಪೂರ್ವ ಪರಂಪರೆಗೆ ವಿಶೇಷವಾದಂತಹ ಒಂದು ಮಹತ್ವ ಇದೆ. ಬಂಧುಗಳೇ, ನಾವೆಲ್ಲ ಎಷ್ಟೇ ಆಧುನಿಕರಾದರೂ ಐಷಾರಾಮಿ ವಸ್ತುಗಳನ್ನು ನಾವು ಅನುಭವಿಸುತ್ತಿದ್ದರೂ ದೇವರ ಅನುಗ್ರಹವಿಲ್ಲದೆ ನಮ್ಮ ಬದುಕು ಸಾಗದು. ಹಣದಿಂದಲೇ ಎಲ್ಲವನ್ನ ಖರೀದಿಸುವುದು ಅಸಾಧ್ಯ. ಹಣದಿಂದ ಹಾಸಿಗೆಯನ್ನು ಕೊಂಡುಕೊಳ್ಳಬಹುದು, ಆದರೆ ನಿದ್ರೆಯನ್ನು ಕೊಂಡುಕೊಳ್ಳಲು ಅಸಾಧ್ಯ. ಹಣದಿಂದ ಸುಖಭೋಗಗಳಿಗೆ ಬೇಕಾದಂತಹ ಐಷಾರಾಮಿ ವಸ್ತುಗಳನ್ನು ಕೊಂಡುಕೊಳ್ಳಬಹುದು, ಆದರೆ ಶಾಂತಿ ನೆಮ್ಮದಿಯನ್ನು ಹಣದಿಂದ ಖರೀದಿಸಲು ಸಾಧ್ಯವಿಲ್ಲ. ಔಷಧಿಯನ್ನು ಹಣದಿಂದ ಖರೀದಿಸಬಹುದು, ಆಯುಷ್ಯ ನಾವು ಹಣದಿಂದ ಖರೀದಿಸುವುದು ಅಸಾಧ್ಯ. ಇದೆಲ್ಲ ಚಿಂತನೆಗಳನ್ನು ನಾವು ಒಂದಷ್ಟು ಗಂಭೀರವಾಗಿ ಯೋಚಿಸಿದಾಗ ಇವೆಲ್ಲದಕ್ಕೂ ಪರಿಹಾರ ಎಲ್ಲಿ ಸಿಗಬಹುದು ಎಂದರೆ ಅದು ದೇವರ ಮೊರೆ ಹೋಗುವುದರಿಂದಲೇ ಸಿಗಲು ಸಾಧ್ಯ. ಅದಕ್ಕೋಸ್ಕರವೇ ಹಿಂದೆಯೂ ದೇವರ ನಂಬಿಕೆ ಇತ್ತು, ಇನ್ನು ಮುಂದೆಯೂ ಇದೆ, ಇವತ್ತಿಗೂ ಕೂಡ ಇದೆ. ನಾವು ಕೇಳಿದ್ದೇವೆ, ಮಾನವನ ಸೃಷ್ಟಿಯಾದಾಗ ಸ್ವಲ್ಪ ಬೆಳೆಯುತ್ತಾ ಬಂದಾಗ ಮನುಷ್ಯನಲ್ಲಿ ಒಂದು ರೀತಿಯ ಸಂಸ್ಕಾರ ಇರಲಿಲ್ಲ. ಕಾಡು ಪ್ರಾಣಿಗಳಂತೆ ವರ್ತಿಸುತ್ತಿದ್ದ. ಆಹಾರಕ್ಕಾಗಿ, ತನ್ನ ಕಾಮದ ತೃಪ್ತಿಗಾಗಿ ಕೊಲೆ, ಸುಲಿಗೆ, ಹೋರಾಟ ಇತ್ಯಾದಿಗಳನ್ನು ಮಾಡ್ತಾ ಇದ್ದ. ಇದರಿಂದ ಸಮಾಜದಲ್ಲಿ ಅಶಾಂತಿ ತಲೆದೋರ್ತಾ ಇತ್ತು. ಶಾಂತಿಯುತ ಬದುಕು ಇರಲಿಲ್ಲ, ಯಾರಿಗೂ ನೆಮ್ಮದಿ ಇರಲಿಲ್ಲ. ಇಂತಹ ಸಂದರ್ಭದಲ್ಲಿ ಋಷಿಮುನಿಗಳು ತಮ್ಮ ತಪಸ್ಸಿನಿಂದ, ತನ್ನ ಜ್ಞಾನದ ಕಣ್ಣಿನಿಂದ ಇದಕ್ಕೆ ಪರಿಹಾರ ಸೂತ್ರವನ್ನು ರೂಪಿಸಬೇಕೆಂಬ ಚಿಂತನೆಗಳನ್ನು ಮಾಡಿದಾಗ ಹುಟ್ಟಿಕೊಂಡದ್ದೇ ಈ ಜಗತ್ತನ್ನು ನಿಯಂತ್ರಿಸುವಂತಹ ಆ ಶಕ್ತಿಯನ್ನು ಆರಾಧಿಸುವಂತಹ ಒಂದು ಕ್ರಮವನ್ನು ಸೃಷ್ಟಿಸಿದರು. ಆ ಮೂಲಕ ಈ ಜಗತ್ತಿನ ನಿಯಾಮಕನನ್ನು ಪೂಜಿಸುವ ಮೂಲಕ ಎಲ್ಲವೂ ಅವನಿಂದಲೇ, ನನ್ನಿಂದ ಏನೂ ಇಲ್ಲ ಎನ್ನುವಂಥ ಭಾವವನ್ನು ಮನುಷ್ಯನಲ್ಲಿ ಸೃಷ್ಟಿಸುವ ಮೂಲಕ ಆತನಲ್ಲಿ ಒಂದಷ್ಟು ಸಾತ್ವಿಕತೆಯನ್ನು ಬೆಳೆಸುವಂತಹ ಕೆಲಸವನ್ನು ನಮ್ಮ ಹಿರಿಯರು ಕೈಗೊಂಡರು. ಇದು ಇಂದಿಗೂ ಸತ್ಯ. ಅದಕ್ಕೋಸ್ಕರವೇ ರಾಮಾಯಣ, ಮಹಾಭಾರತ, ಭಾಗವತ, ಪುರಾಣ ಕಥೆಗಳು ಸೃಷ್ಟಿಗೊಂಡವು. ಅನುಭವಗಳನ್ನು ಕಥಾನಕದ ರೂಪದಲ್ಲಿ ಬರೆದಿಟ್ಟರು. ಅದನ್ನು ಇವತ್ತಿಗೂ ಕೂಡ ಸಾರುವಂತಹ ಕೆಲಸ ನಡೀತಾ ಇದೆ. ಅದು ಮುಂದೆಯೂ ಕೂಡ ಸಾಗುತ್ತಿದ್ದರೆ ಮಾತ್ರ ನಮ್ಮ ರಾಷ್ಟ್ರ ಮಾತ್ರ ಅಲ್ಲ, ಪ್ರಪಂಚ ಶಾಂತಿಯುತವಾಗಿ ಬಾಳಲು ಸಾಧ್ಯ. ಆಧ್ಯಾತ್ಮಿಕ ರಂಗದಲ್ಲಿ ವಿಶ್ವಶ್ರೇಷ್ಠ, ವಿಶ್ವಗುರು ಯಾರು ಎಂದು ಕೇಳಿದರೆ ಅದು ನಮ್ಮ ಭಾರತ ದೇಶ. ಭಾರತ ದೇಶದ ಬಹಳಷ್ಟು ಜನ ಇವತ್ತಿಗೂ ಕೂಡ ದೇವರ ಮೇಲಿನ ನಂಬಿಕೆಯಿಂದಲೇ ಬದುಕುತ್ತಿದ್ದಾರೆ. ಅವರ ಬದುಕಿಗೆ ಭರವಸೆ ದೇವನೊಬ್ಬನೇ. ಅಂತಹ ಒಂದು ಚಿಂತನೆ ಇವತ್ತಿಗೂ ನಮ್ಮ ಸಮಾಜದಲ್ಲಿದೆ. ಪರದೇಶಗಳಲ್ಲಿ ಇದು ಮಾಯವಾಗ್ತಾ ಇದೆ. ಇಂತಹ ಒಂದು ಆಧ್ಯಾತ್ಮಿಕ ಚಿಂತನೆ ಪರದೇಶದಲ್ಲಿಲ್ಲ. ಆದ್ದರಿಂದಲೇ ಅಲ್ಲಿ ಜನ ಹಾದಿ ತಪ್ತಾ ಇದ್ದಾರೆ. ಮಾತ್ರ ಅಲ್ಲ, ಅಶಾಂತಿಯಿಂದ ತೊಳಲಾಡ್ತಾ ಇದ್ದಾರೆ. ಅವರೆಲ್ಲ ಇವತ್ತು ಭಾರತದೆಡೆ ನೋಡ್ತಾ ಇದ್ದಾರೆ. ಆದ್ದರಿಂದಲೇ ವಿಶ್ವಗುರುವಿನ ಒಂದು ಅರ್ಹತೆ ಯಾರಿಗಿದೆ ಅಂತ ಅಂದರೆ ಅದು ಭಾರತಕ್ಕೆ ಮಾತ್ರ. ಅದರಿಂದಾಗಿಯೇ ನಮ್ಮ ಭಾರತದ ಸನಾತನ ಧರ್ಮವನ್ನು
ಪರದೇಶೀಯರು ಕೂಡ ಇವತ್ತು ಪಾಲಿಸ್ತಾ ಇದ್ದಾರೆ, ಅಧ್ಯಯನ ನಡೆಸ್ತಾ ಇದ್ದಾರೆ. ಭಾರತೀಯ ಸಂಸ್ಕೃತಿಯನ್ನು ಇವತ್ತು ಕಂಡು ಅವರು ಕೂಡ ತಮ್ಮ ಬದುಕಿನಲ್ಲಿ ರೂಪಿಸಿಕೊಳ್ಳಲಿಕ್ಕೆ ಅವರು ಅಭ್ಯಾಸ ಮಾಡ್ತಾ ಇದ್ದಾರೆ. ಇದು ನಮ್ಮ ಸನಾತನ ಸಂಸ್ಕೃತಿಗೆ ದೊರೆತಂತಹ ಗೌರವ. ಇದು ಸಾರ್ವಕಾಲಿಕವಾಗಿ ಮಾನವೀಯತೆಯನ್ನು ಉದ್ದೀಪನಗೊಳಿಸಲಿಕ್ಕೆ ಇರತಕ್ಕಂತಹ ಒಂದು ಸಂಸ್ಕೃತಿ ನಮ್ಮದು ಭಾರತೀಯ ಸಂಸ್ಕೃತಿ. ಊರಲ್ಲಿ ಉತ್ಸವದ ಸಮಯದಲ್ಲಿ ಕಟ್ಟೆ ಪೂಜೆಗಳನ್ನು ಊರಿನ ಮೂಲೆ ಮೂಲೆಗಳಲ್ಲಿ ನಡೆಸುವಂಥದ್ದು ಒಂದು ಸಂಪ್ರದಾಯ. ಇದರ ಉದ್ದೇಶ ಇಷ್ಟೇ, ಭಕ್ತ ಜನರಲ್ಲಿ ಭಕ್ತಿಯ ಉದ್ದೀಪನಗೊಳ್ಳಬೇಕು ಎನ್ನುವಂತಹ ಆಶಯ. ಕೇವಲ ದೇವಾಲಯದಲ್ಲಿ ಉತ್ಸವ ನಡೆದರೆ ಸಾಲದು, ತನ್ನ ಮನೆಯ ಮುಂದಿರುವ ವಾಸ್ತು ನಿರ್ಮಿತವಾದಂತಹ ಕಟ್ಟೆಯಲ್ಲಿ ದೇವರು ಆಸೀನರಾಗಬೇಕು, ಅಲ್ಲಿ ಪೂಜೆಗೊಳ್ಳಬೇಕು. ಆಗ ನನ್ನ ಮನೆ, ನನ್ನ ಭೂಮಿ ಪವಿತ್ರವಾಗುವುದು, ಅಲ್ಲಿಗೆ ದೇವರ ಅನುಗ್ರಹ ಸಿಗುವುದು ಎಂಬ ಭಾವದಿಂದ ಭಕ್ತ ಜನ ಅನುಕೂಲ ಇರುವಲ್ಲೆಲ್ಲ ಕಟ್ಟೆ ಪೂಜೆಗಳನ್ನು ನಡೆಸುತ್ತಾ ಹಿರಿಯರಿಂದ ಬಳುವಳಿಯಾಗಿ ಬಂದಂತೆ ಇದನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಹೀಗೆ ಊರಿನ ಎಲ್ಲ ಭಾಗಗಳಿಗೂ ಉತ್ಸವ ಮೂರ್ತಿಯನ್ನು ತಲೆಯಲ್ಲಿ ಹೊತ್ತು, ವಾಹನಗಳ ಮೂಲಕ ಅಲ್ಲ, ಬ್ರಹ್ಮವಾಹಕರು ತಲೆಯಲ್ಲಿ ಹೊತ್ತು ದೇವರನ್ನು ಗ್ರಾಮದ ಮೂಲೆ ಮೂಲೆಗಳಿಗೂ ಕೂಡ ದೇವರನ್ನು ಒಯ್ಯುತ್ತಾರೆ. ಅಲ್ಲಿಯ ಕಟ್ಟೆ ಪೂಜೆಗಳಲ್ಲಿಟ್ಟು ಅಲ್ಲಿಯೇ ಪೂಜೆ ನಡೆಸಿ ಭಕ್ತರು ಕೊಡುವಂತಹ ಕಾಣಿಕೆಯನ್ನು ಸ್ವೀಕರಿಸುವ ಒಂದು ಪದ್ಧತಿ ಎಲ್ಲ ಊರುಗಳಲ್ಲಿ ಕೂಡ ವಿಶೇಷವಾಗಿ ನಮ್ಮ ಕರಾವಳಿ ಭಾಗದಲ್ಲಿ ನಡೆಯುತ್ತದೆ. ಕರಾವಳಿ ಭಾಗದ್ದು ಒಂದು ವಿಶಿಷ್ಟ ಆರಾಧನಾ ಪದ್ಧತಿ. ನೂರಾರು ದೇವಾಲಯಗಳಿವೆ ಇಲ್ಲಿ ಪರಶುರಾಮ ಕ್ಷೇತ್ರ ಎನ್ನುವರು. ಈ ಪರಶುರಾಮ ಕ್ಷೇತ್ರದಲ್ಲಿ ದೇವರ ಆರಾಧನಾ ವಿಧಿಗಳು, ದೈವದ ಆರಾಧನಾ ವಿಧಿಗಳು ಪ್ರದೇಶದಿಂದ ಪ್ರದೇಶಕ್ಕೆ ಬದಲಾಗುತ್ತಾ ಸಾಗಿದರೂ ಕೂಡ ಆರಾಧನಾ ಪದ್ಧತಿ ಬಹಳ ವಿಶಿಷ್ಟವಾಗಿ ಭಕ್ತಿಪೂರ್ವಕವಾಗಿ ನಡೀತದೆ. ಇದರ ಉದ್ದೇಶ ಊರ ಜನತೆಯಲ್ಲಿ ಭಕ್ತಿ ಉದ್ದೀಪನಗೊಂಡಾಗ ಸಾತ್ವಿಕತೆ ಅವರಲ್ಲಿ ಬರುತ್ತದೆ. ಊರಲ್ಲಿ ನ್ಯಾಯ ನೀತಿ ಮೆರೆಯಬಹುದು, ಅನ್ಯಾಯ ಅನೀತಿ ದುಷ್ಕೃತ್ಯಗಳು ಕಡಿಮೆ ಆಗಬಹುದು ಎಂಬುವ ಒಂದು ಭಾವವನ್ನು ಇದರಲ್ಲಿ ಅಡಕವಾಗಿದೆ. ಇವತ್ತಿಗೂ ಕೂಡ ಕೋರ್ಟ್ ಕಚೇರಿಗಳಲ್ಲಿ ಪ್ರಮಾಣ ಮಾಡುವಂತಹ ಒಂದು ಪದ್ಧತಿ ಇದೆ. ಅಲ್ಲಿ ಪುಸ್ತಕವನ್ನು ಮುಟ್ಟಿ ನಾನು ಸತ್ಯವನ್ನೇ ಹೇಳುತ್ತೇನೆ ಎನ್ನುವಂಥ ಒಂದು ಪ್ರಮಾಣವನ್ನು ಮಾಡಬೇಕೆಂಬ ಪದ್ಧತಿ ಇದೆ. ಹಾಗೆ ಅಂತ ಎಲ್ಲ ಸಂದರ್ಭಗಳಲ್ಲಿ ಕೂಡ ಅಲ್ಲಿ ಸತ್ಯವನ್ನೇ ಹೇಳುತ್ತಾರೆ ಎನ್ನುವಂತಹ ನಂಬಿಕೆ ಇಲ್ಲ. ಹಾಗೆಂದು ದೇವಾಲಯದಲ್ಲಿ ಆಣೆ ಪ್ರಮಾಣ ಮಾಡುವಂತಹ ಪದ್ಧತಿ ಇವತ್ತಿಗೂ ಕೂಡ ಅನೇಕ ಕಡೆಗಳಲ್ಲಿ ಇವೆ. ಇಲ್ಲಿ ಸುಳ್ಳು ಹೇಳಬೇಕೆಂದು ಬಂದರೂ ಕೂಡ ಅವ ನಾಲೆಗೆ ತೊದಲುತ್ತಾ ಸತ್ಯವನ್ನೇ ಹೇಳುವಂಥ ಅದೆಷ್ಟೋ ಸಂದರ್ಭಗಳನ್ನು ನಾವು ಇವತ್ತಿಗೂ ಕೂಡ ಕಾಣ್ತಾ ಇದ್ದೇವೆ. ಇದನ್ನು ಕಂಡಾಗ ನಮಗೆ ಅನಿಸುವಂಥದ್ದಿಷ್ಟೇ, ದೇವರ ನಂಬಿಕೆ ಇನ್ನೂ ಕೂಡ ನಮ್ಮಲ್ಲಿ ಉಳಿದುಕೊಂಡಿದೆ. ದೇವರಷ್ಟು ಪ್ರಭಾವಶಾಲಿ ನಂಬಿಕೆಯುಳ್ಳ ಒಂದು ವ್ಯವಸ್ಥೆ ಮುಂದೆಯೂ ಕೂಡ ಇದೇ ರೀತಿ ಪರಂಪರೆಯಲ್ಲಿ ಸಾಗಿದಾಗ ಮಾತ್ರ ನಮ್ಮ ದೇಶ, ನಮ್ಮ ವಿಶ್ವ ಸುಖ ಶಾಂತಿಯಿಂದ ನೆಲೆಸಲಿಕ್ಕೆ ಸಾಧ್ಯ ಅನ್ನುವುದನ್ನು ಮನಗಾಣಬಹುದು. ಆ ದೃಷ್ಟಿಯಿಂದ ಇಂತಹ ಉತ್ಸವಗಳು ಇದು ವೇಸ್ಟ್ ಅಲ್ಲ, ಅದು ದುರುಪಯೋಗ ಅಲ್ಲ, ಅನಗತ್ಯ ಖರ್ಚುಗಳೂ ಅಲ್ಲ. ಇವೆಲ್ಲವೂ ಕೂಡ ಊರ ಜನತೆಯಲ್ಲಿ ಒಂದು ರೀತಿಯ ಸಾಂಸ್ಕೃತಿಕವಾದ, ಅದೇ ರೀತಿ ಧಾರ್ಮಿಕವಾದ ನಂಬಿಕೆಗಳನ್ನು ಬೆಳೆಸಲಿಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆ. ಇದು ನಡೆಯುತ್ತಾ ಬಂದಾಗ ಮಾತ್ರ ಒಂದೂರು ಸುಭೀಕ್ಷೆಯಿಂದ ಇರಲು ಸಾಧ್ಯ. ಇನ್ನು ಕೆಲವೇ ನಿಮಿಷಗಳಲ್ಲಿ ರಥೋತ್ಸವಕ್ಕೆ ಅಣಿಯಾಗ್ತಾ ಇದೆ. ಅಂಗಣದಲ್ಲಿ ಉತ್ಸವ ನಡೀತಾ ಇದೆ.
ಕೆಲವೇ ನಿಮಿಷಗಳಲ್ಲಿ ರಥದ ಸಮೀಪ ದೇವರು ಸಾಗಲಿಕ್ಕಿದ್ದಾರೆ. ಭಕ್ತವರ್ಗ ಅಲ್ಲಿ ಸುತ್ತುವರಿದು ನಿಂತಿದ್ದಾರೆ. ಕಾರ್ಯಕರ್ತರೆಲ್ಲ ಎಲ್ಲ ಭಕ್ತರನ್ನು ವ್ಯವಸ್ಥಿತವಾಗಿ ನಿಲ್ಲಿಸ್ತಾ ಇದ್ದಾರೆ. ಇಲ್ಲಿ ಯಾವ ಪೊಲೀಸರು ಕೂಡ ಇಲ್ಲ. ಆದರೂ ಕೂಡ ಈ ಸಹಸ್ರಾರು ಮಂದಿ ಸ್ವಯಂ ಶಿಸ್ತಿನಿಂದ ಅಲ್ಲಿ ಭಾಗವಹಿಸುವಂಥದ್ದನ್ನು ಕಂಡಾಗ ಅವರ ಭಕ್ತಿಯ ಒಂದು ಉದ್ದೀಪನ ಎಷ್ಟು ಇರಬಹುದೆಂಬುದನ್ನು ನಾವು ಅರ್ಥೈಸಿಕೊಳ್ಳಬಹುದು. ಯಾವುದೇ ರೀತಿಯ ಸದ್ದು ಗದ್ದಲ ಗಲಾಟೆ ಇಲ್ಲದೆ, ನೂಕು ನುಗ್ಗಾಟ ಇಲ್ಲದೆ ಬಹಳ ಸ್ವಯಂ ಶಿಸ್ತಿನಿಂದ ಭಕ್ತ ಜನ ಭಾಗವಹಿಸ್ತಾ ಇದ್ದಾರೆ. ಇದು ಒಂದು ದೇವಾಲಯದಲ್ಲಿ ಮಾತ್ರ ಇಂತಹ ಒಂದು ವಾತಾವರಣವನ್ನು ಕಾಣಲಿಕ್ಕೆ ಸಾಧ್ಯ. ಸುಮಾರು 4-5 ಸಾವಿರಕ್ಕಿಂತ ಮಿಗಿಲಾಗಿ ಭಾಗವಹಿಸುವಂತಹ ಇಂತಹ ಒಂದು ಪ್ರದೇಶದಲ್ಲಿ ಇಷ್ಟೊಂದು ಸುವ್ಯವಸ್ಥಿತವಾಗಿ ಈ ಉತ್ಸವ ನಡೆಯುವಂಥದ್ದು ಬಹಳ ಒಂದು ರೀತಿಯ ಭಕ್ತರಿಗೆ ಬಹಳ ಅದು ದೇವರ ಶಕ್ತಿಯೆಂದೇ ನಂಬುವಂತಹ ಒಂದು ವಾತಾವರಣ ಇಲ್ಲಿ ಸೃಷ್ಟಿಯಾಗ್ತಾ ಇದೆ. ಇಂದು ನಮ್ಮ ಜಗತ್ತಿನಲ್ಲಿ ಹಲವಾರು ಕಾಯಿಲೆಗಳು ನಮ್ಮನ್ನು ನಿತ್ಯವೂ ಬಾಧಿಸುತ್ತಾ ಇವೆ. ಎಲ್ಲೆಡೆಗಳಲ್ಲಿ ಕೇಳಿ ಬರುತ್ತಿರುವ ಮಾತುಗಳೆಂದರೆ ಟೆನ್ಷನ್, ರಕ್ತದೊತ್ತಡ ಅಥವಾ BP, ಸಕ್ಕರೆ ಕಾಯಿಲೆ ಇತ್ಯಾದಿ. ಹಳ್ಳಿಯಲ್ಲೂ ಮೂಲೆ ಮೂಲೆಗಳಲ್ಲಿ ಕೂಡ ಜನರನ್ನು ಕಾಡುತ್ತಾ ಇರುವಂತಹ ಕಾಯಿಲೆಗಳು. ಸುಮಾರು 50 ವರ್ಷಗಳ ಹಿಂದೆ ನಾವು ಕಣ್ಣು ಹಾಯಿಸಿದಾಗ ಇಂತಹ ಯಾವ ಕಾಯಿಲೆಗಳು ಕೂಡ ಜನತೆಯನ್ನು ಬಾಧಿಸ್ತಾ ಇರಲಿಲ್ಲ. ಅದಕ್ಕೆ ಕಾರಣವಿಷ್ಟೇ, ಅವರಲ್ಲಿ ಧ್ಯಾನ, ಒಂದು ರೀತಿಯ ಯೋಗ, ನಂಬಿಕೆ, ಅದೇ ರೀತಿ ಪಾಸಿಟಿವ್ ಥಿಂಕಿಂಗ್, ಸಕಾರಾತ್ಮಕ ಚಿಂತನೆ ಅವರಲ್ಲಿತ್ತು. ಭಯ ಕಾಡ್ತಾ ಇರಲಿಲ್ಲ, ಅಭದ್ರತೆ ಕಾಡ್ತಾ ಇರಲಿಲ್ಲ. ಎಲ್ಲದಕ್ಕೂ ಕೂಡ ದೇವರ ಮೇಲೆ ಭಾರ ಹಾಕಿ ಅವರು ಬದುಕಿ ಬಾಳುತ್ತಿದ್ದರು. ಹಿರಿಯರು ಹಾಕಿಕೊಟ್ಟ ಸಂಪ್ರದಾಯದಂತೆ ಸಾಗುತ್ತಿದ್ದರು. ಹಿರಿಯರ ಮಾತನ್ನು ಮೀರಿ ನಡೆಯುತ್ತಾ ಇರಲಿಲ್ಲ. ಅದರಿಂದಾಗಿ ಜನತೆಯಲ್ಲಿ ಅಂತಹ ತಲೆಬಿಸಿ ಅಥವಾ ಟೆನ್ಷನ್ ಹೆಚ್ಚು ಇರಲಿಲ್ಲ. ಅದರಿಂದಾಗಿ ಅವರ ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇರಲಿಲ್ಲ. ನಮ್ಮ ಭಾರತ ಜಗತ್ತಿಗೆ ಕೊಟ್ಟ ಅತ್ಯಂತ ದೊಡ್ಡ ಕೊಡುಗೆ, ಈ ರೀತಿಯ ಕೆಟ್ಟ ಕಾಯಿಲೆಗಳನ್ನು ಹೊಡೆದೋಡಿಸಲಿಕ್ಕೆ ಕೊಟ್ಟ ಕೊಡುಗೆ ಅಂದರೆ ಅದು ಯೋಗ, ಧ್ಯಾನ, ದೇವರ ಆರಾಧನೆ. ಇದನ್ನು ಯಾರು ನಿತ್ಯವೂ ಕೂಡ ನಿಷ್ಠೆಯಿಂದ ಯಾರು ಪಾಲಿಸ್ತಾನೋ ಅವನ ಆರೋಗ್ಯ ಬಹಳಷ್ಟು ಸುಧಾರಿಸುತ್ತದೆ. ಮಾತ್ರವಲ್ಲ, ಬದುಕಿನಲ್ಲಿ ಭರವಸೆಯನ್ನು ಕಳೆದುಕೊಳ್ಳುವುದಿಲ್ಲ. ಆತ್ಮಹತ್ಯೆಗಳು ಕಡಿಮೆ ಆಗುತ್ತವೆ, ಸುಖ ಶಾಂತಿ ನೆಲೆಸುತ್ತವೆ. ತನಗೆ ಇರುವಂತಹ ಸಂಪತ್ತಿನಲ್ಲಿ ಆತ ಸಂತೃಪ್ತಿ ಹೊಂದುತ್ತಾನೆ. ಎಲ್ಲವೂ ದೇವರ ಆಣತಿಯಂತೆ ನಡೆಯುತ್ತದೆ. ಅವನು ಕೈ ಬಿಡುವುದಿಲ್ಲ ಎನ್ನುವಂತಹ ನಂಬಿಕೆಯ ಮೂಲಕ ಅವನ ಬದುಕನ್ನು ರೂಪಿಸಿಕೊಳ್ಳುತ್ತಾನೆ. ಇಂತಹ ದೇವತಾರಾಧನಾ ಪದ್ಧತಿಗಳು ಒಬ್ಬ ಮನುಷ್ಯನ ಬದುಕನ್ನು ರೂಪಿಸುವಲ್ಲಿ ಪ್ರಧಾನ ಪಾತ್ರ ವಹಿಸುತ್ತವೆ ಎನ್ನುವುದನ್ನು ನಾವು ಮನಗಾಡಬೇಕು. ನಮ್ಮ ಮಕ್ಕಳಿಗೆ ಇದರ ಮಹತ್ವವನ್ನು ತಿಳಿಸುವಂತಹ ಜವಾಬ್ದಾರಿ ಹಿರಿಯರಿಗಿದೆ.
ದೇವಾಲಯದಲ್ಲಿ ನೀಡುವ ತೀರ್ಥ, ಪಂಚಗವ್ಯ, ಪಂಚಕಜ್ಜಾಯ, ಅಷ್ಟದ್ರವ್ಯ, ಪಾನಕ, ಪಂಚಾಮೃತ ಇವೆಲ್ಲವೂ ಕೂಡ ನಮ್ಮ ಬದುಕಿನ ಆರೋಗ್ಯವನ್ನು ವೃದ್ಧಿಸಲಿಕ್ಕೆ, ನಮ್ಮ ದೈಹಿಕ ಆರೋಗ್ಯವನ್ನು ವೃದ್ಧಿಸಲಿಕ್ಕೆ ಇರತಕ್ಕಂತಹ ಒಂದು ವೈಜ್ಞಾನಿಕ ಚಿಂತನೆಯುಳ್ಳಂತಹ ಪ್ರಸಾದ ರೂಪದಲ್ಲಿರತಕ್ಕಂತಹ ವಸ್ತುಗಳು. ಇದನ್ನು ನಾವು ತಿಳಿದಿರಬೇಕು. ದೇವಳದಲ್ಲಿ ಬಾರಿಸುವ ಶಂಖ, ಚಾಗಟೆ, ಚೆಂಡೆ, ಬ್ಯಾಂಡು, ವಾದ್ಯಗಳು, ಪ್ರದಕ್ಷಿಣೆ, ನಾಗಾರಾಧನೆ, ಮಂತ್ರಘೋಷ, ಆರತಿ ಇವೆಲ್ಲವೂ ಕೂಡ ಮನಸ್ಸಿಗೆ ಶಕ್ತಿ ತುಂಬಬಲ್ಲಂತಹ ಒಂದು ವ್ಯವಸ್ಥೆಗಳು. ಇದನ್ನು ವಿಜ್ಞಾನ ಲೋಕವು ಕೂಡ ದೃಢಪಡಿಸಿದೆ. ಇದರ ಹಿಂದೆ ಬಹಳ ಗಟ್ಟಿಯಾದಂತಹ ನಂಬಿಕೆ ಇದೆ. ನಮ್ಮ ಬದುಕನ್ನು ಗಟ್ಟಿಗೊಳಿಸುವಂತಹ ಒಂದು ಶಕ್ತಿ ಇದೆ. ಇದು ಮೂಢನಂಬಿಕೆ ಅಲ್ಲವೇ ಅಲ್ಲ. ಇವನ್ನು ನಾವು ಅರ್ಥೈಸಿಕೊಂಡು ಅರಿತು ಆಚರಿಸಿದಾಗ ನಮ್ಮ ಬದುಕು ಸುಂದರವಾಗಿ ರೂಪುಗೊಳ್ಳಲು ಸಾಧ್ಯ. ಇಂತಹ ವಾರ್ಷಿಕ ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ ಇವುಗಳನ್ನೆಲ್ಲ ಒಂದಷ್ಟು ನಾವು ಮನಗಾಣಬೇಕು, ಅರ್ಥೈಸಿಕೊಳ್ಳಬೇಕು, ಹಿರಿಯರಿಂದ ಕೇಳಿ ತಿಳಿದುಕೊಳ್ಳಬೇಕು, ಮಹತ್ವವನ್ನು ನಮ್ಮ ಬದುಕಿನಲ್ಲಿ ರೂಪಿಸಿಕೊಳ್ಳಬೇಕು. ಕೇವಲ ತಿಂದುಂಡು ಹರ್ಷಿಸುವುದೇ ಅಲ್ಲ, ಕೇವಲ ಸುಖ ಪಡುವುದೇ ನಮ್ಮ ಗುರಿಯಾಗಿರಬಾರದು. ಇದರ ಅಂತರಾರ್ಥಗಳನ್ನು ಅರಿತು ನಾವು ಬದುಕನ್ನು ರೂಪಿಸಿಕೊಂಡಾಗ ನಮ್ಮ ಬದುಕು ನೆಮ್ಮದಿಯತ್ತ ಸಾಗಲು ಸಾಧ್ಯ. ಗರಿಷ್ಠವೆಂದರೆ 100 ವರ್ಷದ ಆಯಸ್ಸನ್ನು ನಮಗೆ ಆ ದೇವನು ಕರುಣಿಸಿರುವನು. ಸುಮಾರು 25 ವರ್ಷಗಳ ಕಾಲ ಬಾಲ್ಯದಾಟಗಳಾದರೆ ಮತ್ತೆ ಸುಮಾರು 25 ವರ್ಷಗಳ ಕಾಲ ಯೌವನದಾಟ. ಈ ಯೌವನದ ಸಂದರ್ಭದಲ್ಲಿ ನಾವು ಸಾಕಷ್ಟು ದುಡಿದು ಸಂಪಾದಿಸಿದರೆ ಮಾತ್ರ ಮುಂದಿನ 25 ವರ್ಷ ವೃದ್ಧಾಪ್ಯದ ಬದುಕು ಸುಖವಾಗಿ ಸಾಗಲು ಸಾಧ್ಯ. ಬಾಲ್ಯದಲ್ಲಿ ಶಿಕ್ಷಣವನ್ನು, ಸಂಸ್ಕಾರವನ್ನು ಪಡೆದು ನಾವು ಬದುಕನ್ನು ರೂಪಿಸಿಕೊಂಡರೆ ಯೌವನದ ಕಾಲದಲ್ಲಿ ಸನ್ಮಾರ್ಗದಲ್ಲಿ ನಡೆದು ಸಂಪಾದನೆ ಮಾಡಲು ಸಾಧ್ಯ. ಆ ಸಂಪಾದನೆಯನ್ನು ಯಾವುದೇ ಕೆಟ್ಟ ಕೆಲಸಗಳಿಗೆ ಬಳಸದೆ ಸನ್ಮಾರ್ಗದಲ್ಲಿ ಸಾಗಲು ಬಳಸುತ್ತಾ ಅದನ್ನು ನಾವು ಕಾಪಿಟ್ಟುಕೊಂಡರೆ ಮುಂದಿನ ನಮ್ಮ ಬದುಕು ಅಂದರೆ ವೃದ್ಧಾಪ್ಯದ ಬದುಕು ಸುಖ ಸಂತಸದಿಂದ ಸಾಗಲು ಸಾಧ್ಯ. ಮತ್ತಿನ ಕೊನೆಯ 25 ವರ್ಷ ಬದುಕುತ್ತಾರೋ ಅಲ್ಲ ಈ ಲೋಕವನ್ನೇ ಬಿಟ್ಟು ಹೋಗುವರೋ ಯಾರಿಗೂ ತಿಳಿದಿರುವುದಿಲ್ಲ. ಒಂದು ವೇಳೆ ಬದುಕಿದ್ದರೂ ಕೂಡ ಅನೇಕ ಜನ ಅನೇಕ ಕಾಯಿಲೆಗಳಿಂದ ಹಾಸಿಗೆ ಹಿಡಿಯುವಂತಹ ಸಂಗತಿಗಳನ್ನು ನಾವು ಕಾಣುತ್ತಾ ಇದ್ದೇವೆ. ಆದ್ದರಿಂದ ದೇವರು ಕೊಟ್ಟಿರುವ ಈ 100 ವರ್ಷವನ್ನು ನಾವು ಬಹಳ ಸಂಸ್ಕಾರಯುತವಾಗಿ, ಸಾತ್ವಿಕವಾಗಿ ನಾವು ಅದನ್ನು ಬದುಕಿನ ಅರ್ಥವನ್ನು ಅರ್ಥೈಸಿಕೊಂಡು ನಾವು ಬದುಕಿ ಬಾಳಿದರೆ ನಮ್ಮ ಬದುಕು ಸುಖಕರವಾಗಿರಲು ಸಾಧ್ಯ. ನಾವು ಪುನರ್ಜನ್ಮದಲ್ಲಿ ನಂಬಿಕೆ ಇಟ್ಟವರು. ಈ ಬದುಕಿನಲ್ಲಿ ಸನ್ಮಾರ್ಗದಲ್ಲಿ ಸಾಗಿದರೆ, ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ಮುಂದಿನ ಜನ್ಮದಲ್ಲಿ ಇದಕ್ಕಿಂತ ಮೇಲ್ಮಟ್ಟದ ಬದುಕು ನಮ್ಮದಾಗುತ್ತದೆ ಎಂಬ ನಂಬಿಕೆ ಇದೆ. ಅನ್ಯಾಯ ವಂಚನೆಗಳನ್ನೇ ನಾವು ಮಾಡುತ್ತಾ ಹೋದರೆ ಮುಂದಿನ ಜನ್ಮದಲ್ಲಿ ನಾವು ಅದರ ಕೆಟ್ಟ ಫಲವನ್ನು ಅನುಭವಿಸಬೇಕಾಗುತ್ತದೆ ಎನ್ನುವಂಥದ್ದನ್ನು ವೇದ ಪುರಾಣಗಳು ನಮಗೆ ಸಾರಿ ಹೇಳಿವೆ. ಅದನ್ನು ಅರ್ಥೈಸಿಕೊಂಡಾಗ ಮಾತ್ರ ನಮ್ಮ ಬದುಕು ಆತ್ಮೋನ್ನತಿಯನ್ನು ಕಾಣಲು ಸಾಧ್ಯ. ದೇವರು ಈ ಭೂಮಿಗೆ ನಮ್ಮನ್ನು ಕಳುಹಿಸಿರುವಂಥದ್ದು ಆತ್ಮೋನ್ನತಿ ಸಾಧಿಸಲು. ನಾವು ಈ ಬದುಕಿನಲ್ಲಿ ಸಂಪಾದಿಸಿದಂತಹ ಸಂಸ್ಕಾರ, ಸಂಸ್ಕೃತಿಗಳು ಮುಂದಿನ ಜನ್ಮಕ್ಕೂ ವರ್ಗಾವಣೆ ಆಗುತ್ತವೆಂತೆ. ಕೇವಲ ಇಲ್ಲಿ ಸಂಪಾದಿಸಿದ್ದ ಹಣವನ್ನು ಬಿಟ್ಟು ಹೋಗುತ್ತೇವೆ ಹೊರತು ಆ ಸಂಸ್ಕಾರ ನಮ್ಮ ಆತ್ಮದ ಜೊತೆಗೆ ಮುಂದಿನ ಜನ್ಮಕ್ಕೂ ಕೂಡ ವರ್ಗಾವಣೆ ಆಗುತ್ತದೆ. ಆ ಬಳಿಕ ಅಲ್ಲಿ ನಾವು ಶ್ರೇಷ್ಠ ಬದುಕನ್ನು ನಾವು ಸಾಧಿಸಲಿಕ್ಕೆ ಸಾಧ್ಯ ಎನ್ನುವುದನ್ನು ಪುರಾಣದ ಕಥೆಗಳು ಸಾಕಷ್ಟು ಸಾರಿ ಹೇಳಿವೆ. ಅವುಗಳನ್ನೆಲ್ಲ ಅರ್ಥೈಸಿಕೊಂಡು ಇಂತಹ ಉತ್ಸವಗಳಲ್ಲಿ ನಾವು ಭಾಗಿಗಳಾಗಬೇಕು.
ಇನ್ನು ಕೆಲವೇ ನಿಮಿಷಗಳಲ್ಲಿ ನಮ್ಮ ಆರಾಧ್ಯ ದೇವರು ರಾಮ ಈಶ್ವರ ದೇವರು ರಥಬೀದಿಗೆ ತೆರಳಲಿದ್ದಾರೆ. ಭಕ್ತ ಜನ ಅಲ್ಲಿ ತುಂಬಿ ದೇವರ ಆಗಮನವನ್ನು ನಿರೀಕ್ಷಿಸ್ತಾ ಇದ್ದಾರೆ. ಬಹಳ ಸಂಭ್ರಮದ ಕ್ಷಣ. ರಥೋತ್ಸವಗಳು ರಾತ್ರಿ ಕಾಲದಲ್ಲೇ ನಡೆಯುವಂಥದ್ದು ಎಲ್ಲ ದೇವಾಲಯಗಳ ವಾಡಿಕೆ. ಹಗಲು ಹೊತ್ತಾದರೆ ಆ ಸುಡು ಬಿಸಿಲಿನಲ್ಲಿ ಇಂತಹ ಉತ್ಸವಗಳನ್ನು ನಡೆಸುವುದು ಅಸಾಧ್ಯ. ಆರೋಗ್ಯದ ದೃಷ್ಟಿ ಕೂಡ ಇದರಲ್ಲಿದೆ, ಅದು ಅಸಾಧ್ಯ. ಹುಣ್ಣಿಮೆಯ ದಿನ ರಾಮಕುಂಜದ ಈ ಉತ್ಸವ ನಡೀತಾ ಇರುವಂಥದ್ದು ಮತ್ತು ಕೂಡ ಈ ಒಂದು ಉತ್ಸವಕ್ಕೆ ಹೆಚ್ಚು ಶೋಭೆಯನ್ನು ಕೊಡ್ತಾ ಇದೆ. ವಾಹನಗಳು ಇಲ್ಲದೆ ಹೋದರೂ ಕೂಡ ಮನೆಗೆ ತೆರಳಲು ಚಂದಿರನ ಬೆಳಕು ಸಹಾಯವಾಗುತ್ತದೆ. ಆದ್ದರಿಂದ ಶ್ರೀರಾಮಕುಂಜೇಶ್ವರ ಸ್ವಾಮಿಯ ಉತ್ಸವಕ್ಕೆ ವಿಶೇಷವಾದಂತಹ ಒಂದು ಮೆರುಗು ಇದೆ. ಕಾಲ್ನಡಿಗೆಯಿಂದ ಬರುವವರಿಗೆ ಕೂಡ ಮನೆಗೆ ಹೋಗಲು ಬೆಳಕಿನ ವ್ಯವಸ್ಥೆ ಬೇಕಾಗಿಲ್ಲ, ಚಂದಿರನ ಬೆಳಕು ಇದೆ. ಆ ಮೂಲಕ ಮನೆಗೆ ಸಾಗಲು ಕೂಡ ಅವಕಾಶವಿದೆ. ಆದ್ದರಿಂದಲೇ ಶ್ರೀರಾಮಕುಂಜೇಶ್ವರ ಸ್ವಾಮಿಯ ಉತ್ಸವದಲ್ಲಿ ಬಹಳಷ್ಟು ಜನ ಭಾಗವಹಿಸ್ತಾ ಇದ್ದಾರೆ. ಉಪ್ಪಿನಂಗಡಿಯಿಂದ ಸುಬ್ರಹ್ಮಣ್ಯದವರೆಗಿನ ಜಾತ್ರೆಗಳತ್ತ ನಾವು ಒಂದಷ್ಟು ಕಣ್ಣು ಹಾಯಿಸಿದಾಗ ರಾಮಕುಂಜದ ಈ ರಾಮಕುಂಜೇಶ್ವರ ಸ್ವಾಮಿಯ ಉತ್ಸವಕ್ಕೆ ವಿಶೇಷವಾದಂತಹ ಒಂದು ಮೆರುಗು ಇದೆ. ಮಾತ್ರವಲ್ಲ, ಅತ್ಯಂತ ಶಾಂತಿಯಿಂದ ನಡೆಯುವಂತಹ ಉತ್ಸವ ಎಂಬ ಒಂದು ಹೆಗ್ಗಳಿಕೆಯು ಕೂಡ ಇಲ್ಲಿಗಿದೆ. ಇದೆಲ್ಲ ಇಷ್ಟು ಜನ ಮಹಿಳೆಯರು, ಮಕ್ಕಳು, ವೃದ್ಧರು ಎಲ್ಲರೂ ಕೂಡ ಇಲ್ಲಿ ಒಟ್ಟು ಸೇರಲು ಅದಕ್ಕೆ ಕಾರಣವಾಗಿದೆ. ಬಹಳ ಒಂದು ಸುಂದರವಾದಂತಹ ದೃಶ್ಯ. ಇವತ್ತು ಪರದೇಶದಿಂದಲೂ ಕೂಡ ಈ ಸುದ್ದಿ ಸಂಸ್ಥೆಯವರು ಪ್ರಸಾರಿಸುತ್ತಿರುವಂತಹ ಈ ನೇರ ಪ್ರಸಾರವನ್ನು ಕಣ್ತುಂಬಿಕೊಳ್ಳುತ್ತಾ ಇದ್ದಾರೆ. ಸುದ್ದಿ ವಾಹಿನಿ ಕೂಡ ಇವತ್ತು ಸಮಾಜದ ವಿವಿಧ ಕೆಲಸ ಕಾರ್ಯಗಳಲ್ಲಿ ತನ್ನ ಸೇವೆಯನ್ನು ಅರ್ಪಿಸುವ ಮೂಲಕ ಜನಮಾನಸದ ಒಂದು ಅವಿಭಾಜ್ಯ ಅಂಗವಾಗಿದೆ. ಸುದ್ದಿ ಬಿಡುಗಡೆ ದಿನಪತ್ರಿಕೆ ಇವತ್ತು ಕೇವಲ ಅದು ಪುತ್ತೂರು ತಾಲೂಕಿನಲ್ಲೆಲ್ಲ, ಅದರ ವ್ಯಾಪ್ತಿ ಸುಮಾರು ಜಿಲ್ಲಾ ಹಂತಕ್ಕೂ ಕೂಡ ಚಾಚಿದೆ ಎಂದರೆ ತಪ್ಪಾಗಲಾರದು. ಇವತ್ತು ಸಾಮಾಜಿಕ ಜಾಲ ಮಾಧ್ಯಮಗಳ ಮೂಲಕ ವಿದೇಶಿಯರು ಕೂಡ ನಮ್ಮ ದೇಶದಿಂದ ಪರದೇಶದಲ್ಲಿ ಉದ್ಯೋಗದಲ್ಲಿರುವಂತಹ ಜನರು ಕೂಡ ಮೊದಲು ವೀಕ್ಷಿಸುವಂತಹ ಈ ಊರಿನ ಜನರ ಪತ್ರಿಕೆ ಅದು ಸುದ್ದಿ ಪತ್ರಿಕೆ. ಈ ಸುದ್ದಿ ಪತ್ರಿಕೆಯ ಸಂಸ್ಥಾಪಕರು ಡಾಕ್ಟರ್ UP ಶಿವಾನಂದ ವೈದ್ಯರು. ಅವರು ತನ್ನ ವೈದ್ಯ ವೃತ್ತಿಯನ್ನು ಒಂದಷ್ಟು ಬದಿಗಿಟ್ಟು ಈ ಪತ್ರಿಕೆಯ ಮೂಲಕ ಸಮಾಜವನ್ನು ಗಟ್ಟಿಗೊಳಿಸಬೇಕು, ಸುಸಂಸ್ಕೃತ ಬದುಕನ್ನು ಅವರಿಗೆ ನೀಡಬೇಕು, ಒಂದು ರೀತಿಯ ಊರಿನ ಎಲ್ಲ ಕಾರ್ಯಕ್ರಮಗಳು ಮನೆ ಮನೆಗೆ ತಲುಪಬೇಕು, ದೇಶ ವಿದೇಶಗಳಿಗೆ ತಲುಪಬೇಕು, ಆ ಮೂಲಕ ಒಂದು ಸಂಸ್ಕಾರವಂತ ನಾಡನ್ನು ಕಟ್ಟಬೇಕು ಎನ್ನುವಂಥ ಆಶಯದಿಂದ ಈ ಸುದ್ದಿ ಪತ್ರಿಕೆಯನ್ನು UP ಶಿವಾನಂದರು ಸ್ಥಾಪಿಸಿದ್ದಾರೆ. ಇವತ್ತು ಬೆಳ್ತಂಗಡಿ ಸುಳ್ಯ ತಾಲೂಕಿನಲ್ಲಿ ಕೂಡ ವಾರಪತ್ರಿಕೆಯಾಗಿ ಇದು ಪ್ರಕಟಗೊಳ್ಳುತ್ತಾ ಇದೆ. ತನ್ನ ನೈಜ ವರದಿಯ ಮೂಲಕ ಜನಮಾನಸವನ್ನು ತಟ್ಟಿದೆ. ಪ್ರತಿಯೊಬ್ಬರೂ ರಾಜ್ಯ ರಾಷ್ಟ್ರದ ಪತ್ರಿಕೆಗಳಿದ್ದರೂ ಮೊದಲು ನೋಡುವ ಪತ್ರಿಕೆ ಈ ಸ್ಥಳೀಯರಿಗೆ ಆಪ್ಯಾಯಮಾನವಾದಂತಹ ಪತ್ರಿಕೆ ಅಂದರೆ ಅದು ಸುದ್ದಿ ಪತ್ರಿಕೆ. ಸುದ್ದಿಯಲ್ಲಿ ಮನೆಯ ಗಲ್ಲಿಯ ಊರಿನ ಗ್ರಾಮದ ಸುದ್ದಿಗಳು ಅದರಲ್ಲಿ ಬರುವುದು ಊರ ಜನಕ್ಕೆ ಬಹಳ ಸಂತಸ ನೀಡುವಂತಹ ಒಂದು ಸಂಗತಿ. ಇವತ್ತು ಎಲ್ಲೆಡೆಗಳಲ್ಲಿ ಶ್ರೀರಾಮಕುಂಜೇಶ್ವರ ಸ್ವಾಮಿಯ ಈ ಉತ್ಸವವನ್ನು ಲಕ್ಷಾಂತರ ಜನ
ವೀಕ್ಷಿಸ್ತಾ ಇದ್ದಾರೆ. ಎಲ್ಲ ಭಕ್ತರಿಗೂ ಕೂಡ ಶ್ರೀರಾಮಕುಂಜೇಶ್ವರ ಸ್ವಾಮಿ ವಿಶೇಷವಾದಂತಹ ಅನುಗ್ರಹವನ್ನು ನೀಡಲಿ ಎಂದು ನಾವೆಲ್ಲರೂ ಕೂಡ ಊರ ಮಂದಿ ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಅನಿವಾರ್ಯ ಕಾರಣಗಳಿಂದ ಈ ಉತ್ಸವದಲ್ಲಿ ಪಾಲ್ಗೊಳ್ಳದೆ ಹೋದರೂ ನಮ್ಮೂರ ಜನತೆಯ ಮನಸ್ಸು ಖಂಡಿತ ಇಲ್ಲೇ ಇರಬಹುದು. ಇವತ್ತು ವಿಶೇಷವಾಗಿ ಈ ಊರಿಂದ ಮದುವೆಯಾಗಿ ಹೋದ ಮಗಳಂದಿರು ಅನೇಕರು ಇವತ್ತು ಭಾಗವಹಿಸ್ತಾ ಇದ್ದಾರೆ. ಮಕ್ಕಳು, ಪತಿ, ಮನೆ ಮಂದಿಯೆಲ್ಲ ಸೇರಿ ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿ ಈ ಊರ ಸೊಸೆಯಂದಿರಾಗಿರುವಂತಹ ಅನೇಕರ ಮನೆ ಮಂದಿಯೆಲ್ಲ ಇವತ್ತು ಉತ್ಸವದಲ್ಲಿ ಭಾಗವಹಿಸ್ತಾ ಸಂತಸ ಪಡ್ತಾ ಇದ್ದಾರೆ. ವರ್ಷಕ್ಕೊಮ್ಮೆ ನಡೆಯುವಂತಹ ಈ ಸಂಭ್ರಮದ ಕಾರ್ಯಕ್ರಮ ಹಳ್ಳಿಗರಿಗಂತೂ ಬಹಳ ವಿಶೇಷವಾದಂತಹ ಒಂದು ಸಂಭ್ರಮ ಮತ್ತು ಭಕ್ತಿ ಭಾವದಿಂದ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇತ್ತೀಚೆಗಿನ ಕೆಲ ವರ್ಷಗಳಿಂದ ಸುದ್ದಿವಾಹಿನಿಯವರ ಈ ನೇರ ಪ್ರಸಾರದಿಂದಾಗಿ ನಾನು ಕೇಳಿದ್ದೇನೆ, ಬಹಳ ಜನ ಹೇಳುವುದನ್ನು, ನಾವು ರಾಮಕುಂಜ ಜಾತ್ರೆಗೆ ಬಂದಂತೆ ಭಾಸವಾಗುತ್ತಿದೆ ಅಂತ. ಅಮೇರಿಕಾದಲ್ಲೋ, ದುಬೈಯಲ್ಲೋ ಅಥವಾ ದೆಹಲಿಯಲ್ಲೋ ದೂರದ ಊರುಗಳಲ್ಲಿ ತಮ್ಮ ಕೆಲಸದ ಒತ್ತಡಗಳಿಂದ ಇದ್ದಾಗ ಇಂತಹ ಜಾತ್ರೆಯಲ್ಲಿ ಭಾಗವಹಿಸುವಂಥದ್ದು ಅಸಾಧ್ಯ. ಆದರೂ ಕೂಡ ಈ ಕ್ಷಣಕ್ಕಾಗಿ ಅವರು ಕಾದು ಅಂತರ್ಜಾಲದ ಮೂಲಕ ಈ ಉತ್ಸವವನ್ನು ಬಹಳ ಸಂತೋಷದಿಂದ ಮನೆ ಮಂದಿಯೆಲ್ಲ ಕುಳಿತು ವೀಕ್ಷಿಸ್ತಾರೆ. ಮಾತ್ರ ಅಲ್ಲ, ತಮ್ಮ ಬಾಲ್ಯದ ನೆನಪುಗಳನ್ನು ಮಕ್ಕಳಿಗೆ ಹಂಚುವ ಮೂಲಕ ಊರಲ್ಲೇ ಇದ್ದವರಂತೆ ಇದನ್ನು ಸಂಭ್ರಮಿಸುತ್ತಾರೆ. ಇದು ಅವರು ಅವರ ಮಕ್ಕಳಿಗೆ ನೀಡುವಂತಹ ಬದುಕಿನ ಶಿಕ್ಷಣ. ಇದನ್ನು ಎಲ್ಲ ಭಕ್ತರು ಕೂಡ ನಿಮ್ಮ ಮಕ್ಕಳಿಗೆ ಈ ಸಂದೇಶವನ್ನು ಸಾರಬೇಕು. ಸುದ್ದಿ ಸಂಸ್ಥೆಯವರ ಈ ಒಂದು ವಿಶೇಷ ಶ್ರಮವನ್ನು ನಿಮ್ಮ ಸಂಸಾರ ಕಟ್ಟುವಲ್ಲಿ ನೀವು ಇದನ್ನು ಬಳಸಿಕೊಂಡು ಸುಖ ನೆಮ್ಮದಿಯಿಂದ ನಿಮ್ಮ ಬದುಕು ಸಾಗಲಿ ಅಂತ ಶ್ರೀರಾಮಕುಂಜೇಶ್ವರ ಸ್ವಾಮಿಯಲ್ಲಿ ನಾವು ಕೂಡ ಪ್ರಾರ್ಥಿಸ್ತಾ ಇದ್ದೇವೆ. ಶ್ರೀದೇವರು ಒಂದೆರಡು ನಿಮಿಷಗಳಲ್ಲಿ ರಥಬೀದಿಗೆ ಸಾಗಲಿದ್ದಾರೆ. ಅಲ್ಲಿ ಹೋಗಿ ಒಂದಷ್ಟು ದೇವರ ನೃತ್ಯಾದಿಗಳು ನಡೆಯಲಿವೆ. ಆ ಬಳಿಕ ದೈವದ ನರ್ತನ ನಡೆಯಲಿದೆ. ದೇವರು, ದೈವಗಳು ಊರ ಜನರ ನಂಬಿಕೆಯ ಭಾಗ. ದೇವತಾರಾಧನೆ 5 ದಿನಗಳ ಕಾಲ ನಡೆದರೆ ಮತ್ತೆರಡು ದಿನಗಳ ಕಾಲ ದೈವಾರಾಧನೆ ನಡೆಯುತ್ತದೆ. ಈ ಎರಡೂ ಕಾರ್ಯಕ್ರಮಗಳಲ್ಲೂ ಕೂಡ ಊರಿನ ಎಲ್ಲ ವರ್ಗದ ಜನರಿಗೆ, ಎಲ್ಲ ಜಾತಿಯ ಜನರಿಗೆ ಅವರವರ ಸೇವೆಯನ್ನು ಭಕ್ತಿಪುರಸ್ಸರವಾಗಿ ನಡೆಸುವಂತಹ ಅವಕಾಶವನ್ನು ನಮ್ಮ ಹಿರಿಯರು ರೂಪಿಸಿದ್ದಾರೆ. ಇಲ್ಲಿ ಯಾರೂ ಕೂಡ ಮೇಲಲ್ಲ, ಯಾರೂ ಕೂಡ ಕೀಳಲ್ಲ. ಶ್ರೀಕೃಷ್ಣ ಪರಮಾತ್ಮನು ಕೂಡ ಅನ್ನ ಸಂತರ್ಪಣೆಯಾದಾಗ ಗುಡಿಸುವ ಹಾಗೂ ಭಕ್ತರು ಉಂಡ ಎಲೆಯನ್ನು ತೆಗೆಯುವಂತಹ ಕೆಲಸ ನನಗಿರಲಿ ಎಂದನಂತೆ. ಇದರ ಅರ್ಥ ಇಷ್ಟೇ, ದೇವಳದ ಮುಂದೆ ಯಾವುದೇ ಕೆಲಸವನ್ನು ಮಾಡಲಿ ಅದು ಚಿಕ್ಕದಲ್ಲ, ಅದು ಅತ್ಯಂತ ಪವಿತ್ರವಾದುದು. ನಮ್ಮ ರಾಷ್ಟ್ರಪತಿಗಳೊಮ್ಮೆ ಹೇಳಿದ ಮಾತನ್ನು ನೀವು ಕೇಳಿರಬಹುದು. ದ್ರೌಪದಿ ಮುರ್ಮು ದೇವಾಲಯದ ಅಂಗಣವನ್ನು ಸ್ವಚ್ಛಗೊಳಿಸುವಂತಹ ಕಾರ್ಯವನ್ನು ಅವರು ಮಾಡುತ್ತಿದ್ದರಂತೆ. ಇವತ್ತು ದೇವಾಲಯದ ಅಂಗಣವನ್ನು ಸ್ವಚ್ಛಗೊಳಿಸಿದಂತಹ ಆ ಮಹಿಳೆ ಇವತ್ತು ನಮ್ಮ ದೇಶದ ಪ್ರಥಮ ಪ್ರಜೆಯಾಗಿದ್ದಾರೆ, ರಾಷ್ಟ್ರಪತಿಗಳಾಗಿದ್ದಾರೆ. ಹಾಗಾದರೆ ಇದು ದೇವರ ಅನುಗ್ರಹವೆಂದೇ ನಾವು
ಭಾವಿಸಬೇಕು. ದೇವರ ಮುಂದೆ ಯಾವುದೇ ಕೆಲಸವನ್ನು ನಾವು ಮಾಡಲಿ ಅದು ಕೀಳು ಎನ್ನುವಂತಹ ಭಾವನೆ ನಮ್ಮಲ್ಲಿ ಇರಬಾರದು. ದೀಪ ಹಿಡಿಯಬಹುದು, ಗುಡಿಸಬಹುದು, ತಲೆ ಹೊರೆಯಲ್ಲಿ ವಸ್ತುಗಳನ್ನು ಸಾಗಿಸಬಹುದು, ಛತ್ರ ಚಾಮರ ಬೀಸಬಹುದು. ಏನೇ ಇರಲಿ ಅದೆಲ್ಲವೂ ಕೂಡ ಅದು ದೇವರಿಗೆ ಸಮರ್ಪಿತ. ಆ ದೇವನ ಸೇವೆ ಎನ್ನುವಂತಹ ಭಾವ ನಮ್ಮಲ್ಲಿ ತುಂಬಿದಾಗ ನಮ್ಮ ಅಹಂಕಾರಗಳು ನಿರ್ನಾಮವಾಗಿ ಹೋಗುವವು. ಅಹಂಕಾರ ತುಂಬಿದಾಗ ಮನುಷ್ಯ ಈ ಸಮಾಜದಿಂದ ದೂರ ಸಾಗುತ್ತಾನೆ. ಅದೆಲ್ಲವನ್ನು ಬಿಟ್ಟು ಶರಣಾದಾಗ ಅವ ಎಲ್ಲರಿಗೂ ಬೇಕಾದವನಾಗುತ್ತಾನೆ. ದೇವರ ಅನುಗ್ರಹ ಅವನಿಗೆ ಪ್ರಾಪ್ತಿಯಾಗುವುದು. ದೇವರಿಗೆ ಲಕ್ಷಾಂತರ ರೂಪಾಯಿಗಳನ್ನು ಸಮರ್ಪಿಸಿ ದೇವರ ಅನುಗ್ರಹವನ್ನು ಪಡೆಯಲು ಸಾಧ್ಯವಿಲ್ಲ. ಹಣದಿಂದ ವಿಗ್ರಹವನ್ನು ಕೊಂಡುಕೊಳ್ಳಬಹುದು, ದೇವರ ಅನುಗ್ರಹವನ್ನು ಕೊಂಡುಕೊಳ್ಳಲು ಸಾಧ್ಯವಿಲ್ಲ. ದೇವರ ಅನುಗ್ರಹದ ಸಂಪಾದನೆಯಾಗಬೇಕಿದ್ದರೆ ನಮಗೆ ಬೇಕಿರುವುದು ಭಕ್ತಿ ಪುರಸ್ಸರವಾದಂತಹ ಸೇವೆ. ಫಲವನ್ನೇ ಅರ್ಪಿಸಲಿ, ಪುಷ್ಪವನ್ನೇ ಅರ್ಪಿಸಲಿ, ಪತ್ರವನ್ನೇ ಅರ್ಪಿಸಲಿ, ಅವ ಹೇಗೆ ಅರ್ಪಿಸಿದ್ದಾನೆ, ಅವನ ಭಕ್ತಿ ಭಾವ ಎಷ್ಟಿದೆ ಎನ್ನುವುದನ್ನು ನೋಡುವ ಮೂಲಕ ಅವನಿಗೆ ದೇವರು ಒಲಿಯುತ್ತಾರೆ. ಶ್ರೀಕೃಷ್ಣ ಪರಮಾತ್ಮನ ಬಳಿ ಭಕ್ತ ಕುಚೇಲ ಒಂದು ಹಿಡಿ ಅವಲಕ್ಕಿಯನ್ನು ಹಿಡಿದುಕೊಂಡು ಹೋಗಿ ಅವನಿಗೆ ಅರ್ಪಿಸಿದನಂತೆ. ಅರ್ಧ ಮುಷ್ಟಿ ಅವಲಕ್ಕಿಯನ್ನು ಕೃಷ್ಣ ಸ್ವೀಕರಿಸಿದಾಗ ಆತನ ಸಂಪತ್ತಿನ ಅರ್ಧ ಭಾಗ ಕುಚೇಲನಿಗೆ ವರ್ಗಾವಣೆಯಾಯಿತಂತೆ. ಇದರ ಅರ್ಥ ಎಷ್ಟೇ? ದೇವರು ನಮ್ಮ ಪ್ರಾರ್ಥನೆಯನ್ನು, ಅವನಿಗೆ ಕೊಡುವಂತಹ ಕಾಣಿಕೆಯನ್ನು ಅವ ಸ್ವೀಕರಿಸಿದಾಗ ಆತ ನಮಗೆ ಒಲಿಯುತ್ತಾನೆ. ನಮ್ಮ ಸಂಪತ್ತು, ನಮ್ಮ ಮಾನಸಿಕ ಸಂಪತ್ತು ಇವೆಲ್ಲವೂ ಕೂಡ ಇಮ್ಮಡಿಯಾಗಲು ಸಾಧ್ಯ ಎಂಬುದನ್ನು ಸಾರುವ ಕಥೆ ಅದು. ರಥೋತ್ಸವದ ಸಮಯ ಸಮೀಪಿಸುತ್ತಾ ಇದೆ. ವಿಶೇಷವಾದ ಉತ್ಸವದ ಬಲಿ ಎಲ್ಲವೂ ಕೂಡ ಹೆಚ್ಚಿನವುಗಳು ಈಗಲೇ ಮುಗಿದು ರಥೋತ್ಸವಕ್ಕೆ ತೆರಳಲಿದ್ದಾರೆ. ಭಕ್ತ ಜನತೆ ಊರದ job. Oh, I know.
ಕಟ್ಟೆ ಪೂಜೆ ನಡೀತಾ ಇದೆ. ಯಾವುದೇ ಭಕ್ತರಿಗೂ ಕೂಡ ಮನೆಯ ಬಳಿ ಕಟ್ಟೆ ಇಲ್ಲ, ಮನೆ ಬಹಳ ದೂರದಲ್ಲಿದೆ. ಆದರೆ ದೇವರ ಒಂದು ಪೂಜೆಯನ್ನು ಕಟ್ಟೆಯಲ್ಲಿಟ್ಟು ಮಾಡಿಸಬೇಕು ಎನ್ನುವಂತಹ ಒಂದು ಭಕ್ತಿ ಭಾವ ತುಂಬಿರುವ ಭಕ್ತರಿಗೆ ವಸಂತ ಕಟ್ಟೆಯಲ್ಲಿ ಪೂಜೆಯನ್ನು ಮಾಡಿಸುವಂತಹ ಅವಕಾಶವನ್ನು ಬಹಳ ಹಿಂದಿನಿಂದಲೇ ಕಲ್ಪಿಸಲಾಗಿದೆ. ಯಾರೂ ಕೂಡ ಪೂಜೆಯನ್ನು ಮಾಡಿಸಬೇಕು ಎನ್ನುವಂತಹ ಆಶಯವುಳ್ಳವರು ವಸಂತ ಕಟ್ಟೆ ಪೂಜೆಗೆ ನಿಗದಿತವಾದಂತಹ ಶುಲ್ಕವನ್ನು ಮತ್ತು ಸಂಪ್ರದಾಯವನ್ನು ಪಾಲಿಸಿ ಪೂಜೆಯನ್ನು ಸಲ್ಲಿಸುವಂತಹ ಅವಕಾಶಗಳಿರುತ್ತದೆ. ವಸಂತ ಕಟ್ಟೆ ಪೂಜೆ ನಡೆದು ಬಳಿಕ ದೇವರು ರಥೋತ್ಸವಕ್ಕೆ ತೆರಳುವವರಿದ್ದಾರೆ. ಭಕ್ತ ಜನ ಆನಂದ ತುಂದಿಲರಾಗಿದ್ದಾರೆ, ಕಾತರರಾಗಿದ್ದಾರೆ. ಬಹಳ ಜನ ರಥದ ಸುತ್ತುವರಿದಿದ್ದಾರೆ, ಮಕ್ಕಳನ್ನು ಹೆಗಲೇರಿಸಿ ನಿಂತಿದ್ದಾರೆ. ಕಾರ್ಯಕರ್ತರು ಸುತ್ತು ಹಗ್ಗವನ್ನು ಕಟ್ಟಿ ಮುನ್ನುಗ್ಗದಂತೆ ಜನರನ್ನು ಹತೋಟಿಯಲ್ಲಿಟ್ಟಿದ್ದಾರೆ. ಸಾವಿರಾರು ಜನ ಆಗಮಿಸಿದರೂ ಕೂಡ ಯಾವುದೇ ರೀತಿಯ ತೊಂದರೆಗಳಿಲ್ಲದೆ, ಆಪತ್ತುಗಳಿಲ್ಲದೆ, ನೂಕು ನುಗ್ಗಲುಗಳಿಲ್ಲದೆ ಎಲ್ಲರೂ ಕೂಡ ದೇವರ ನಿರೀಕ್ಷೆಯಲ್ಲಿದ್ದಾರೆ. ಅಲ್ಲಿ ಸುಮಾರು 200 ಮೀಟರ್ ದೂರದವರೆಗೆ ರಥವನ್ನು ಭಕ್ತರು ಎಳೆದು ಸಾಗಲಿದ್ದಾರೆ. ಆ ಬಳಿಕ ಅದೇ ದಾರಿಯಲ್ಲಿ ಹಿಂದಕ್ಕೆ ಬರಲಿದ್ದಾರೆ. ಸುಮಾರು 25 ವರ್ಷಗಳ ಹಿಂದೆ ನಿರ್ಮಿಸಲ್ಪಟ್ಟಂತಹ ರಥ ಇದು. ಹಿಂದಿನ ರಥ ಇದಕ್ಕಿಂತ ತುಂಬ ಚಿಕ್ಕದಾಗಿತ್ತು ಮತ್ತು ತುಂಬ ಜೀರ್ಣವಾಗಿತ್ತು. ನೂರಾರು ವರ್ಷಗಳ ಕಾಲ ದೇವರ ಉತ್ಸವಕ್ಕೆ ಬಳಸಲ್ಪಟ್ಟಂತಹ ಆ ರಥ ಸಂಪೂರ್ಣ ಜೀರ್ಣವಾದಾಗ ಊರ ಜನ ಸೇರಿ ಹೊಸ ರಥವನ್ನು ನಿರ್ಮಿಸಿದರು. ಅನೇಕ ಜನ ಊರ ಮಂದಿ ಭಕ್ತಿಯಿಂದ ತಮ್ಮ ತಮ್ಮ ಭೂಮಿಯಲ್ಲಿ ಬೆಳೆದ ಗಟ್ಟಿಮುಟ್ಟಾದ ಮರಗಳನ್ನು ದಾನ ಕೊಟ್ಟಿದ್ದಾರೆ. ಅನೇಕ ಜನ ಇದನ್ನು ಸಂಗ್ರಹಿಸುವಲ್ಲಿ ರಾತ್ರಿ ಹಗಲೆನ್ನದೆ ಶ್ರಮಿಸಿದ್ದಾರೆ. ವಿಶ್ವಕರ್ಮರೆಲ್ಲ ಬಹಳ ಉತ್ಸಾಹದಿಂದ ಅಚ್ಚುಕಟ್ಟಾಗಿ ಆಯಕ್ಕೆ ತಕ್ಕಂತೆ, ಅಂದರೆ ವಾಸ್ತುವಿಗೆ ತಕ್ಕಂತೆ ಕೆತ್ತಿ ಸುಂದರವಾದಂತಹ ಅದರಲ್ಲಿ ಕಲೆಯನ್ನು ಬಿಂಬಿಸಿದ್ದಾರೆ. ಸುಮಾರು 1 ಶತಮಾನದಷ್ಟು ಕಾಲ ಬಾಳ್ವಿಕೆ ಬರಬಲ್ಲಂತಹ ಮರ ಅದಕ್ಕೆ ಹಾಕಿಕೊಳ್ಳಲಾಗಿದೆ. ಅದನ್ನು ಬಹಳ ಜತನದಿಂದ ಕಾಪಿಟ್ಟು ಬೆಳಕು, ಗಾಳಿ, ಧೂಳು ಇದೆಲ್ಲ ಸೇರದಂತೆ ಒಂದು ಸುಂದರವಾದಂತಹ ರಥ ಕೊಟ್ಟಿಗೆಯ ಒಳಗಿಟ್ಟು ವರ್ಷಕ್ಕೊಮ್ಮೆ ನಿಗದಿತವಾದಂತಹ ದಿನದಂದು ಹೊರತರುವಂತಹ ವ್ಯವಸ್ಥೆಯನ್ನು ಊರ ಭಕ್ತರೆಲ್ಲ ಸೇರಿ ಮಾಡುತ್ತಿದ್ದಾರೆ. ಉತ್ಸವ ಮುಗಿದಂತೆ ಅದನ್ನು ಪುನಃ ಅದಕ್ಕೆ ಸಂಬಂಧಿತಂತಹ ಎಲ್ಲ ವಸ್ತುಗಳನ್ನು ಕೂಡ ಒಳಗಿಟ್ಟು ಭದ್ರವಾಗಿ ಅದನ್ನು ಕಾಪಿಡುತ್ತಾರೆ. ನಾಳೆ ಸಾಯಂಕಾಲ ಅವಭೃತ ಸ್ನಾನಕ್ಕೆ ದೇವರು ಕುಮಾರಧಾರಾ ನದಿಗೆ ತೆರಳಲಿರುವರು. ಸುಮಾರು 5 ಕಿಲೋಮೀಟರ್ಗಳಷ್ಟು ದೂರ ಸಾಗಬೇಕಾಗಿದೆ. ಅನೇಕ ಭಕ್ತರು ದೇವರ ಜೊತೆಗೆ ಸಾಗಿ ಕುಮಾರಧಾರೆಯಲ್ಲಿ ಮಿಂದು ಪುನೀತರಾಗಲಿರುವರು. ದೇವರನ್ನು ತಲೆಯಲ್ಲೇ ಹೊತ್ತು
ಬರೆಗಾಲಲ್ಲಿ ನಡೆದು ಅಲ್ಲಿಯವರೆಗೆ ಸಾಗಬೇಕು. ತಂತ್ರಿಗಳು ಅವರ ಜೊತೆ ಹೆಜ್ಜೆ ಹಾಕಬೇಕು. ಸಹಾಯಕರು ಅವರ ಜೊತೆಗೆ ಅಲ್ಲಿ ಸಾಗಬೇಕು. ಬಹು ಪ್ರಯಾಸದ ಕಾರ್ಯ. ಹಿಂದಿನ ಕಾಲದಲ್ಲಿ ನದಿ ಎಲ್ಲಿ ಹರಿಯುತ್ತದೋ ಅದರ ಪಕ್ಕದಲ್ಲಿ, ಅದರ ಸಮೀಪದಲ್ಲಿ ದೇವಾಲಯಗಳನ್ನು ನಿರ್ಮಿಸುವಂಥದ್ದು ವಾಡಿಕೆ. ಅದರಲ್ಲಿ ಒಂದು ಉತ್ತಮ ಆಶಯವಿದೆ. ಅವಭೃತ ಸ್ನಾನ ಗೈಯಬೇಕಿದ್ದರೆ ಅದು ಹರಿಯುವ ನೀರಾಗಿದ್ದರೆ ಅಲ್ಲಿ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಎಲ್ಲಿ ಆರೋಗ್ಯ ಇರಬೇಕೋ ಅಲ್ಲಿ ವ್ಯವಸ್ಥಿತವಾದಂತಹ ಆಚರಣೆಗಳು ಇರಬೇಕು. ಎಲ್ಲಿ ಸ್ವಚ್ಛತೆ ಇದೆಯೋ ಅಲ್ಲಿ ದೇವರು ನೆಲೆಸುತ್ತಾರೆ. ಗರ್ಭಗುಡಿ ದೇವಾಲಯದ ಆಶಯಗಳೆಂದರೆ ಸ್ವಚ್ಛತೆ. ಇವತ್ತು ಸ್ವಚ್ಛತೆ ನಮ್ಮ ದೇಶದಲ್ಲಿ ಮರೀಚಿಕೆಯಾಗಿದೆ. ಸಿಕ್ಕಲ್ಲಿ ತಿಂದುಂಡು ಉಗುಳುವಂತಹ ಒಂದು ಸಂಪ್ರದಾಯ ಅಥವಾ ಅಂತಹ ಒಂದು ಕೆಟ್ಟ ಸಂಪ್ರದಾಯ ಜನತೆಯಲ್ಲಿ ಬಂದು ಹೋಗಿದೆ. ಬಳಸಿದ ವಸ್ತುಗಳನ್ನು ಸಿಕ್ಕಲ್ಲಿ ಎಸೆಯುತ್ತಾರೆ. ನಮ್ಮ ಬದುಕಿಗೆ ಸ್ವಚ್ಛತೆಯ ಪಾಠವನ್ನು ಕಲಿಸುವ ಕೇಂದ್ರಗಳೆಂದರೆ ಅದು ದೇವಾಲಯಗಳು. ಗರ್ಭಗುಡಿಗೆ ಎಲ್ಲರೂ ಹೋಗುವಂತಿಲ್ಲ. ಕಾರಣವಿಷ್ಟೇ, ಎಲ್ಲರೂ ಹೋದಾಗ ಕಾಲಿನ ಧೂಳು ಇರಬಹುದು, ಕಾಲಿಗೆ ಮೆತ್ತಿಕೊಂಡಂತಹ ಅಂಟು ಪದಾರ್ಥಗಳಿರಬಹುದು, ಅಥವಾ ನಮ್ಮ ಅನಾರೋಗ್ಯದ ಉಸಿರಾಟವಿರಬಹುದು. ಅಲ್ಲಿ ತುಂಬಿಕೊಂಡಾಗ ಆ ಸ್ವಚ್ಛತೆಯ ಕಾಳಜಿ ಅಲ್ಲಿಂದ ಮರೀಚಿಕೆಯಾಗಬಹುದು. ಆದ್ದರಿಂದ ಗರ್ಭಗುಡಿಯಲ್ಲಿ ಯಾರೂ ಕೂಡ ಪೂಜಾರಿಗಳನ್ನು ಬಿಟ್ಟು ಅನ್ಯರು ಪ್ರವೇಶಿಸುವಂತಿಲ್ಲ. ಇದರ ಒಂದು ಸದಾಶಯ ಇದು. ದೇವಾಲಯದ ಆವರಣದಲ್ಲಿ ಉಗುಳುವಂತಿಲ್ಲ, ತಿಂದು ಉಗುಳುವಂತಿಲ್ಲ. ಅದೇ ರೀತಿ ಇಂತಹ ಉನ್ನತ ಆಶಯಗಳನ್ನು ನಾವು ಅಲ್ಲಿ ಪಾಲಿಸಬೇಕು. ಕೆಟ್ಟ ಮಾತುಗಳನ್ನು ಆಡಬಾರದು, ಕೆಟ್ಟ ಚಿಂತನೆಗಳನ್ನು ಮಾಡಬಾರದು. ಇದೆಲ್ಲವೂ ಕೂಡ ನಮ್ಮ ಬದುಕಿಗೆ ಪಾಠ. ಉತ್ಸವ ಮುಗಿದು ಇದೀಗ ರಥೋತ್ಸವಕ್ಕೆ ಮೆಟ್ಟಿಲು ಹತ್ತಿ ದೇವರು ಸಾಗಿದ್ದಾರೆ. ರಥಕ್ಕೆ ಸುತ್ತು ಬಂದು ನೃತ್ಯವನ್ನು ನಡೆಸಿ ರಾಮ ಹಾಗೂ ಈಶ್ವರ ದೇವರ ಎರಡೂ ದೇವರು ನೃತ್ಯವ ನಡೆದು ಆ ಬಳಿಕ ರಥವೇರಿ ಆಸೀನರಾಗರಿದ್ದಾರೆ. ಆ ಬಳಿಕ ಭೂತನೃತ್ಯ ನಡೆಯುವುದು. ಆ ಬಳಿಕ ಸುಡುಮದ್ದು ಸುಡುವ ವ್ಯವಸ್ಥೆ ನಡೆಯಲಿದೆ. ಆ ಬಳಿಕ ಭಕ್ತರೆಲ್ಲ ರಥದ ಹಗ್ಗ ಹಿಡಿದು ರಥವನ್ನು ಎಳೆದು ಪುನೀತರಾಗಲಿರುವರು. ಇದು ನೂರಾರು ವರ್ಷಗಳಿಂದ ಸಾಗಿ ಬಂದ ಸಂಪ್ರದಾಯ. ಎಲ್ಲರೂ ಕೈ ಹಿಡಿದು ಸಾಗಿದಾಗ ಎಷ್ಟು ಭಾರವಾದಂತಹ ಒಂದು ಕೆಲಸವನ್ನು ಕೂಡ ನಾವು ಸುಲಭವಾಗಿ ನೆರವೇರಿಸಬಹುದು ಎನ್ನುವುದರ ಒಂದು ಸಂಕೇತ. ರಥದ ಮುಂದೆ ದೇವರು ಇದೀಗ ಸಾಗಿದ್ದಾರೆ. ಭಕ್ತ ಮಹಾಜನರು ಬಹಳ ಸಂತಸದಿಂದ ಕಣ್ತುಂಬಿಕೊಳ್ಳುತ್ತಾ ಇದ್ದಾರೆ. ಸುದ್ದಿ ಸಂಸ್ಥೆಯ ಈ ಸಾಮಾಜಿಕ ಜಾಲತಾಣದಲ್ಲಿ ಪ್ರಸಾರದ ಮೂಲಕ ಎಲ್ಲೆಡೆಗಳಲ್ಲಿ ಭಕ್ತ ಜನ, ಲಕ್ಷಾಂತರ ಜನ ಕಣ್ತುಂಬಿಕೊಳ್ಳುತ್ತಾ ಇದ್ದಾರೆ. ನೇರವಾಗಿ ಕಾರ್ಯಕ್ರಮದಲ್ಲಿ
ಭಾಗವಹಿಸದೇ ಹೋದರೂ ಕೂಡ ಬಹಳ ಸುಂದರವಾದಂತಹ ನಯನ ಮನೋಹರವಾದಂತಹ ಈ ದೃಶ್ಯವನ್ನು ಕಂಡು ಅಲ್ಲಿಂದಲೇ ಕೈ ಮುಗಿದು ಭಕ್ತಿಯಿಂದ ದೇವರನ್ನು ಪ್ರಾರ್ಥಿಸ್ತಾ ಇದ್ದಾರೆ ಅನೇಕ ಕುಟುಂಬಗಳು. ತಮ್ಮ ಮಕ್ಕಳಿಗೆ ಹಿರಿಯರಿಗೆ ಅಲ್ಲೇ ಕುಳಿತು ರಾಮಕುಂಜದ ಆ ಬಾಲ್ಯದ ದಿನಗಳನ್ನು ನೆನಪಿಸಿಕೊಳ್ಳುತ್ತಾ ಅಂಗಡಿಗೆ ತೆರಳಿ ಖರೀದಿಸುತ್ತಿದ್ದಂಥ ವಸ್ತುಗಳನ್ನು ನೆನಪಿಸಿಕೊಳ್ಳುತ್ತಾ ತಿಂಡಿ ತೀರ್ಥಗಳನ್ನು ತಿಂದಂತಹ ದಿನಗಳನ್ನು ನೆನಪಿಸಿಕೊಳ್ಳುತ್ತಾ ಇವೆಲ್ಲವನ್ನು ಸಂಭ್ರಮಿಸುವಂತಹ ಇದೊಂದು ಅಪೂರ್ವ ಸಮಯ. ವಿಶೇಷವಾಗಿ 15ನೇ ತಾರೀಕು ಮಧ್ಯಾಹ್ನ ಶತರುದ್ರ ನಡೆಯಲಿದೆ. ಅದೇ ರೀತಿ ವಿಶೇಷವಾಗಿ ಸೇವಾ ರೂಪದಲ್ಲಿ ಆ ದಿನ ರಾತ್ರಿ 108 ಅಗೆಲುಗಳ ರಂಗಪೂಜೆಯ ಸೇವೆ ಕೂಡ ನಡೆಯಲಿದೆ. ಇದೇ ಊರಿನವರಾದ ಮುಂಬೈ ನಿವಾಸಿ ಲಕ್ಷ್ಮೀಶ ಅವರಿಂದ ದೇವರಿಗೆ ವಿಶೇಷವಾದಂತಹ ಆಭರಣಗಳ ಸಮರ್ಪಣೆ ನಡೆಯಲಿದೆ. ಎಲ್ಲ ಕಾರ್ಯಕ್ರಮಗಳನ್ನು ಅವರು ಸೇವಾರೂಪವಾಗಿ 15ನೇ ತಾರೀಕು ಇಲ್ಲಿ ನಡೆಸಲಿರುವರು. ಹೀಗೆ ಬಹಳ ಭಕ್ತಿ ಭಾವದ ಸಂಗಮ ಎಂದು ಬಹಳ ಸಂಭ್ರಮದ ಊರವರಿಗೆ ಬಹಳ ಸಂಭ್ರಮದ ದಿನವಿದು. ಪರ ಊರವರಿಗೆ ಸಾಮಾಜಿಕ ಜಾಲತಾಣಗಳ ಮೂಲಕ ವೀಕ್ಷಿಸಿ ಪುನೀತರಾಗುವಂತಹ ಸಮಯವಿದು. ಇಂತಹ ಅಪೂರ್ವ ಅವಕಾಶವನ್ನು ಅದೆಷ್ಟೋ ಜನ ಬಳಸಿಕೊಳ್ತಾ ಇದ್ದಾರೆ. ಇಂದಲ್ಲ ನಾಳೆ ಕೂಡ ವೀಕ್ಷಿಸುವಂತಹ ಅವಕಾಶವಿದೆ. ಆದರೆ ಹಿಂದೆ ಉತ್ಸವದಂದೇ ವೀಕ್ಷಿಸಿದಾಗ ಮಾತ್ರ ನಮ್ಮ ಮನದಲ್ಲಿ ಕೂಡ ತುಂಬ ಸಂತೋಷ ತುಂಬಲು ಸಾಧ್ಯ. ಈ ಕ್ಷಣದಲ್ಲಿ ಅನೇಕ ಜನ ವೀಕ್ಷಕರಾಗಿ ಭಾಗವಹಿಸ್ತಾ ಇರುವುದನ್ನು ನಾವು ಅವರ ಕಮೆಂಟ್ಗಳ ಮೂಲಕ ತಿಳಿದುಕೊಂಡಿದ್ದೇವೆ. ಪ್ರತಿಕ್ರಿಯೆಗಳನ್ನು ಹಲವಾರು ಜನ ನೀಡಿದ್ದಾರೆ. ಬಹಳ ಸಂಭ್ರಮದ ಕ್ಷಣ. ರಥದ ಮುಂದೆ ಉಭಯ ದೇವರುಗಳು ಕೂಡ ಭಕ್ತ ಜನರ ದರ್ಶನಕ್ಕಾಗಿ ಕಣ್ತುಂಬಿಕೊಳ್ಳಲು ಅಲ್ಲಿ ದೇವರು ನಿಂತಿದ್ದಾರೆ. ಉತ್ಸವ ಮೂರ್ತಿಯನ್ನು ಹೊತ್ತಿರುವ ಬ್ರಹ್ಮವಾಹಕರು ಬಹಳ ಸುಂದರವಾಗಿ ಅಚ್ಚುಕಟ್ಟಾಗಿ ತಮ್ಮ ಆ ಘನ ಕಾರ್ಯವನ್ನು ನೆರವೇರಿಸ್ತಾ ಇದ್ದಾರೆ. ಅದೇ ರೀತಿ ಭೂತನರ್ತನ ಕೂಡ ನಡೆಯುತ್ತಾ ಇದೆ. ಭಕ್ತ ಜನರೆಲ್ಲ ಸಂಭ್ರಮದಿಂದ ಇದನ್ನು ವೀಕ್ಷಿಸುತ್ತಾ ತಮ್ಮ ಮಕ್ಕಳಿಗೆ ಕೂಡ ಅದನ್ನು ಎತ್ತಿ ಹಿಡಿದು ತೋರಿಸುತ್ತಾ ಅವರಿಗೆ ಆ ತಿಳುವಳಿಕೆಯನ್ನು ಕೊಡ್ತಾ ಇದ್ದಾರೆ. ಇದೆಲ್ಲ ನಾವು ಮಾಡಬೇಕಾದಂತಹ ಘನ ಕಾರ್ಯ. ಕೇವಲ ಸಂಭ್ರಮಿಸುವುದೊಂದೇ ನಮ್ಮ ಗುರಿಯಲ್ಲ, ಬದುಕಿಗೆ ಪಾಠ ಸಿಗಬೇಕು. ಇದರ ಆಶಯಗಳನ್ನು ಮಕ್ಕಳಿಗೆ ತಿಳಿಸಬೇಕು. ಆ ಮೂಲಕ ನಮ್ಮ ಮಕ್ಕಳು ಜೀವನದಲ್ಲಿ ಧ್ಯಾನ, ಯೋಗ, ನಂಬಿಕೆ, ಪೂಜೆ, ಪುನಸ್ಕಾರ ಇವುಗಳನ್ನೆಲ್ಲ ರೂಢಿಸಿಕೊಂಡು ಸಾತ್ವಿಕರಾಗಬೇಕು. ಯಾವಾಗ ಸಾತ್ವಿಕತನ ನಮ್ಮಲ್ಲಿ ಮೈಗೂಡುತ್ತದೋ ಆಗ ಮಾತ್ರ ನಾವು ಸಂಪಾದಿಸಿದಂತಹ ಸಂಪತ್ತು ಅದು ಸದ್ಬಳಕೆಯಾಗಲು ಸಾಧ್ಯ. ಯಾವಾಗ ಗುರು ಹಿರಿಯರ ಮೇಲಿನ ನಂಬಿಕೆ ಕ್ಷಯಿಸುವುದೋ, ದೇವರ ಮೇಲಿನ ನಂಬಿಕೆ ಅಳಿದು ಹೋಗುವುದೋ, ಆ ಹೊತ್ತಿಗೆ ನಮ್ಮ ಸಂಪತ್ತೇ ನಮ್ಮನ್ನು ರಾಕ್ಷಸನಂತೆ ಕಾಡಲೂಬಹುದು. ಆ ಸಂಪತ್ತೇ ನಮ್ಮ ಬದುಕನ್ನು ವಿನಾಶದ ಅಂಚಿಗೆ ಒಯ್ಯಲೂ ಸಾಧ್ಯವಿದೆ. ನಮಗೆ ಬಂದಿರುವ ಸಂಪತ್ತೆಲ್ಲವೂ ಆತನ ಕೊಡುಗೆ, ಆತನ ಕಾರುಣ್ಯ, ಆತನ ಒಂದು ಒಲುಮೆಯಿಂದ ಸಂಪಾದಿಸಿದ್ದೇನೆ. ಇದರಿಂದ ನಾನು ಒಂದಷ್ಟನ್ನು ಅವನಿಗೆ ಅರ್ಪಿಸಬೇಕು, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಬೇಕು ಎನ್ನುವಂತಹ ಭಕ್ತಿ ನಮ್ಮಲ್ಲಿ ತುಂಬಿಕೊಂಡಾಗ ಮಾತ್ರ
ಈ ಸಾಮಾಜಿಕ ಋಣವನ್ನು ನಾವು ತೀರಿಸಲು ಸಾಧ್ಯ. ನಾವು ಎಲ್ಲವನ್ನು ಈ ಜಗತ್ತಿನಿಂದ ಪಡೆದಿದ್ದೇವೆ. ಈ ಭೂಮಿ, ನೀರು, ಗಾಳಿ ಇವೆಲ್ಲವನ್ನು ನಮಗೆ ದೇವರು ಉಚಿತವಾಗಿ ಕೊಟ್ಟಿದ್ದಾನೆ. ಅದನ್ನು ಬಳಸಿಕೊಂಡು ನಮ್ಮ ಬದುಕನ್ನು ಕಟ್ಟಿಕೊಳ್ಳಬೇಕು. ಅಲ್ಲಿಂದ ಸಂಪಾದಿಸಿದ್ದನ್ನು ನಾವು ದುರ್ಬಳಕೆ ಮಾಡಿಕೊಂಡಾಗ ಆ ದೇವರು ಕೂಡ ನಮ್ಮನ್ನು ಕ್ಷಮಿಸಲಾರ. ಅವ ಕೊಟ್ಟಿರುವಂತಹ ಸಂಪತ್ತನ್ನು ಈ ಸಮಾಜಕ್ಕೆ ಚೆಲ್ಲಿದಾಗ, ಆ ಭಕ್ತನಿಗೆ, ಆ ದೇವಸ್ಥಾನಕ್ಕೆ, ದೇವಾಲಯಗಳಿಗೆ ಕೊಟ್ಟಾಗ ಅದು ನೂರಾರು ಜನಕ್ಕೆ ಸದ್ಬಳಕೆಯಾಗಿ ಹೋಗುವುದು. ದೇವರಿಗೆ ಏನೂ ಬೇಡ. ದೇವಾಲಯಕ್ಕೆ ಬಂದಂತಹ ಎಲ್ಲ ಕಾಣಿಕೆಗಳು ಅಲ್ಲಿನ ಭಕ್ತರ ಏನು ಅಗತ್ಯಗಳಿವೆಯೋ ಅದಕ್ಕಾಗಿ ವಿನಿಯೋಗಗೊಳ್ಳುತ್ತವೆ ಹೊರತು ಅದು ಎಲ್ಲೂ ಕೂಡ ದುರುಪಯೋಗ ಆಗುವುದಿಲ್ಲ. ಆದ್ದರಿಂದ ನಾವು ದೇವಾಲಯಕ್ಕೆ ಕೊಡುವಂತಹ ಕಾಣಿಕೆ ಅದು ಸಹಸ್ರಾರು ಜನಕ್ಕೆ ಹಂಚಿ ಹೋಗುತ್ತದೆ. ಇದರಿಂದ ಒಂದು ಊರು ಅಭಿವೃದ್ಧಿಯಾಗುತ್ತದೆ. ನಮಗೂ ಕೂಡ ಒಂದಷ್ಟು ನಮ್ಮ ಸಂಪತ್ತನ್ನು ಅರ್ಪಿಸುವ ಮೂಲಕ ಅಂತಹ ಒಂದು ಸಂಪ್ರದಾಯ, ಅಂತಹ ಒಂದು ಸದ್ಬುದ್ಧಿ ನಮ್ಮಲ್ಲಿ ಬೆಳವಣಿಗೆ ಆಗಲು ಸಾಧ್ಯವಾಗುತ್ತದೆ. ಅಂತಹ ಒಂದು ಊರ ಜಾತ್ರೆ, ಊರ ಜನರಿಗೆಲ್ಲ ನೆಮ್ಮದಿ ತರುವಂತಹ ಒಂದು ದಿನ, ನೆಮ್ಮದಿ ತರುವಂತಹ ಕಾರ್ಯಕ್ರಮ, ಬದುಕಿಗೆ ಪಾಠ ಹೇಳುವಂತಹ ಒಂದು ಕಾರ್ಯಕ್ರಮ. ಸುಂದರವಾಗಿ ಅಲಂಕೃತಗೊಂಡ ಉತ್ಸವ ಮೂರ್ತಿ, ಬೆಳ್ಳಿಯ ಪ್ರಭಾವಳಿ, ಪುಷ್ಪಾಲಂಕೃತಗೊಂಡಂತಹ ಆ ಪ್ರಭಾವಳಿ, ನಾವು ಅರ್ಪಿಸಿದ ಆಭರಣಗಳನ್ನು ಧರಿಸಿದ ಆ ಉತ್ಸವ ಮೂರ್ತಿ ನಮ್ಮ ಕಣ್ಣ ಮುಂದೆ ಶೋಭಿಸುತ್ತಿದೆ. ಬಹಳ ಸುಂದರವಾಗಿ ತಲೆಯಲ್ಲಿ ದೇವರನ್ನು ಹೊತ್ತು ಕುಣಿತವನ್ನು ಮಾಡುತ್ತಿದ್ದಾರೆ. ಅದು ಸುಲಭದ ಕೆಲಸವಲ್ಲ, ಭಕ್ತಿ ಪ್ರಧಾನವಾದಂತಹ ಕಾರ್ಯ. ಅಲ್ಲಿ ಬಹಳಷ್ಟು ಜವಾಬ್ದಾರಿ ಇದೆ, ಬಹಳಷ್ಟು ಎಚ್ಚರವಿರಬೇಕು, ಬರೆಗಾಲಿನಲ್ಲಿ ನಡೆದಾಡಬೇಕು. ಹೆಜ್ಜೆ ಹೆಜ್ಜೆಗೂ ಕೂಡ ಎಚ್ಚರ ತಪ್ಪಿದರೆ ಅಪಾಯ ತಪ್ಪಿದ್ದಲ್ಲ. ಇದೆಲ್ಲವನ್ನು ಕೂಡ ಆ ಸ್ಥಿರತೆಯನ್ನು, ಮಾನಸಿಕ ಸ್ಥಿಮಿತತೆಯನ್ನು ಕಾಪಾಡುತ್ತಾ ಆ ಕಾರ್ಯವನ್ನು ನೆರವೇರಿಸಬೇಕು. ಇದಕ್ಕಾಗಿಯೇ ಕೆಲವು ವಿಶೇಷ ತರಬೇತಿಯನ್ನು ಹಿರಿಯರಿಂದ ಪಡೆದಂಥ ಯುವಕರಿದ್ದಾರೆ. ತಂತ್ರಿಗಳು ಸೂಕ್ತ ಮಾರ್ಗದರ್ಶನವನ್ನು ನೀಡುತ್ತಾ ಉತ್ಸವವನ್ನು ನಡೆಸುತ್ತಾರೆ. ಒಂದು ಉತ್ಸವಕ್ಕೆ ಪ್ರಧಾನ ಮಾರ್ಗದರ್ಶಕರೇ ತಂತ್ರಿವರಿಯರು. ಆನುವಂಶಿಕ ತಂತ್ರಿಗಳು ದೇವಸ್ಥಾನದಲ್ಲಿ ಕಾರ್ಯನಿರ್ವಹಿಸುತ್ತಾರೆ. ಹಿರಿಯರಿಂದ ಬಂದ ಸಂಪ್ರದಾಯ, ಹಲವಾರು ಕಾಲದಿಂದ ಬಂದ ಸಂಪ್ರದಾಯ ಆನುವಂಶಿಕವಾಗಿ ಆ ಕೆಲಸ ಕಾರ್ಯಗಳನ್ನು ನೆರವೇರಿಸಿದಾಗ ಅಲ್ಲಿಯ ಸಂಪ್ರದಾಯಕ್ಕೆ ತಕ್ಕಂತೆ ಆಚರಣೆಗಳು ಸಾಗಲು ಸಾಧ್ಯ. ವರ್ಷಕ್ಕೊಬ್ಬ ಆ ವ್ಯವಸ್ಥೆಗೆ ಬಂದಾಗ ಅಲ್ಲಿನ ಸಂಪ್ರದಾಯಗಳು ಮರೆಮಾಚಿ ಊರ ಭಕ್ತರ ಮನಸ್ಸಿಗೆ ಘಾಸಿಯುಂಟಾಗುವಂಥ ಸಂದರ್ಭಗಳು ಬರುತ್ತವೆ ಎನ್ನುವಂಥ ಕಾರಣಕ್ಕಾಗಿ ನಮ್ಮ ಹಿರಿಯರು ಆನುವಂಶಿಕ ಮುಕ್ತೇಸರರು, ಆನುವಂಶಿಕ ಅರ್ಚಕರು, ಅದೇ ರೀತಿ ತಂತ್ರಿಗಳು, ವಾಸ್ತುತಜ್ಞರು ಇವರನ್ನೆಲ್ಲ ಒಂದು ದೇವಾಲಯಕ್ಕೆ ಆ ರೀತಿಯ ನಡೆಯಬೇಕು ಎನ್ನುವಂಥ ಒಂದು ಸಂಪ್ರದಾಯವನ್ನು ಒಂದು ಊರಲ್ಲಿ, ಒಂದು ದೇವಾಲಯಗಳಲ್ಲಿ ನಡೆಸಿಕೊಡ್ತಾ ಇದ್ದಾರೆ. ಇದು ದೇಶದಾದ್ಯಂತ ಸ್ವಲ್ಪ ಭಿನ್ನತೆ ಇರಬಹುದು ಒಂದೂರಿಂದ ಒಂದೂರಿಗೆ, ಆದರೆ ಆಯಾಯ ಊರಿನಲ್ಲಿ ಆ ಸಂಪ್ರದಾಯ ಪಾಲನೆಗೆ ದೇವಾಲಯಗಳಲ್ಲಿ ವಿಶೇಷವಾದಂತಹ ಮಹತ್ವವನ್ನು ನೀಡಲಾಗುತ್ತದೆ. ಇದನ್ನು ನಾವೆಲ್ಲ ಕಂಡು ನಮ್ಮ ಮನೆಯಲ್ಲಿ ಕೂಡ ಹಿರಿಯರ ಮಾರ್ಗದರ್ಶನದಂತೆ ನಡೆಯುವಂತಹ ಪಾಠವನ್ನು ಕಲಿಯಬೇಕು. ಆಗಲೇ ನಮ್ಮ ಮನೆ ಮುರಿಯದೆ, ನಮ್ಮ ಮನೆ ಒಗ್ಗಟ್ಟಿನಿಂದ ಬಾಳಿ
ಊರಿನಲ್ಲಿ ಗೌರವ ಘನತೆಯನ್ನು ಸಂಪಾದಿಸಲು ಸಾಧ್ಯ ಎಂಬಂಥ ಪಾಠ ನಮ್ಮ ಬದುಕಿಗೆ ದೇವಾಲಯಗಳ ಪ್ರತಿಯೊಂದು ಆಚರಣೆಗಳಿಂದಲೇ ಸಿಗುತ್ತವೆ. ದೇವಾಲಯದ ಆವರಣವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಅದೇ ರೀತಿ ಭಕ್ತ ಮಹಾಜನರು ಕೂಡ ತಿಂದ ತಿಂಡಿ ತೀರ್ಥಗಳ ಅವುಗಳ ಪ್ಯಾಕೆಟ್ಗಳನ್ನು ಸಿಕ್ಕಲ್ಲಿ ಎಸೆಯದೆ ಸ್ವಚ್ಛತೆಯನ್ನು ಕಾಪಾಡಿದಾಗ ಆ ದೇವಾಲಯಗಳ ಪಾವಿತ್ರ್ಯತೆ, ಅದೇ ರೀತಿ ಅಲ್ಲಿಯ ನಂಬಿಕೆಗಳು, ಅಲ್ಲಿಯ ಒಂದು ರೀತಿಯ ಆಚರಣೆಗಳು ಸುವ್ಯವಸ್ಥಿತವಾಗಿ ಸಾಗಲು ಸಾಧ್ಯ. ಎಲ್ಲಿ ಸ್ವಚ್ಛತೆ ಇದೆಯೋ ಅಲ್ಲಿ ಆರೋಗ್ಯವಿದೆ, ಎಲ್ಲಿ ಸ್ವಚ್ಛತೆ ಇದೆಯೋ ಅಲ್ಲಿ ದೇವರು ನೆಲೆಸುತ್ತಾನೆ ಎಂಬಂಥ ಹಿರಿಯರ ಮಾತು ನಮ್ಮ ಅರಿವಿನಲ್ಲಿರಬೇಕು. ದೈಹಿಕ ಆರೋಗ್ಯವೇ ನಮ್ಮ ಆರೋಗ್ಯದ ಮೂಲ. ಆ ದೃಷ್ಟಿಯಿಂದಲೇ ದೇವಸ್ಥಾನದಲ್ಲಿರತಕ್ಕಂಥ ಎಲ್ಲ ತೀರ್ಥ ಪ್ರಸಾದಗಳು ಕೂಡ ತಯಾರಿಸಲ್ಪಡುತ್ತವೆ. ಅವುಗಳಿಂದ ಮನವು ಶುದ್ಧಿಯಾಗುತ್ತದೆ, ಮೈಯೂ ಶುದ್ಧಿಯಾಗುತ್ತದೆ. ಈ ದೃಷ್ಟಿಯಿಂದಲೇ ಎಲ್ಲವೂ ಕೂಡ ಆಚರಣೆಗಳು ದೇವಾಲಯದಲ್ಲಿ ಹಿರಿಯರಿಂದ ರೂಪಿಸಲ್ಪಟ್ಟಿದೆ. ಇದನ್ನು ಅರಿತು ನಾವು ಅದನ್ನು ಅನುಸರಿಸಬೇಕು, ನಮ್ಮ ಮಕ್ಕಳಿಗೂ ತಿಳಿಸಬೇಕು. ಇದರಿಂದ ನಮ್ಮ ಸಂಸಾರ ಸುಖ ಸಂಸಾರವಾಗಲು ಸಾಧ್ಯ. ಸಾಯಂಕಾಲ ಇಲ್ಲಿಂದ ಕುಮಾರಧಾರ ನದಿಯವರೆಗೆ ವೀರಮಂಗಿಲ, ಹಳ್ಳಿಯ ಭಾಷೆಯಲ್ಲಿ ವೀರಮಂಗಿಲ ಎನ್ನುತ್ತಾರೆ, ವೀರಮಂಗಲಕ್ಕೆ ತೆರಳಿ ಅಲ್ಲಿ ಸ್ನಾನಗೈದು ಸುಮಾರು 12 ಗಂಟೆಯ ವೇಳೆಗೆ ಹಿಂದಿರುಗಲಿದ್ದಾರೆ. ಹಲವಾರು ಭಕ್ತರು ದೇವರ ಜೊತೆಗೆ ತೆರಳಿ ನದಿ ಸ್ನಾನ, ಪುಣ್ಯ ಸ್ನಾನ ಮಾಡಿ ಬರಲಿದ್ದಾರೆ. ವಿಶ್ವವೇ ಕಣ್ಣಿಟ್ಟು ನೋಡುತ್ತಿರುವ ಮಹಾಕುಂಭ ಮೇಳ ಇವತ್ತು ಭಾರತ ದೇಶದಲ್ಲಿ ನಡೀತಾ ಇದೆ. 144 ವರ್ಷಕ್ಕೊಮ್ಮೆ ಬರುವಂತಹ ಕುಂಭಮೇಳ ಇದು ವಾರ್ಷಿಕ ಜಾತ್ರೆಯಲ್ಲಿ ಸಿಗುವಂತಹ ದೇವರ ಜೊತೆಗೆ ಸಾಗಿ ಪುಣ್ಯ ಸ್ನಾನ ಮಾಡುವಂತಹ ಒಂದು ಅಪೂರ್ವ ಅವಕಾಶ ನಾಳೆ ಇದೆ. ದಿನಾಂಕ 14ರಂದು ಸಂಪ್ರೋಕ್ಷಣೆ, ನಾಗಾರಾಧನೆ ಇವೆಲ್ಲ ನಡೆದು ಸಾಯಂಕಾಲ 8:30 ಗಂಟೆಯಿಂದ ಭೂತದ ನೇಮ ಆರಂಭಗೊಳ್ಳಲಿದೆ. ಕಲೆಂಬಿತ್ತಾಯ, ಕಲ್ಲುರುಟಿ, ಅಂಗಡ ಪಂಜುರ್ಲಿ ದೈವಗಳ ನೇಮ 14ನೇ ತಾರೀಕು ಶುಕ್ರವಾರ ರಾತ್ರಿ ನಡೆದರೆ 15ನೇ ತಾರೀಕು ಶನಿವಾರ ಮುಂಜಾನೆಯಿಂದಲೇ ಇಡೀ ರಾತ್ರಿ ನೇಮ ನಡೆಯಲಿದೆ. ಶಿರಾಡಿ
ರುದ್ರಚಾಮುಂಡಿ, ಕಲಿಂಬಿತ್ತಾಯ, ಗಿಳಿರಾಮ, ಗುಳಿಗ ದೈವಗಳ ನೇಮ ನಾಳದು ನಡೆಯಲಿದೆ. ಇವೆಲ್ಲವೂ ಕೂಡ ಭಕ್ತ ಜನರ ಒಂದು ಭಕ್ತಿ ಭಾವವನ್ನು ಅರ್ಪಿಸಲು ಇರುವಂತಹ ಒಂದು ಅವಕಾಶ. ಇದು ಶನಿವಾರಕ್ಕೆ ಎಲ್ಲ ಉತ್ಸವದ ಕಾರ್ಯಕ್ರಮಗಳು ಮುಗಿಯಲಿವೆ. 5 ದಿನದ ಜಾತ್ರೆ, 2 ದಿನದ ಭೂತದ ನೇಮ, ಹೀಗೆ ಒಟ್ಟು 7 ದಿನಗಳ ಕಾಲ ಊರ ಮಂದಿಯೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ದೇವರ ದೈವಗಳ ಸೇವೆಯಲ್ಲಿ ತೊಡಗಿಕೊಂಡು ತಮ್ಮ ಸೇವೆಯನ್ನು ಯಾವುದೇ ರೀತಿಯ ಪ್ರತಿಫಲಾಪೇಕ್ಷೆ ಇಲ್ಲದೆ ದೇವರಿಗೆ ಅರ್ಪಿಸಿ ಪುನೀತರಾಗುತ್ತಾರೆ. ಊರ ಜನತೆಗೆ ಸಿಗುವಂತಹ ಇದೊಂದು ಅಪೂರ್ವ ಅವಕಾಶ. ರಥವೇರಿದ್ದಾರೆ ದೇವರು. ಕೆಲವೇ ನಿಮಿಷಗಳಲ್ಲಿ ರಥ ಎಳೆಯುವ ಕಾರ್ಯಕ್ರಮ ನಡೆಯಲಿದೆ. ಭಕ್ತರೆಲ್ಲ ಸಿದ್ಧರಾಗಿ ನಿಂತಿದ್ದಾರೆ. ಹಗ್ಗ ಹಾಕುತ್ತಾ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಸುಂದರವಾದಂತಹ ರಥಬೀದಿ ಇದೆ. ಕಾಂಕ್ರೀಟ್ ಹಾಕಲ್ಪಟ್ಟಂತಹ ರಥಬೀದಿ ಇರುವುದರಿಂದ ರಥ ಇದೆ. ಸಿಡಿಮದ್ದು ಸುಡಲ್ಪಡುತ್ತಿದೆ. ವಿವಿಧ ರೀತಿಯ ಬಾಣಗಳು, ಅದೇ ರೀತಿ ಕದೀನ, ಅದೇ ರೀತಿ ಉಳಿದ ಬೆಡಿ ಮದ್ದುಗಳು ಸುಡಲ್ಪಡುತ್ತವೆ. ಜನ ಬಹಳ ಕಾತುರರಾಗಿದ್ದಾರೆ. ಇವೆಲ್ಲವೂ ಕೂಡ ದೇವರ ಉತ್ಸವಕ್ಕೆ ಪೂರಕವಾದಂತಹ ಭಕ್ತಿ ಉದ್ದೀಪನಗೊಳಿಸಲಿಕ್ಕೆ ಬೇಕಾದಂತಹ ಎಲ್ಲ ಚಟುವಟಿಕೆಗಳು. ಇವೆಲ್ಲವೂ ಇದ್ದಾಗಲೇ ಊರ ಜಾತ್ರೆ ಸಂಭ್ರಮಿಸುತ್ತದೆ.
ಆನುವಂಶಿಕ ತಂತ್ರಿಗಳಾದ ಶ್ರೀ ಬ್ರಹ್ಮಶ್ರೀ ನಾಗೇಶ ತಂತ್ರಿಗಳ ನೇತೃತ್ವದಲ್ಲಿ ಎಲ್ಲ ಉತ್ಸವದ ಕಾರ್ಯಕ್ರಮಗಳು ಪ್ರತಿ ವರ್ಷವೂ ನಡೆಯುತ್ತವೆ. ದೇವರಿಗೆ ಆರತಿ ಎತ್ತುವಂತಹ ಕಾರ್ಯಕ್ರಮ ಇದೀಗ ನಡೀತಾ ಇದೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ರಥ ಮುಂದೆ ಸಾಗಲಿದೆ. ಎಲ್ಲ ಭಕ್ತರು ಕೂಡ ರಥ ಎಳೆಯಲು ಕಾತರರಾಗಿದ್ದಾರೆ. ಬಹಳ ಎಲ್ಲರಿಗೂ ಸಂಭ್ರಮದ ಕ್ಷಣ. ಭಕ್ತಿ ಭಾವದಿಂದ ಎಲ್ಲರೂ ಕೂಡ ದೇವರ ಪೂಜೆಯನ್ನು ಕಣ್ತುಂಬಿಕೊಳ್ಳುತ್ತಾ ಇದ್ದಾರೆ. ಹಿಂದೆ ಸುಮಾರು 25 ವರ್ಷಗಳ ಹಿಂದೆ ನಮ್ಮ ದೇವಾಲಯದಲ್ಲಿ ಕೂಡ ರಥಕ್ಕೆ ಬಾಳೆಹಣ್ಣು ಅಥವಾ ಇನ್ನಿತರ ಫಲಗಳನ್ನು ಎಸೆಯುವಂತಹ ಕ್ರಮವಿತ್ತು. ಅದೇ ರೀತಿ ಚಕ್ರಗಳಿಗೆ ತೆಂಗಿನಕಾಯಿ ಹೊಡೆಯುವ ಸಂಪ್ರದಾಯ ಕೂಡ ಇತ್ತು. ಇಂದಿಗೂ ಕೂಡ ಅನೇಕ ದೇವಾಲಯಗಳಲ್ಲಿ ಈ ಪದ್ಧತಿ ಇದೆ. ಇದರ ಉದ್ದೇಶವಿಷ್ಟೇ, ಭಕ್ತರೆಲ್ಲರಿಗೂ ಕೂಡ ಒಂದು ಸಮರ್ಪಿಸುವ ಅವಕಾಶ ಎಂಬ ನೆಲೆಯಲ್ಲಿ ಅದನ್ನು ಹಮ್ಮಿಕೊಳ್ಳುತ್ತಾ ಇದ್ದರು. ಆದರೆ ಅದು ಅರ್ಚಕರು, ತಂತ್ರಿಬರಿಯರು ಅವರ ಮುಖ ಮೈಗೆಲ್ಲ ಬಿದ್ದು ಅಪಾಯ ಉಂಟಾಗಬಹುದೆಂಬ ಒಂದು ಕಾಳಜಿಯಿಂದಾಗಿ ಹಲವಾರು ದೇವಸ್ಥಾನಗಳಲ್ಲಿ ಅದನ್ನು ಈಗ ನಿಷೇಧಿಸಿದ್ದಾರೆ. ಸುಡುಮದ್ದಿನ ಕಾರ್ಯಕ್ರಮ ಭಾಳ ವಿಜೃಂಭಣೆಯಿಂದ ಸಾಗ್ತಾ ಇದೆ. ಭಕ್ತ ಜನರೆಲ್ಲ ಬಹಳ ಸಂಭ್ರಮಿಸ್ತಾ ಇದ್ದಾರೆ. ದೇವಾಲಯದ ಉತ್ಸವದ ಪೂಜೆಯ ರಥೋತ್ಸವದ ಪೂಜೆಯ ವೇಳೆ ಸುಡುಮದ್ದು ಬಹಳ ಒಂದು ರೀತಿಯ ಭಕ್ತಿ ಉದ್ದೀಪನಗೊಳಿಸುವಂತಹ ಒಂದು ಸಂಭ್ರಮದ ಕ್ಷಣ. ಇದಕ್ಕಾಗಿಯೇ ಲಕ್ಷಾಂತರ ರೂಪಾಯಿಗಳನ್ನು ವ್ಯಯಿಸುವಂತಹ ಹಲವಾರು ದೇವಸ್ಥಾನಗಳಿವೆ. ಅದೇ ಅಲ್ಲಿಯ ಒಂದು ಪ್ರಮುಖ ಆಕರ್ಷಣೆಯೂ ಹೌದು ಎಂಬಂತೆ ಕೆಲವು ದೇವಸ್ಥಾನಗಳಲ್ಲಿ ಇಂತಹ ಕಾರ್ಯಕ್ರಮಗಳು ನಡೆಯುತ್ತವೆ. ಇತ್ತೀಚೆಗಿನ ವರ್ಷಗಳಲ್ಲಿ ರಾಮಕುಂಜ ದೇವಾಲಯದಲ್ಲಿ ಕೂಡ ರಥಕ್ಕೆ ಬಾಳೆಹಣ್ಣು ಅರ್ಪಿಸುವ, ಅಂದರೆ ಎಸೆಯುವ, ತೆಂಗಿನಕಾಯಿಯನ್ನು ಚಕ್ರಗಳಿಗೆ ಹೊಡೆಯುವ ಆ ಒಂದು ಪದ್ಧತಿಯನ್ನು ಈಗಾಗಲೇ ಅದನ್ನು ನಿಲ್ಲಿಸಿದ್ದಾರೆ. ಸುಮಾರು 25 ವರ್ಷಗಳಿಂದ ಅದು ನಡೀತಾ ಇಲ್ಲ. ಇದರ ಉದ್ದೇಶ ಇಷ್ಟೇ, ಅದು ಯಾರಿಗೂ ಅಪಾಯ ಉಂಟಾಗಬಾರದು ಎನ್ನುವಂತಹ ನೆಲೆಯಲ್ಲಿ. ಹಿಂದೆ ಅದನ್ನು ಇಲ್ಲಿ ಕೂಡ ಮಾಡ್ತಾಯಿದ್ರು. ಮದ್ದು ಸುಡುವ ಸಮಯ ಮುಗಿದಿದೆ. ಪೂಜಾ ಕಾರ್ಯ ನೆರವೇರಿದೆ. ದೇವರು ರಥವೇರಲು ಇಟ್ಟಿರುವಂತಹ ಏಣಿಯನ್ನು ಇದೀಗ ಅಲ್ಲಿಂದ ತೆಗೆದು ರಥ ಸಂಚರಿಸಲಿದೆ. ಹಗ್ಗ ಹಿಡಿಯಲು ಜನರೆಲ್ಲ ಯಾವುದೇ ಭೇದವಿಲ್ಲದೆ ಅಲ್ಲಿ ಮುಂದೆ ಸಾಗುತ್ತಿದ್ದಾರೆ. ಭಕ್ತಿಯಿಂದ ಕೈ ಮುಗಿದು ದೇವರ ಆ ರಥದ ಹಗ್ಗ ಹಿಡಿಯುವುದು ಒಂದು ಪವಿತ್ರ ಕೆಲಸ ಕಾರ್ಯವೆಂದು ತಿಳಿದು ಅದನ್ನು ಕನಿಷ್ಠ ಪಕ್ಷ ಸ್ಪರ್ಶಿಸಿಯಾದರೂ ಬಿಡುವುದು ಊರ ಜನರ ಒಂದು ನಂಬಿಕೆಯ ಒಂದು ಸಂಪ್ರದಾಯ. ಬಹಳಷ್ಟು ಜನ ಮುಂದೆ ನಿಂತಿರುವರು. ಮಕ್ಕಳು, ವಯೋವೃದ್ಧರು, ಯುವಕರು ಎಲ್ಲರೂ ಕೂಡ ಸಿದ್ಧರಾಗಿ ನಿಂತಿದ್ದಾರೆ.
ಬಹಳ ಸುಂದರವಾದಂತಹ ಆ ಬೀದಿಯಲ್ಲಿ ರಥ ಸಾಗಲಿದೆ. ಬಾವುಟಗಳಿಂದ ಅಲಂಕೃತಗೊಂಡಂತಹ ಆ ರಥ ಬಹಳ ಸುಂದರವಾಗಿ ಶೋಭಿಸ್ತಾ ಇದೆ. ಅದೇ ರೀತಿ ಪುಷ್ಪಾಲಂಕೃತಗೊಂಡು ರಥ ಕಣ್ಮನ ಸೆಳೀತಾ ಇದೆ. ಎಲ್ಲ ಭಕ್ತರು ಕೂಡ ಸಂಭ್ರಮದಿಂದ ವೀಕ್ಷಿಸ್ತಾ ಇದ್ದಾರೆ. ಮಾತ್ರ ಅಲ್ಲ, ಸುದ್ದಿ ಬಳಗದ ಈ ನೇರ ಪ್ರಸಾರ ಲಕ್ಷಾಂತರ ಮಂದಿಗೆ ಕಣ್ತುಂಬಿಕೊಳ್ಳಲು ಅವಕಾಶವನ್ನು ಕಲ್ಪಿಸಿದೆ. ವಿಶೇಷವಾಗಿ ನಮ್ಮ ಕರಾವಳಿ ಜಿಲ್ಲೆಯಲ್ಲಿ ಸುದ್ದಿ ಮನೆ ಮಾತಾಗಿದೆ. ಸುದ್ದಿ ಬಳಗದ ಎಲ್ಲ ಕಾರ್ಯಕರ್ತರ ನಿರಂತರ ಶ್ರಮ ಹಾಗೂ ಅವರ ಅಚ್ಚುಕಟ್ಟಿನ ಒಂದು ಕೆಲಸ ಕಾರ್ಯಗಳು ಜನಮನ ಸೆಳೆದಿವೆ. UP ಶಿವಾನಂದರ ನೇತೃತ್ವದಲ್ಲಿ ಪತ್ರಿಕೆ ಬಹಳ ಉತ್ತಮ ರೀತಿಯ ಕೆಲಸ ಕಾರ್ಯಗಳನ್ನು ನಡೆಸ್ತಾ ಇದೆ. ಜನರ ನಾಡಿ ಮಿಡಿತವನ್ನು ಅರಿತಂತಹ ಪತ್ರಿಕೆ ಅದು. ಯಾವತ್ತೂ ಒಂದು ಪತ್ರಿಕೆ ಜನರ ನಾಡಿ ಮಿಡಿತವನ್ನು ಅರಿತಾಗ ಮಾತ್ರ ಅದು ಯಶಸ್ವಿಯಾಗಿ ಸಾಗಲು ಸಾಧ್ಯ. ಸುಮಾರು 30-35 ವರ್ಷಗಳಿಂದ ತನ್ನ ಸೇವಾ ಕಾರ್ಯವನ್ನು ವಿಸ್ತರಿಸುತ್ತಾ ಇವತ್ತು ಬಹಳ ಉನ್ನತ ರೀತಿಯಲ್ಲಿ ತನ್ನ ಕೆಲಸ ಕಾರ್ಯವನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಇದೆ. ಸುದ್ದಿವಾಹಿನಿಗಳು ಸಮಾಜದ ಅವಿಭಾಜ್ಯ ಅಂಗ. ಲೋಕದ ಡೊಂಕುಗಳನ್ನು ತಿದ್ದಲು ಪತ್ರಿಕೆಗಳಿಗೆ ವಿಶೇಷವಾದಂಥ ಸ್ವಾತಂತ್ರ್ಯವನ್ನು ಕೂಡ ನೀಡಲಾಗಿದೆ. ಅದನ್ನು ಮಿತಿಯಲ್ಲಿ ಬಳಸಿಕೊಂಡು, ಯಾವುದೇ ಮಾನಹಾನಿಗೂ ಬಳಸಿಕೊಳ್ಳದೆ, ಸಮಾಜದ ಅಭಿವೃದ್ಧಿಗಾಗಿ ಬಳಸಿಕೊಂಡು ಅದನ್ನು ತನ್ನ ಕರ್ತವ್ಯವನ್ನು ನೆರವೇರಿಸ್ತಾ ಇರುವಂತಹ ಪತ್ರಿಕೆ ಸುದ್ದಿ ಪತ್ರಿಕೆ. ಸುದ್ದಿವಾಹಿನಿಯ ಮೂಲಕ ಎಲ್ಲವೂ ಕೂಡ ಇವತ್ತು ಎಲ್ಲ ಊರಿನ ಎಲ್ಲ ದೇವಾಲಯಗಳ ಉತ್ಸವಗಳು ಕೂಡ ಜನಮಾನಸವನ್ನು ತಟ್ಟುತ್ತವೆ ಎಂದರೆ ತಪ್ಪಾಗದು. ರಥ ಸಾಗುತ್ತಿದೆ. ನೂರಾರು ಜನ ಹಗ್ಗ ಹಿಡಿದು ರಥವನ್ನು ಎಳೆಯುತ್ತಿದ್ದಾರೆ. ಜನರ 10 ಕೈಗಳು ಸೇರಿದಾಗ ಎಷ್ಟೊಂದು ದೊಡ್ಡ ಕೆಲಸವೂ ಕೂಡ, ಕಠಿಣವಾದಂತಹ ಕೆಲಸವೂ ಕೂಡ ಸುಲಭವಾಗಿ ಸಾಗಬಲ್ಲದು ಎಂಬುದಕ್ಕೆ ಈ ರಥ ಎಳೆಯುವ ಕಾರ್ಯಕ್ರಮವೇ ಒಂದು ಸಾಕ್ಷಿ. ಇಲ್ಲಿ ಬಡವ ಬಲ್ಲಿದರೆಂಬ ಭೇದವಿಲ್ಲ, ಜಾತಿ ಮತ ಭೇದವಿಲ್ಲ. ಎಲ್ಲ ವರ್ಗದ ಜನರಿಗೂ ಕೂಡ ಮುಕ್ತ ಅವಕಾಶ ಇದೆ. ಎಲ್ಲರೂ ಕೂಡ ನನ್ನಿಂದಾಗಿಯೇ ರಥ ಮುಂದೆ ಸಾಗುತ್ತಿದೆ ಎಂದು ಭಾವಿಸುವಂತಹ ಅವಕಾಶವೂ ಇದೆ. ಆದರೆ ಒಬ್ಬನಿಂದಲೇ ಈ ಜಗತ್ತಿನ ಯಾವ ಕೆಲಸ ಕಾರ್ಯವೂ ಕೂಡ ಸಾಗಲು ಸಾಧ್ಯವಿಲ್ಲ. ಹಾಗೆಂದು ಎಳೆಯುವವರು ನನ್ನಿಂದಲೇ ರಥ ಸಾಗುತ್ತಿದೆ ಎಂದು ಭಾವಿಸುವಂತಿದೆ. 10 ಕೈಗಳು ಸೇರಿ ಈ ರಥ ಸಾಗುವುದನ್ನು ಕಾಣುವುದೇ ಒಂದು ರೀತಿಯ ಸಂತೋಷ, ಸಂಭ್ರಮ. ಚಿಕ್ಕ ಮಕ್ಕಳಿಗಂತೂ ಇದು ಬದುಕಿನಲ್ಲಿ ಮುಂದಿನ ದಿನಗಳಲ್ಲಿ ತಾವು ಕೂಡ ಇದರಲ್ಲಿ ತೊಡಗಿಸಿಕೊಳ್ಳಲು ಒಂದು ರೀತಿಯ ಮಾದರಿ ಪಾಠ. ಮಕ್ಕಳು ಕೂಡ ಇಂತಹ ಉತ್ಸವಗಳಲ್ಲಿ ಭಾಗವಹಿಸುತ್ತಾ ಮುಂದಿನ ದಿನಗಳಲ್ಲಿ ಕಾರ್ಯಕರ್ತರಾಗಿ ಭಾಗವಹಿಸಲಿಕ್ಕೆ ಇದೊಂದು ತರಬೇತಿ ಶಾಲೆಯಾಗುತ್ತಿದೆ. ಹಲವಾರು ವಿದ್ಯಾರ್ಥಿಗಳು ದೇವರ ಬಾವುಟಗಳನ್ನು, ಪಕ್ಕೆ ನಿಶಾನೆಗಳನ್ನು ಹಿಡಿದು ಸಾಗುತ್ತಿದ್ದಾರೆ. 5-6 ದಿನಗಳಲ್ಲಿ ರಾತ್ರಿ ಹಗಲೆನ್ನದೆ ಅವಿರತವಾಗಿ ಸಾಗುವ, ಬರೆಗಾಲಿನಿಂದ ಸಾಗುವಂತಹ ಈ ಒಂದು ಕಾರ್ಯ ಒಂದು ವೃತ್ತದ ಮಾದರಿಯಲ್ಲಿ ಮಕ್ಕಳಿಗೂ ಕೂಡ ಒಂದು ರೀತಿಯ ಒಂದು ಪಾಠ. ಮುಂದಿನ ದಿನಗಳಲ್ಲಿ ದೇವರ ಕಾರ್ಯಕರ್ತರಾಗಲು, ದೇವಾಲಯದ ಕಾರ್ಯಕರ್ತರಾಗಲು ಇದೊಂದು ತರಬೇತಿ ಶಾಲೆಯಂತೆ ನಡೆಯುತ್ತಿದೆ. ಹಿರಿಯರು ತಮ್ಮ ಮಕ್ಕಳನ್ನು ಇದರಲ್ಲಿ ತೊಡಗಿಸಿಕೊಳ್ಳುವರು. ಇಂತಹ ಒಂದು ಭವಿಷ್ಯದ ಬದುಕಿನ ಚಿತ್ರಣ ಇದ್ದಾಗ ಇಂತಹ ಕೆಲಸ ಕಾರ್ಯಗಳಲ್ಲಿ ಅದು ನಿರಂತರವಾಗಿ ಸಾಗುತ್ತದೆ. ಹಲವಾರು ತಲೆಮಾರುಗಳ ಕಾಲ ಇದು
ಸಾಗಲು ಸಾಧ್ಯವಾಗುತ್ತದೆ. ರಥ ಮುಂದೆ ಸಾಗುತ್ತಲೇ ಇದೆ. ಹಲವಾರು ಭಕ್ತರು ರಥದ ಜೊತೆಗೆ ನಡಿಗೆಯಲ್ಲಿ ಸಾಗಿದ್ದಾರೆ. ಇವತ್ತು ವಿಶೇಷ ರಥೋತ್ಸವ ಸೇವೆ ಕೂಡ ಅವಕಾಶ ಕಲ್ಪಿಸಲಾಗಿದೆ. ಬ್ರಹ್ಮರಥೋತ್ಸವ ಸೇವೆಯಾಗಿ ಕೂಡ ಅವಕಾಶವನ್ನು ಕಲ್ಪಿಸಲಾಗಿದೆ. ರಥ ನಿಗದಿತ ಜಾಗಕ್ಕೆ ಸಾಗಿ ಅಲ್ಲಿಂದ ಹಿಂತಿರುಗಿ ಬಂದ ಬಳಿಕ ಆ ವಿಶೇಷ ಸೇವೆಯಲ್ಲಿ ಭಾಗವಹಿಸಿದವರಿಗೆ ದೇವರ ಪ್ರಸಾದ ರೂಪವಾದಂತಹ ಶಾಲನ್ನು ಅವರಿಗೆ ಪ್ರಸಾದ ರೂಪದಲ್ಲಿ ನೀಡಲಾಗುವುದು. ಇಂತಹ ಒಂದು ವ್ಯವಸ್ಥೆಗಳು ಉತ್ಸವದ ದೃಷ್ಟಿಯಿಂದ ಬಹಳ ಅಗತ್ಯವಾಗಿದೆ. ಲಕ್ಷಾಂತರ ರೂಪಾಯಿ ಖರ್ಚಾಗುವಂತಹ ಇಂತಹ ಉತ್ಸವಗಳಿಗೆ ಹತ್ತಾರು ಕೈಗಳ ಧನ ಸಹಾಯವೇ ಆಧಾರ ಹೊರತು ಇದಕ್ಕೆ ಎಲ್ಲಿಂದಲೂ ಕೂಡ ಯಾವುದೇ ರೀತಿಯ ಸಹಾಯ, ಆರ್ಥಿಕ ಸಹಾಯಗಳು ಸರ್ಕಾರದಿಂದ ಸಿಗುವುದಿಲ್ಲ. ಊರ ಜನರು ತಮ್ಮಿಚ್ಛೆಯಂತೆ ತಮ್ಮ ಭಕ್ತಿಯಿಂದ, ತಮ್ಮ ಸಂಪಾದನೆಯಿಂದ ಕೊಟ್ಟಂತಹ ಈ ದಾನಗಳಿಂದಲೇ ನಡೆಯುವಂಥದ್ದು ಇದು ಉತ್ಸವ. ಊರ ಏಳಿಗೆಗಾಗಿ, ಊರ ಜನರ ಒಂದು ರೀತಿಯ ಕಾಳಜಿಗಾಗಿ ಈ ವ್ಯವಸ್ಥೆ ನಡೆಯುತ್ತಲೇ ಇದೆ. ಎಲ್ಲ ಊರುಗಳಲ್ಲಿ ಇಂತಹ ಕಾರ್ಯಕ್ರಮಗಳು ನಡೆಯುವ ಮೂಲಕ ನಮ್ಮ ಆಧ್ಯಾತ್ಮ ಚಿಂತನೆಗಳು, ನಮ್ಮ ಒಂದು ರೀತಿಯ ಆಧ್ಯಾತ್ಮಿಕ ಪಾಠ ಗಟ್ಟಿಗೊಳ್ಳುತ್ತಲೇ ಸಾಗಿದಾಗ ಮಾತ್ರ ನಮ್ಮ ಜಗತ್ತು ಒಂದು ರೀತಿ ಗಟ್ಟಿಯಾಗಿ ನೆಲೆಯೂರಲು ಸಾಧ್ಯ, ನೆಮ್ಮದಿಯನ್ನು ಕಾಣಲು ಸಾಧ್ಯ.
ರಥ ಹಿಂದಕ್ಕೆ ಸಾಗ್ತಾ ಇದೆ. ಅಲ್ಲಿ ಮೇಲುಗಡೆ ಸುಮಾರು 200 ಮೀಟರ್ ದೂರದಲ್ಲಿ ಒಂದು ಕಟ್ಟೆ ಇದೆ. ಆ ಕಟ್ಟೆಯವರೆಗೆ ಸಾಗಿ ಅಲ್ಲಿಂದ ಪುನಃ ಮರಳಿ ಬರುವಂತಹ ಒಂದು ಸಂಪ್ರದಾಯ ಹಲವಾರು ವರ್ಷಗಳಿಂದ ನಮ್ಮ ರಾಮಕುಂಜದಲ್ಲಿ ನಡೀತಾ ಇದೆ. ಭಕ್ತರೆಲ್ಲ ಸೇರಿ ಸ್ವಲ್ಪ ಇಳಿಜಾರಾಗಿರುವುದರಿಂದ ಇದನ್ನು ನಿಧಾನವಾಗಿ ಎಳೆದು ಸಾಗುತ್ತಿದ್ದಾರೆ. ಹೋಗುವಾಗ ಸ್ವಲ್ಪ ಶಕ್ತಿ ಹೆಚ್ಚು ನೀಡಬೇಕಾಗಿದೆ. ಬರುವಾಗ ಇಳಿಜಾರಿನ ರಸ್ತೆ ಆದುದರಿಂದ ಅಲ್ಲಿ ಹದವಾಗಿ ಎಳೆದು ರಥ ಹಿಂದಕ್ಕೆ ಬರ್ತಾ ಇದೆ. ಸುದ್ದಿವಾಹಿನಿಯ ಮೂಲಕ ನೇರ ಪ್ರಸಾರ ಇರುವುದರಿಂದ ತಮ್ಮೂರ ಜನರನ್ನೆಲ್ಲ ಕಾಣುವಂತಹ ಅವಕಾಶ ದೂರದ ಊರಿನಲ್ಲಿರುವವರಿಗೂ ಕೂಡ ಸಿಕ್ಕಿದೆ. ನಮ್ಮ ಮನೆ ಮಂದಿ, ನಮ್ಮ ನೆರೆಮನೆಯ ಮಂದಿ, ನಮ್ಮ ಇಷ್ಟ ಮಿತ್ರರು, ನಮ್ಮ ಗುರುಗಳು, ನಮ್ಮ ಪ್ರಿಯರು ಎಲ್ಲರೂ ಕೂಡ ಕಾಣುತ್ತಿದ್ದಾರೆ ಎನ್ನುವಂತಹ ಸಂಭ್ರಮಿಸುವ ಕ್ಷಣ ಪರವೂರಿನವರಿಗೂ ಕೂಡ ಇಂತಹ ನೇರ ಪ್ರಸಾರದಿಂದ ಲಭ್ಯವಾಗುತ್ತಿರುವುದು ಒಂದು ರೀತಿ ನಮ್ಮನ್ನು ಬಹಳ ಹತ್ತಿರಕ್ಕೆ ತರುವಂತಹ ಒಂದು, ನಮ್ಮ ಮನವನ್ನು ಹತ್ತಿರಕ್ಕೆ ತರುವಂತಹ ಒಂದು ವ್ಯವಸ್ಥೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷವಾಗ್ತಾ ಇದೆ. ನೇರವಾಗಿ ಭಾಗವಹಿಸಲಿಕ್ಕೆ ಅವಕಾಶವಿಲ್ಲದೆ ಹೋದರೂ ಕೂಡ ಇವೆಲ್ಲವನ್ನು ಕೂಡ ಕಂಡು ಸಂಭ್ರಮಿಸಲು ಇವತ್ತಿನ ವ್ಯವಸ್ಥೆಗಳು ತುಂಬ ಸಹಕಾರಿಯಾಗಿವೆ. ಅದನ್ನು ರಾಮಕುಂಜದ ಜನತೆ ಕೂಡ ಬಹಳ ಬಳಸಿಕೊಂಡು ಸಂಭ್ರಮಿಸ್ತಾ ಇದ್ದಾರೆ. ಹಲವರ ಸಹಕಾರದಿಂದ ಈ ಕೆಲಸ ಬಹಳ ಅಚ್ಚುಕಟ್ಟಾಗಿ ಸಾಗ್ತಾ ಇದೆ. ಇಂದು ರಾತ್ರಿ ಇಲ್ಲಿ ಯಕ್ಷಗಾನ ಬಯಲಾಟ ಮಹಿಮೆದ ಉಳ್ಳಾಲ್ದಿ ಎನ್ನುವಂತಹ ಯಕ್ಷಗಾನ ಬಯಲಾಟ ರಾತ್ರಿ ಗಂಟೆ 10ರಿಂದ ಆರಂಭಗೊಳ್ಳಲಿದೆ. ಕಲೆಗೆ ಕೂಡ ಇಂತಹ ಉತ್ಸವಗಳಲ್ಲಿ ಪ್ರೋತ್ಸಾಹ ನೀಡಬೇಕಾದುದು ಬಹಳ ಅಗತ್ಯದ ಕಾರ್ಯ. ಈ ಕಲೆಯ ಮೂಲಕ, ಯಕ್ಷಗಾನ ಬಯಲಾಟದ ಮೂಲಕ ನಮ್ಮ ಪುರಾಣಗಳನ್ನು, ರಾಮಾಯಣ ಮಹಾಭಾರತದ ಕಥೆಗಳನ್ನು ಸಾರಲು ಇದೊಂದು ಒಳ್ಳೆಯ ಅವಕಾಶ. ಮಾತ್ರವಲ್ಲ, ಆ ಕುಣಿತಗಳಿಂದ, ಭಾಗವತಿಕೆಯಿಂದ, ಅದೇ ರೀತಿ ವೇಷಭೂಷಣಗಳಿಂದ ಜನರನ್ನು ಆಕರ್ಷಿಸಿ ಬದುಕಿನ ಸಾತ್ವಿಕತೆಗೆ ಬೇಕಾದಂತಹ ಕಥೆಗಳನ್ನು ಅವರ ಮನಸ್ಸಿಗೆ ನಾಟುವಂತೆ ಒಪ್ಪಿಸುವ ಒಂದು ಅವಕಾಶ ಯಕ್ಷಗಾನ ಬಯಲಾಟ. ಬಪ್ಪನಾಡು ಶ್ರೀ ದುರ್ಗಾಪರಮೇಶ್ವರಿ ಕೃಪಾಪೋಷಿತ ದಶಾವತಾರ ಯಕ್ಷಗಾನ ಮಂಡಳಿ ಮುಲ್ಕಿ ಇವರಿಂದ ಈ ದಿನ ನಡೀಲಿಕ್ಕಿದೆ. ಇದೆಲ್ಲ ಒಂದು ಜಾತ್ರೆಗೆ, ಉತ್ಸವಕ್ಕೆ ಮೆರುಗು ತುಂಬುವಂತಹ ಕಾರ್ಯಕ್ರಮಗಳು. ಇವೆಲ್ಲ ಇದ್ದಾಗಲೇ ಒಂದು ಉತ್ಸವಕ್ಕೆ ಮೆರುಗು ಬರಬಲ್ಲದು. ಅಂತಹ ಅವಕಾಶ ಇದೆ. ಅವಕಾಶ ಇದ್ದವರೆಲ್ಲ ಇದನ್ನು ವೀಕ್ಷಿಸಬೇಕು. ಯಾಕೆಂದರೆ ಇದರಲ್ಲಿ ಅನೇಕ ಒಳ್ಳೆಯ ಪಾಠಗಳನ್ನು, ಮಾರ್ಗದರ್ಶನವನ್ನು ಇದರಲ್ಲಿ ನಾವು ಪಡೆದುಕೊಳ್ಳಲಿಕ್ಕೆ ಅವಕಾಶ ಇದೆ. ಕೇವಲ ಕಣ್ಣಿಗೆ ಹಬ್ಬವನ್ನುಂಟು ಮಾಡುವ ಸಂಗತಿಗಳನ್ನು ಮಾತ್ರ ವೀಕ್ಷಿಸುವುದಲ್ಲ, ನಮ್ಮ ಮನಕ್ಕೆ, ನಮ್ಮ ಬುದ್ಧಿಗೆ ಚಿಂತನೆಯನ್ನು ಹಚ್ಚಬಲ್ಲಂತಹ ಸಂಗತಿಗಳನ್ನು ಕೂಡ ನಾವು ಒಂದಷ್ಟು ಕೇಳಿದಾಗಲೇ ನಮ್ಮ ಬುದ್ಧಿ ಚುರುಕಾಗುವುದು, ನಮ್ಮ ಬದುಕು ಒಳ್ಳೆಯ ಪಥದಲ್ಲಿ ಸಾಗಲು ಸಾಧ್ಯ. ಆ ದೃಷ್ಟಿಯಿಂದ ಇಂತಹ ಮನಸ್ಸಿಗೆ ನಾಟಬಲ್ಲಂತಹ ಒಳ್ಳೆಯ ಪೌರಾಣಿಕ ಕಥೆಗಳನ್ನು ಆಡಿ ತೋರಿಸಿದಾಗ ಊರ ಜನಕ್ಕೆ ಒಂದಷ್ಟು ಬುದ್ಧಿ
ಚುರುಕು ನೀಡುವಂತಹ ಒಂದು ಅವಕಾಶ ಇಲ್ಲಿ ಸಿಗುತ್ತದೆ. ಇದನ್ನು ನಮ್ಮ ಮಕ್ಕಳಿಗೂ ಕೂಡ ನೋಡುವಲ್ಲಿ ಅವಕಾಶವನ್ನು ಹಿರಿಯರು ಕಲ್ಪಿಸಬೇಕು. ಒತ್ತಾಯಪೂರ್ವಕವಾಗಿ ಆದರೂ ಇದನ್ನು ಕಂಡಾಗ ಅವೆಲ್ಲ ಮಕ್ಕಳ ಮನದಲ್ಲಿ ಸ್ಥಿರವಾಗಿ ನಾಟುತ್ತವೆ. ವೇದ ಪುರಾಣಗಳ ಸಾರಗಳೆಲ್ಲ ಇಂತಹ ಯಕ್ಷಗಾನ ಬಯಲಾಟದಿಂದ ಜನತೆಗೆ ಲಭಿಸುತ್ತವೆ. ಸರಳ ಭಾಷೆಯಲ್ಲಿ ಅಭಿನಯಿಸಿ, ವೇಷಭೂಷಣಗಳಿಂದ ಅಭಿನಯಿಸಿ ತೋರಿದಾಗ ಅರ್ಥ ಆಗುವಲ್ಲಿ ಸಹಕಾರಿಯಾಗುತ್ತದೆ. ಕೇವಲ ಓದಿನಿಂದ ಅರ್ಥೈಸಿಕೊಳ್ಳುವುದು ಜನಸಾಮಾನ್ಯರಿಗೆ ಕಷ್ಟ. ಆ ದೃಷ್ಟಿಯಿಂದ ವೇಷಭೂಷಣಗಳಿಂದ ಅಭಿನಯಿಸಿ ತೋರಿಸಿದಾಗ ಮನಮುಟ್ಟುವಂತೆ ವೇದ ಪುರಾಣಗಳ ಸಾರ ಸರ್ವಸ್ವವನ್ನು ಕೂಡ ದಾಟಿಸಲು ಸಾಧ್ಯ. ಇದೆಲ್ಲವೂ ಕೂಡ ಹಲವಾರು ವರ್ಷಗಳಿಂದ ನಡೆದು ಬಂದಂತಹ ಒಂದು ಸಂಪ್ರದಾಯ. ಇವೆಲ್ಲವನ್ನು ಕೂಡ ನಾವು ಬಳಸಿಕೊಳ್ಳಬೇಕು. ಇವೆಲ್ಲವೂ ಕೂಡ ಊರ ಜನರ ಉದ್ಧಾರಕ್ಕಾಗಿ, ಊರ ಜನತೆಯ ಪಾಠಕ್ಕಾಗಿ ಇರುವಂತಹ ವ್ಯವಸ್ಥೆಗಳೆಂದು ಭಾವಿಸುತ್ತಾ ನಾವು ಅದನ್ನು ಸ್ವೀಕರಿಸಬೇಕು. ರಥ ಹೊರಟಲ್ಲಿಗೆ ಮತ್ತೆ ಬರುತ್ತಾ ಇದೆ. ನಿಗದಿತವಾದಂತಹ ಜಾಗದಲ್ಲಿ ಅದನ್ನು ನಿಲ್ಲಿಸುತ್ತಾರೆ. ದೇವರ ರಥಾರೋಹಣ ನಡೆದಿದೆ. ಈಗ ರಥಾವರೋಹಣ ನಡಿಲಿಕ್ಕಿದೆ. ಆ ಬಳಿಕ ಬಂದು ನಿಗದಿತ ಸುತ್ತುಗಳ ಬಲಿಯನ್ನು ಬಂದು ಉತ್ಸವ ಕೊನೆಗೊಳ್ಳಲಿದೆ. ಇನ್ನೂ ಕೂಡ ಬಂದಿರುವಂಥ ಭಕ್ತರಿಗೆ ಸಾಕಷ್ಟು ವ್ಯಾಪಾರ ವ್ಯವಹಾರಗಳಲ್ಲಿ ತೊಡಗಿಸಿಕೊಳ್ಳುತ್ತಾ ಯಕ್ಷಗಾನದಲ್ಲಿ ಭಾಗವಹಿಸುತ್ತಾ ಇರಲು ಅವಕಾಶವಿದೆ. ರಥವನ್ನು ಎಳೆದ ಮಂದಿ ಎಲ್ಲ ಭಕ್ತಿಯಿಂದ ದೇವರಿಗೆ ಪಂಚಾಂಗ ನಮಸ್ಕಾರವನ್ನು ಅರ್ಪಿಸ್ತಾ ಇದ್ದಾರೆ. ಕೃತಾರ್ಥರಾಗಿದ್ದಾರೆ ಜನತೆ, ಪುನೀತರಾಗಿದ್ದಾರೆ. ರಥೋತ್ಸವಕ್ಕೆ ತೆರೆ ಬೀಳ್ತಾ ಇದೆ. ಮತ್ತೆ ನಾವು ಕಾಣಬೇಕಿದ್ರೆ ಇದು ಸಿಗುವಂಥದ್ದು ಮುಂದಿನ ಜಾತ್ರೆಯಲ್ಲಿ ಮಾತ್ರ. 108 ಹಗಲಿನ ರಂಗಪೂಜೆ ನಡೆಯುವಾಗ ಸಂಪ್ರದಾಯದಂತೆ ರಥೋತ್ಸವ ಕೂಡ ಸಾಗಬೇಕೆಂದು ನಿಯಮವಿದೆ. ಇವತ್ತು ಈ ರಥೋತ್ಸವ ಬಹಳ ವಿಜೃಂಭಣೆಯಿಂದ ಸಹಸ್ರಾರು ಜನರು ಸಾಕ್ಷಿಯಾಗಿ ಇಲ್ಲಿ ನಡೆದಿದೆ. ಎಲ್ಲರೂ ಕೂಡ ವೀಕ್ಷಿಸಿದ್ದಾರೆ. ಎಲ್ಲರಿಗೂ ಕೂಡ ದೇವರು ಸಂಪೂರ್ಣ ಅನುಗ್ರಹವನ್ನು ಉಂಟು ಮಾಡಲಿ. ಒಳ್ಳೆಯ ಸತ್ಪರಂಪರೆಯನ್ನು ಮೈಗೂಡಿಸಿಕೊಳ್ಳುವಂತಹ ಒಂದು ಬುದ್ಧಿಯನ್ನು ನೀಡಲಿ ದೇವರು. ಸಂಸ್ಕಾರವನ್ನು ಬದುಕಲ್ಲಿ ತುಂಬಲಿ ಅಂತ ಶ್ರೀ ರಾಮಕುಂಜೇಶ್ವರ ಸ್ವಾಮಿಯಲ್ಲಿ ಪ್ರಾರ್ಥಿಸ್ತಾ ಈ ವಿಶ್ಲೇಷಣೆಯ ಕಾರ್ಯವನ್ನು ಕೊನೆಗೊಳಿಸ್ತಾ ಇದ್ದೇವೆ. ಇನ್ನು ಮುಂದೆ ಕೂಡ ಪ್ರಸಾರ ಕಾರ್ಯಕ್ರಮ ನಡೆಯಲಿದೆ.
ಗಂಟೆ ಪೂಜೆ ಪಾಠ ಎಣ್ಣೆ ಪೂಜೆ